ಎಸ್ ಪಾಡ್ಕಾಸ್ಟ್ ಕಡೆಯಿಂದ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೀಕಾಂತ್ ಕಾಜಿ. ಇಂದು ನಾವು ಚರ್ಚೆ ಮಾಡ್ತಿರೋ ವಿಷಯ ಬಂದು ಹೈನುಗಾರಿಕೆ. ಹೈನುಗಾರಿಕೆ ಮಾಡೋ ರೈತರು ತುಂಬ ಕಷ್ಟಗಳನ್ನು ಅನುಭವಿಸ್ತಾರೆ ಅಂತ ನಾವು ಕೇಳಿರ್ತೀವಿ. ಅದ್ರ ಬಗ್ಗೆ ಅವರಿಗೆ ಪ್ರಾಪರ್ ನಾಲೆಜ್ ಇರಲ್ಲ. ಅದಕ್ಕೆ ಯಾವ ರೀತಿ ಫುಡ್ ಹಾಕಬೇಕು ಮತ್ತು ಅದಕ್ಕೆ ರೋಗ ಬಂದಾಗ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದನ್ನು ಗೊತ್ತಿರಲ್ಲ. ಹಾಗಾಗಿ ರೈತರುಗಳು ಕಷ್ಟಗಳನ್ನು ಅನುಭವಿಸ್ತಿರ್ತಾರೆ. ಅದನ್ನೆಲ್ಲ ವಿವರವಾಗಿ ಹೇಳೋದಕ್ಕೆ ನಮ್ಮ ಐಸಿಎಸ್ ಪಾಡ್ಕಾಸ್ಟ್ಗೆ ಬಂದಂತಹ ಕಿರಣ್ ಚಂದ್ರಕಾಂತ್ ಪಾಟೀಲ್ ಸರ್ ಅವರಿಗೆ ಹಾರ್ದಿಕ ಸ್ವಾಗತ, ಸುಸ್ವಾಗತ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಹೇಗಿದ್ದೀರಾ? ಏಕದಮ್ ಬಡಿಯಾ. ಚೆನ್ನಾಗಿದ್ದಾರೆ ಸರ್. ಏಕದಮ್ ಚೆನ್ನಾಗಿ. ಓಕೆ. ಹೈನುಗಾರಿಕೆ ಅಂತ ಬಂದಾಗ ಫಸ್ಟ್ ಕೊಟ್ಟಿಗೆ ಸರ್, ಕೊಟ್ಟಿಗೆ ರಚನೆ. ಕೊಟ್ಟಿಗೆ ರಚನೆ ಯಾವ ರೀತಿ ಇರಬೇಕು ಅಂತ ಅದ್ರ ಬಗ್ಗೆ ಏನಾದರೂ ಹೇಳ್ಬೋದಾ ಸರ್ ನೀವು? ಸರ್, ಕೊಟ್ಟಿಗೆ ರಚನೆಯಲ್ಲಿ ಫಸ್ಟ್ ನಾ ಡೈರೆಕ್ಷನ್ ಹೇಳ್ತೀನಿ ಸರ್. ಅದು ಸೌತ್ ಟು ನಾರ್ತ್ ಲೆಂತ್ದಲ್ಲಿ ಇರ್ಬೇಕು ಸರ್. ಹಾಂ. ಮತ್ತು ಹೈಯರ್ ನಾವು ಲ್ಯಾಂಡ್ ಒಂದು ಸ್ಪೇಸ್ ಇದೆ ಅಂತ ತಿಳ್ಕೊರೆ, ಹೈಯರ್ ಸೈಡ್ದಲ್ಲಿ ನಮ್ಮ ಕೊಟ್ಟಿಗೆ ಇರಬೇಕು. ಯಾಕಂದ್ರೆ ವೇಸ್ಟೇಜ್ ನಾವು ಯಾವಾಗ ವಾಶ್ ಮಾಡ್ತೀವಿ, ದನಗಳು ವಾಶ್ ಮಾಡಿದ ನಂತರ ಆ ವೇಸ್ಟೇಜ್ನು ವೇಸ್ಟ್ ಆಗಬೇಡ. ಹೌದು ಸರ್. ಯುಟಿಲೈಸೇಷನ್ ಆಫ್ ವೇಸ್ಟೇಜ್ ವಾಟರ್ ನಾವು ಏನು ಮಾಡ್ತೀವಲ್ಲ, ಅದರಲ್ಲಿ ನಮಗೆ ಚೆನ್ನಾಗಿ ಫರ್ಟಿಲೈಸರ್ ಸಿಗುತ್ತೆ. ಆ ಫರ್ಟಿಲೈಸರ್ ನಿಮ್ಮ ಲ್ಯಾಂಡಿಗೆ ನೀವು ನ್ಯಾಚುರಲಿ ಕೊಡ್ಬೋದು. ಅದ್ರ ಸಲುವಾಗಿ ಅಡಿಷನಲ್ ಮ್ಯಾನ್ ಪವರ್ ಹಚ್ಲಕ್ಕೆ ಏನು ಅವಶ್ಯಕತೆ ಇಲ್ಲ ಸರ್. ಸೌತ್ ಟು ನಾರ್ತ್ ಡೈರೆಕ್ಷನ್ದಲ್ಲಿ ಯಾವಾಗ ನಾವು ಕೊಟ್ಟಿಗೆ ಕಟ್ತೀವಲ್ಲ, ಆ ಈಸ್ಟ್ಲಿಂದ ಬರೋಂಥ ಸೂರ್ಯಕಿರಣಗಳು ಫಸ್ಟ್ ನಿಮ್ಮ ಶೆಡ್ದಲ್ಲಿ ಬೀಳ್ಬೇಕು. ಮತ್ತು ಸನ್ಸೆಟ್ ಆಗುವಾಗ ಅವಾಗೂ ಏನು ಸೂರ್ಯಕಿರಣಗಳು ಅದು ನಿಮ್ಮ ಶೆಡ್ದಲ್ಲಿ ಬೀಳ್ಬೇಕು ಸರ್. ಅದರಿಂದ ನಿಮ್ಮ ಡೈರಿ ಏನಿರುತ್ತೆ ಕ್ಲೀನ್ ಇರುತ್ತೆ, ಬ್ಯಾಕ್ಟೀರಿಯಾ ಫ್ರೀ ಇರುತ್ತೆ, ವೆಂಟಿಲೇಷನ್ ಓಪನ್ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಿಮ್ಮ ಚೆನ್ನಾಗಿರುತ್ತೆ. ಮತ್ತು ಹಸುವಿನಿಂದ ಮತ್ತೊಂದು ಹಸುವಿನ ನಡುವೆ ಎಷ್ಟು ಅಂತರ ಇದ್ರೆ ಚೆನ್ನಾಗಿರುತ್ತೆ ಸರ್? ಸರ್, ಸಪೋಸ್ ನಿಮ್ಮ ಹತ್ರ ಸ್ಪೇಸ್ ಶಾರ್ಟೇಜ್ ಇಲ್ಲ ಅಂತ ತಿಳ್ಕೊರಿ, ಮಿನಿಮಮ್ 4 ಫೀಟ್ ಆದ್ರೂ ನೀವು ಇಕ್ಲೇಬೇಕು. 4 ಫೀಟ್ ಆದರೂ ಮಿನಿಮಮ್ ಇರ್ಬೇಕು ಸರ್. ಇರಬೇಕು. 4 ಫೀಟ್ ಇದ್ರೆ ಒಳ್ಳೇದು ಅಂತೀರಾ ನೀವು? ಒಳ್ಳೇದು. ಯಾಕಂದ್ರೆ ಅದರಲ್ಲಿ ನಿಮಗೆ 2-3 ಬೆನಿಫಿಟ್ಸ್ ಆಗುತ್ತೆ ಸರ್. ಒಂದು, ನೀವು ಕಾಫಿಗೆ ಯಾವಾಗ ನೀವು ಮಿಲ್ಕಿಂಗ್ ಮಾಡ್ತಿರಲ್ಲ, ಮಿಲ್ಕಿಂಗ್ ಮಾಡುವಾಗ ಕೌ ಸ್ಪೇಸ್ ಬಿಟ್ಟು ಕಾಫಿ ಸ್ಪೇಸ್ನು ನೀವು ಅದರಲ್ಲಿ ಆ್ಯಡ್ ಮಾಡ್ಕೋಬೇಕು ಸರ್. ಸರ್ಟನ್ ಟೈಮ್ದೆಲ್ಲ ಕಾವು ಅಗ್ರೆಸಿವ್ ಇತ್ತಂದ್ರೆ ಸ್ವಲ್ಪ ಕಾಫ್ ಮೇಲೆ ಇಂಟ್ರೆಸ್ಟ್ ಹೆಚ್ಚಿರುತ್ತೆ ತಾಯಿ ಸ್ಟಾರ್ಟಿಂಗ್ ಡೇಸ್ದಲ್ಲಿ. ಆವಾಗ ಏನಾಗುತ್ತೆ, ಆ ಸ್ಪೇಸ್ ನಿಮಗೂ ಫ್ರೀ ಇರಬೇಕು. ಮಿಲ್ಕಿಂಗ್ ಮಾಡೋ ಸಲಕ್ಕೆ ನಿಮ್ಮ ಮನೆಯವ್ರು ಇರಲಿ, ನಿಮ್ಮ ಲೇಬರ್ ಇರಲಿ, ಯಾರೋ ಮಿಲ್ಕಿಂಗ್ ಮಾಡುವಾಗೂ ಅದು ಸ್ಪೇಸ್ ನಿಮ್ಮ ಹತ್ರ ಕ್ಲೀನ್ ಇರಬೇಕು. ಅದ್ರ ಸಲುವಾಗಿ ಆ ಸ್ಪೇಸ್ ನಿಮಗೆ ಮಿನಿಮಮ್ 4 ಫೀಟ್. 4 ಫೀಟ್ ಇದ್ರೆ ಒಳ್ಳೇದಂತೀರ? ನಾವು ಆಡೋದು ಇಂಟರ್ ಆನಿಮಲ್. ಒಂದು ಹಸುವಿನಿಂದ ಇನ್ನೊಂದು ಹಸುವಿನ ನಡುವೆ 4 ಫೀಟ್ ಆದರೂ ಅಂತರ ಇರಬೇಕು. ಲೆಂತ್ದಲ್ಲಿ ನೀವು ತಗೋವಾಗ ಮಿನಿಮಮ್ 12 ಫೀಟ್. ರೈಟ್ ರೈಟ್. 12 ಫೀಟ್ದಲ್ಲಿ ನೀವು 1 ಫೀಟ್ ಡ್ರೈನೇಜ್ನು ಆ್ಯಡ್ ಮಾಡ್ಕೋಬೋದು. 11 ಫೀಟ್ ಆದ್ರೂ ಮಿನಿಮಮ್ ಇರಬೇಕಲ್ಲ ಸರ್? ಸರ್, ನೀವು ಎಷ್ಟು ವರ್ಷದಿಂದ ಹೈನುಗಾರಿಕೆ ಮಾಡ್ಕೊಂಡು ಬಂದಿದ್ದೀರಾ? ಸರ್, ನಾನು ಮಿನಿಮಮ್ 8 ಇಯರ್ಸ್ಲಿಂದ ಮಾಡ್ತಾ ಇದ್ದೀನಿ. 8 ವರ್ಷದಿಂದ ಹೈನುಗಾರಿಕೆ ಮಾಡ್ತಾ ಇದ್ದೀನಿ. ಸರ್, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಯಾರಾದರೂ ಫ್ಯಾಮಿಲಿಯಲ್ಲಿ ಹೈನುಗಾರಿಕೆ ಬಗ್ಗೆ ಮಾಡ್ತಾ ಇದ್ರ ಮೊದಲು ಯಾರಾದರೂ? ಇಲ್ಲ ಸರ್, ನಮ್ಮ ಹತ್ರ ಟ್ರೆಡಿಷನಲ್ ಏನು ಕೌಸ್ ಎನಿಮಲ್ ಇರ್ತವೆ, ಆ ಥರನೇ ಬಂದರು ಮನುಷ್ಯರು ಅದಕ್ಕೂ ಅಂದ್ರೆ ನಾವು ಏನು ಮಾಡ್ತೀವಿ, ಫೀಡ್ ಮಾಡೋಕೆ ಹೊರಗಡೆ ಒಯ್ಯೋದು, ಬಿಟ್ಟೋದು, ಮತ್ತು ರಿಟರ್ನ್ ಅವ್ರು ಬರೋದು. ಬಟ್ ಅವಾಗ ಏನು ಮಾಡ್ತಿದ್ವಿ ಅಂದರು, ನಾವು ಟ್ರೆಡಿಷನಲ್ದಲ್ಲಿ ಮಿಲ್ಕಿಂಗ್ ಮೇಲೆ ಯಾರು ಫೋಕಸ್ ಮಾಡಿಲ್ಲ ಸರ್. ಮಿಲ್ಕಿಗೆ ಯಾರನ್ನೂ ಒಂದು ಬಿಸ್ನೆಸ್ ಅಂತ ನೋಡಿಲ್ಲ. ಬಟ್ ಇವಾಗ ನೀವು ನೋಡ್ತಾ ಇದ್ದೀರಿ, ಇವತ್ತು ನಾಳೆ ಮಾರ್ಕೆಟ್ದಲ್ಲಿ ಈವನ್ ಯೂರಿನ್ನೂ ಅದು ಒಂದು ಬಿಸ್ನೆಸ್ ಆಗಿದೆ. ಕೌಡಂಗ್ನು ನಾವು ಒಂದು ಬಿಸ್ನೆಸ್, ಶೆಣಗಿನೂ ಒಂದು ಬಿಸ್ನೆಸ್ ಥರ ನೋಡ್ತಾ ಇದ್ವಿ. ಬಟ್ ನಮ್ಮ ಹತ್ರ ಏನು ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಟ್ ಈಸ್ ಫೈನಾನ್ಷಿಯಲಿ ಗುಡ್ ಮತ್ತು ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್. ಸೊ ಅದರಲ್ಲಿ ಏನಾದರೂ ಡೆವಲಪ್ಮೆಂಟ್ ಮಾಡ್ಬೇಕಂತ ಡೈರಿ ಫಾರ್ಮ್ದಲ್ಲಿ. ಈ ಹೈನುಗಾರಿಕೆ ಮಾಡೋಕ್ಕಿಂತ ಮೊದಲು ನೀವು ಏನು ಬಿಸ್ನೆಸ್ ಮಾಡ್ಕೊಂಡಿದ್ದೀರಿ ಸರ್? ಸರ್, ಹೈನುಗಾರಿಕೆ ಮಾಡೋಕ್ಕಿಂತ ಮೊದಲು ನಾ MBA ಕಂಪ್ಲೀಟ್, ನಾನು ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂತ MBA ಕಂಪ್ಲೀಟ್ ಆಗಿದ ನಂತರ ನಾನು ಲಾರೆನ್ಸ್ ಅಂಡ್ ಮೇಯೋ ಆಪ್ಟಿಕಲ್ ಬೇಸ್ ಕಂಪನಿ, ಅದ್ರ ಸಲುವಾಗಿ ಕೆಲಸ ಮಾಡೀನಿ ಸರ್. ಸನ್ ಪೆಟ್ರೋಕೆಮಿಕಲ್ಸ್ ನ್ಯೂಜಿಲ್ಯಾಂಡ್ ಬೇಸ್ ಕಂಪನಿ, ಅದರಲ್ಲಿ ಕೆಲಸ ಮಾಡೀನಿ ಸರ್. ಲಾಸ್ಟ್ ನನ್ನ ಜಾಬ್ ಇತ್ತು ಯಂಗ್ ಬೂಮು ಇಂಡಿಯಾ, ಸೌತ್ ಕೊರಿಯನ್ ಇಂಡಸ್ಟ್ರಿಯಲ್ ಲುಬ್ರಿಕೆಂಟ್ಸ್, ಅದರಲ್ಲಿ ಆ್ಯಸ್ ಅ ಮ್ಯಾನೇಜರ್ ಅಂತ ರಿಟೈರ್ ಅಂದರು. ಅದು ಜಾಬ್ ಮಾಡಿ ಲಾಸ್ಟಿಗೆ ಆ ಜಾಬ್ ಕ್ವಿಟ್ ಮಾಡಿ ಎಲ್ಲೋ ಡೈರಿ ಫಾರ್ಮ್ದಲ್ಲಿ ಏನೋ ಒಂದು ಸ್ಟಾರ್ಟಪ್ ಮಾಡಬೇಕು. ಎಲ್ಲಿ ಮಾಡ್ತಿದ್ರಿ ಸರ್ ಜಾಬ್? ಅದು ಪುಣೆದಲ್ಲಿ. ಪುಣೆ ಜಾಬ್ ಮಾಡುವಾಗ ಅದನ್ನು ಬಿಟ್ಟು ಇಲ್ಲಿ ಹೈನುಗಾರಿಕೆ ಮಾಡ್ಬೇಕಂತ ನಿಮ್ಗೆ ಯಾಕೆ ಅನ್ನಿಸ್ತು ಸರ್? ಸರ್, ಬಿಕಾಸ್ ನಾ ಅದೇ ಹೇಳ್ತಾ ಇದ್ದೀನಿ, ಇವತ್ತು ನಾಳೆ ಪ್ರತಿಯೊಬ್ಬ ರೂರಲ್ದಲ್ಲಿ ಇರೋಂಥ ಹುಡುಗರು ಮೆಟ್ರೋಪಾಲಿಟನ್ ಸಿಟೀಸ್ದಲ್ಲಿ ಹೋಗಿ ಏನೋ ಅಪರ್ಚುನಿಟಿ ಸರ್ಚ್ ಮಾಡ್ತಾ ಇದ್ದಾರೆ. ಹೌದು ಸರ್, ಹೌದು. ಬಟ್ ನಮ್ಮ ಹತ್ರ ಬಹಳಷ್ಟು ಅಪರ್ಚುನಿಟೀಸ್ ಇದ್ದಾವೆ ರೂರಲ್ ಏರಿಯಲ್ಲಿ. ಬಟ್ ನಮ್ದು ಜನರದ್ದು ಏನಾಗಿದೆ ಅಂದ್ರೆ ಅದ್ರ ಮೇಲೆ ಯುಟಿಲೈಸೇಷನ್ ಮಾಡೋಂಥ ನಮ್ದು ಥಿಂಕಿಂಗೇ ಚೇಂಜ್ ಆಗಿದೆ. ಹೌದು ಸರ್. ಆ ಥಿಂಕಿಂಗ್ ಎಲ್ಲೋ ಒಂಥರ ನನಗೊಂದು ಕ್ಲಿಕ್ ಆಗ್ಲತ್ತಿತ್ತು. ಬಟ್ ಏನಾಗಿದೆ ಅಂದ್ರೆ, ಸಪೋಸ್ ನಾವು ಸಿಟಿದಲ್ಲಿ ಇರ್ತೀವಿ ಸರ್, ಪ್ರತಿಯೊಂದು ಪಾಕೆಟ್ ಹಾಲಿನಲ್ಲಿ ನಾವು ಡ್ರಿಂಕ್ ಮಾಡ್ತೀವಿ. ಎವ್ರಿ ಫ್ಯಾಮಿಲಿ, ಪ್ರತಿಯೊಂದು ಫ್ಯಾಮಿಲಿದಾಗ ಎವ್ರಿ ಡೇ 1 ಲೀಟರ್ ಮಿಲ್ಕಿಂಗ್ ರಿಕ್ವೈರ್ಮೆಂಟ್ ಇದೆ. ಇಂಡಿಯಾ ಇವತ್ತು ನಾವು ನೋಡ್ತಾ ಇದ್ದೀವಿ ಸರ್, ಇಂಡಿಯಾ ವರ್ಲ್ಡ್ದಲ್ಲಿ ನಂಬರ್ 1 ಮಿಲ್ಕ್ ಪ್ರೊಡಕ್ಷನ್ ಕಂಟ್ರಿ ಆಗಿದೆ. ಈವನ್ ದೋ ಆಸ್ ಅ ಫಾರ್ಮರ್, ಆಸ್ ಅ ಡೈರಿ ಫಾರ್ಮರ್ ಯು ಕ್ಯಾನ್ ಸೇ,
ಸ್ಟಿಲ್ ನಾವು ಇನ್ನೂ ನಮ್ಮ ಏನು ಬೇಡಿಕೆ ಇದೆ, ಮಿಲ್ಕ್ ರಿಕ್ವೈರ್ಮೆಂಟ್ ಬೇಡಿಕೆ ಇದೆ ಇಡೀ ಭಾರತ, ನಾವು ಇನ್ನೂ ಫುಲ್ಫಿಲ್ ಮಾಡ್ತಾ ಇಲ್ಲ ಸರ್. ಮಾಡ್ತಾ ಇಲ್ಲ ಸರ್. ನಾವು ಅಂತ ಇದ್ವಿ ಜಗತ್ತಲ್ಲಿ, ನಾವು ಇಂಡಿಯಾ ಇಸ್ ದ ಮೋಸ್ಟ್ ಏನಂತೀವಿ ಮಿಲ್ಕ್ ಪ್ರೊಡಕ್ಷನ್ ಕಂಟ್ರಿ, ಹೌದು ಸರ್. ಬಟ್ ಸ್ಟಿಲ್ ವಿ ಆರ್ ನಾಟ್ ಫುಲ್ಫಿಲ್ಲಿಂಗ್ ದ ನೀಡ್ಸ್ ಆಫ್ ಬೇಸಿಕ್ ನೀಡ್ ಆಫ್ ಎ ಪೀಪಲ್. ಹೌದು. ಇವಾಗ ನಾವು ಅದರಲ್ಲಿ ಮಾಲ್ ಪ್ರಾಕ್ಟೀಸ್ ಬಹಳ ಆಗಿದೆ ಸರ್. ಪಾಕೆಟ್ ಹಾಲ್ದ ಅಂತೀವಿ, ಅದರಲ್ಲಿ ನಾವು ಫ್ಯಾಟ್, ನಾವು ಆಸ್ ಅ ಡೈರಿ ಫಾರ್ಮರ್ ನಾವು ಏನು ಫ್ಯಾಟ್ SNF ಕೊಡ್ತೀವಲ್ಲ, ಹಾಂ ಮಿನಿಮಮ್ ನಮಗೆ ನಾವು ಯಾವಾಗ ಸೆಲ್ ಮಾಡ್ತೀವಿ ಮಿನಿಮಮ್ ಫ್ಯಾಟ್ 3, SNF 8 ಅಂತಾರೆ ಸರ್. ಹಾಂ ಸರ್. ನಾವು ಒಳ್ಳೆ ಕ್ವಾಲಿಟಿ ನಾವು ಫ್ಯಾಟ್ SNF ಸಪ್ಲೈ ಮಾಡ್ತೀವಿ ಸರ್. ಇವನ್ ರೈತರಿಗೆ ಆ ಬೆಲೆ ಸಿಗ್ತಾ ಇಲ್ಲ. ಅದೇ ಬೆಲೆ 3 ಫ್ಯಾಟ್ 8 SNF ಮಿಲ್ಕ್ ಮಾರ್ಕೆಟ್ದಲ್ಲಿ 70 to 80 rupees ಲೀಟರ್ ಇದೆ ಹೌದು ಸರ್. ಇವತ್ತಿನ ಡೇಟ್ನಲ್ಲಿ ಇವತ್ತಿನ ಹೌದು ಸರ್. ಬಟ್ ರೈತರಿಗೆ ಅದು 32, 33, 34 ರುಪೀಸಿಗೆ ಸಿಗ್ತಾ ಇದೆ. ಇವೊಂದು ಆಸ್ ಎ ಡೈರಿ ಫಾರ್ಮರ್ ಇಟ್ ಈಸ್ ಅವರ್ ಪ್ರಯಾರಿಟಿ ರೆಸ್ಪಾನ್ಸಿಬಿಲಿಟಿ ಅಂತ ತಿಳ್ಕೊರಿ. ಜನರಿಗೆ ಒಳ್ಳೆ ಕ್ವಾಲಿಟಿ ಮಿಲ್ಕ್ ಕೊಡಬೇಕು, ಅದು ನನ್ನಲ್ಲಿ ಇಂಟೆನ್ಷನ್ ಇತ್ತು ಸರ್. ಮತ್ತು ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅದು ಇದ್ರ ಕಡೆ ಅದ್ರ ಮೇಲೆ ನಾವು ಫೋಕಸ್ ಮಾಡಿದೆ ಸರ್, ನೀವು ಫಸ್ಟ್ ಹೈನುಗಾರಿಕೆ ಸ್ಟಾರ್ಟ್ ಮಾಡಿದ್ರಲ್ಲ ಸರ್, ಅವಾಗ ಎಷ್ಟು ಹಸುಗಳಿಂದ ನೀವು ಸ್ಟಾರ್ಟ್ ಮಾಡಿದ್ರಿ? ಹಾಂ ಸರ್, ಸ್ಟಾರ್ಟಿಂಗ್ದಲ್ಲಿ ನಾನು ಸ್ಟಾರ್ಟ್ ಮಾಡುವಾಗ 1 ML ಸ್ಟಾರ್ಟ್ ಮಾಡೀನಿ ಸರ್. ಫಸ್ಟ್ ಒಂದೇ ಎಮ್ಮೆ. ಇವನ್ ಅದನ್ನು ನಾವು ದೇಶಿ ಎಮ್ಮೆ. ಹಾಂ ಅದರಲ್ಲಿ ನಂತರ ನಾವು ಏನೋ ಒಂದು ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ ಹರಿಯಾಣ ಬ್ರೀಡ್ ತಂದಿನಿ, ಹಾಂ ಜಾಫ್ರಾಬಾದಿ ಬ್ರೀಡ್ ತಂದಿನಿ, ಹಾಂ ಪಂಡ್ರಪುರಿ ಮೇಲೆ ಸ್ಟಡಿ ಮಾಡಿನಿ ಸರ್. ಬದಾಮಿ ಅಂತ ಒಂದು ಬಫೆಲೋ ಇದೆ ಸರ್. ಹಾಂ ಅದ್ರ ಮೇಲೆ ಪ್ರತಿಯೊಂದು ಎನಿಮಲ್ಸ್ ಒಂದು ಎಡೆಡ್ ಕ್ವಾಂಟಿಟಿದಲ್ಲಿ ತಂದು, ಯಾಕಂದ್ರೆ ಸ್ಟಡಿ ಆಗಬೇಕು ಹೌದು. ಎದರಲ್ಲಿ ಮಿಲ್ಕ್ ಈಲ್ಡ್ ಚೆನ್ನಾಗಿದೆ ಆ ಥರನ ಸ್ಟಡಿ ಮಾಡಿದ ನಂತರ ಮುರ್ರಾ ಇಸ್ ದ ಬೆಸ್ಟ್. ಯಾರಿಗಾದ್ರೂ ಬಫೆಲೋದಲ್ಲಿ ಮಾಡ್ಬೇಕಂದ್ರೆ ಮುರ್ರಾ ಚೆನ್ನಾಗಿದೆ, ಹಾಂ ಸರ್. ಈಲ್ಡ್ನು ಚೆನ್ನಾಗಿದೆ. ಬಟ್ ರೂರಲ್ ಏರಿಯಾದಾಗ ಇರೋಂಥ ಪರಿಸ್ಥಿತಿದಲ್ಲಿ ಸರ್ ನಮ್ಮ ಹತ್ರ ಕ್ರಾಸಿಂಗ್ ಸಲುವಾಗಿ ಚೆನ್ನಾಗಿ ಕ್ವಾಲಿಟಿ ಬುಲ್ ಇರಲ್ಲ. ಹಾಂ ಸರ್. ಇವತ್ತು ನಾವು ಬೆಸ್ಟ್ ಕ್ವಾಲಿಟಿ ಸಿಮನ್ ನಾವು ಪರ್ಚೇಸ್ ಮಾಡ್ಬೇಕಂದ್ರೆ ಮಾರ್ಕೆಟ್ದಲ್ಲಿ ಅವೈಲೇಬಲ್ ಇಲ್ಲ. ಹೌದು ಸರ್. ಮತ್ತು ಸಪೋಸ್ ಅದರಲ್ಲಿ ಲ್ಯಾಕ್ಟೇಷನ್ ಪೀರಿಯಡ್ ಸ್ವಲ್ಪ ಕಡಿಮೆ ಇತ್ತು. ಹಾಂ ಇವೆಲ್ಲ ಕ್ರೈಸಿಸ್ ನೋಡಿ ನಾ ಏನು ಮಾಡಿದ್ನ HF ಹಾಂ ಆಕಳ ಮೇಲೆ ಡೈವರ್ಟ್ ಆಗಿದ್ದು. ಹಾಂ ಆಕಳ ಮೇಲೆ ಡೈವರ್ಟ್ ಆಗಿದ ನಂತರ ಅದು ಮಿಲ್ಕ್ ಈಲ್ಡ್ ಚೆನ್ನಾಗಿತ್ತು, ಮಿಲ್ಕ್ ಪ್ರೊಡಕ್ಷನ್ ಚೆನ್ನಾಗಿತ್ತು ಸರ್. ಮತ್ತು ಆ ನಂತರ ನಾವು ಏನಂತೀವಿ ಗೀರ್ ಆಕಳು, ಹಾಂ ಗೀರ್ ಆಕಳ ಮೇಲೂ ಸ್ಟಡಿ ಮಾಡೀನಿ. ಸರ್. ಲಾಲ್ ಖಂದಾರಿ ಮೇಲೂ ನನ್ನ ಹತ್ರ ಇವತ್ತೂ ಇದೆ. ದೇವ್ನಿ ನಮ್ದೇನು ಬೀದರ್ ಸಲಕ್ಕೆ ಸ್ಪೆಷಲಿ ಬೀದರ್ ಇಸ್ ಫೇಮಸ್ ಫಾರ್ ದೇವ್ನಿ ಬ್ರೀಡ್, ಹಾಂ ಅದ್ರ ಮೇಲೂ ನಾನು ಸ್ಟಡಿ ನಡೀತಾ ಇದ್ದೆ ಸರ್. ಮೊದಲು ಒಂದು ಹಸಿಯಿಂದ ಸ್ಟಾರ್ಟ್ ಮಾಡಿದೆ ಸರ್ ನೀವು. ಇವತ್ತು ಪ್ರೆಸೆಂಟ್ ನಿಮ್ಮ ಹತ್ರ ಎಷ್ಟು ಹಸುಗಳಿದ್ದಾವೆ ಸರ್? ಸರ್ ಇವತ್ತು ನನ್ನ ಹತ್ರ 40 ದೊಡ್ಡ ಅನಿಮಲ್ಸ್ ಇದ್ದಾವೆ, ಕಾಸ್ ಎಲ್ಲ ಹಿಡ್ಕೊಂಡು 50 ಅನಿಮಲ್ಸ್ 50 ಅನಿಮಲ್ಸ್ ನೀವು ಇವತ್ತು ಪ್ರೆಸೆಂಟ್ ನಿಮ್ಮ ಹತ್ರ ಪ್ರೆಸೆಂಟ್ ನನ್ನ ಹತ್ರ ಇದೆ. ಹಾಂ. ಫಸ್ಟ್ ಇನ್ವೆಸ್ಟ್ಮೆಂಟ್ ಎಷ್ಟಿತ್ತು ಸರ್ ನಿಮ್ಮದು? ಸರ್ ಫಸ್ಟ್ ನಾನು 1 ML ಹೇಳಿನಲ್ಲ, 1 ML ಸ್ಟಾರ್ಟ್ ಮಾಡುವಾಗ ಇಟ್ ವಾಸ್ ನನ್ನ ಒಂದು 50,000 ನನ್ನ ಇನ್ವೆಸ್ಟ್ಮೆಂಟ್ ಇತ್ತು ಸರ್. ಹ್ಞೂ ಸರ್. ಬಟ್ ಒಂದು ಮಂತ್ ಅದ್ರ ಮೇಲೆ ಸ್ಟಡಿ ಮಾಡಿದ ನಂತರ 1 ME ಸೆಲೆಕ್ಟ್ನು ನಮ್ಗೆ ಅಷ್ಟೇ ಪರಿಶ್ರಮ ಹತ್ತಿತ್ತು. ಹಾಂ ಸರ್. ಸೊ ಬಿಕಾಸ್ ಆಫ್ ದಟ್ ನಾ ಏನು ಮಾಡೀನಿ, ಇನ್ನೊಂದು 5 ಎನಿಮಲ್ಸ್ ತರಬೇಕು ಆ್ಯಡ್ ಮಾಡ್ಬೇಕಂದ್ರೆ ಒಂದು 5 ಎನಿಮಲ್ಸ್ ಆ್ಯಡ್ ಮಾಡಿ ಸ್ಟಾರ್ಟ್ ಮಾಡಿದ್ದೆ. ಹೈನುಗಾರಿಕೆ ಸ್ಟಾರ್ಟ್ ಮಾಡುವಾಗ ನಿಮ್ಗೆ ಆದಂತಹ ಕಷ್ಟಗಳೇನೇನು ಸರ್? ಫಸ್ಟ್ ಸ್ಟಾರ್ಟ್ ಮಾಡಿದ್ರಲ್ಲ ಅವಾಗ? ಹಾಂ ಅವಾಗ ಸರ್ ಫಸ್ಟ್ ಆಫ್ ಆಲ್ ನಿಮಗೆ ಅದ್ರ ಬಗ್ಗೆ ನಾಲೆಜ್ ನನಗಿದ್ದಿಲ್ಲ. ಹಾಂ ಸರ್. ಮತ್ತು ತಿಳುವಳಿಕೆ ಇದ್ದಿಲ್ಲ. ಹ್ಞೂ ಏನೋ ಒಂದು ಟ್ರೆಡಿಷ್ನಲಿಂದ ನಡೀತಾ ಇದ್ದೆ, ಅದೇ ಥರ ಏನೋ ಒಂದು ಮಾಡೋರಂತ ಮಾಡಿದ್ದೀವಿ. ಹಾಂ ಸರ್. ಬಟ್ ಆ ನಂತರ ಅದರಲ್ಲಿ ಹೋಗಿದ ನಂತರ ನಮ್ಗೆ ಅದರಲ್ಲಿ ಫೀಡ್ ಯಾವ ಥರ ಕೊಡಬೇಕು, ಯಾವ ಕ್ವಾಲಿಟಿ ಆಫ್ ಫೀಡ್ ಚೆನ್ನಾಗಿದೆ. ಮತ್ತು ನಾವೇನು ಮಾಡ್ತೀವಿ ಸರ್, ಯಾವುದೋ ಒಂದು ಹುಲ್ಲು ಕೊಯ್ತೀವಿ, ಆ ಹುಲ್ಲು ತಿನ್ನಿಸ್ತೀವಿ. ಹೌದು. ಒಂದು ದಿನ ಎಮ್ಮೆ ಇರಲಿ ಆಕಳು ಇರಲಿ, ಒಂದು 2 ಲೀಟರ್ 3 ಲೀಟರ್ ಹಾಲು ಕೂಡ ಅಂತ ಆಕಳು ಒಂದಿನ 4 ಲೀಟರ್ ಕೊಡುತ್ತೆ, ಒಂದಿನ 1 ಲೀಟರ್ನು ಕೊಡೋದು. ಬಟ್ ಮನುಷ್ಯರದಲ್ಲಿ ಆ ಥರ ಡಿಪ್ರೆಷನ್ ಹಂಗೆ ಮನುಷ್ಯರು ಹೋಗ್ತಾರೆ, ಆ ಥರ ಎನಿಮಲ್ಸ್ನು ಹೋಗ್ತಾವೆ ಸರ್. ಅನಿಮಲ್ಸ್ ಹತ್ರ ಡಿಪ್ರೆಷನ್ದಲ್ಲಿ ಇರ್ತಾವೆ, ಪ್ಯಾನಿಕ್ದಲ್ಲಿ ಇರ್ತಾವೆ, ಅವ್ರ ಫೀಲಿಂಗ್ಸ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಈ ಥರ ನಾವು ಮಾಡುವಾಗ ನಾವು ಫೋಕಸ್ ಮಾಡ್ಬೇಕಂದ್ರೆ ಸರ್ ಅದರಲ್ಲಿ ನಾವು ಚಲೋ ಕ್ವಾಲಿಟಿ ಆಫ್ ಫೀಡ್ ನಾವು ಕೊಡ್ಬೋದು. ಹೈನುಗಾರಿಕೆ ಹೊಸಬ್ರು ಸ್ಟಾರ್ಟ್ ಮಾಡ್ತಾರಲ್ಲ ಸರ್, ಅದಕ್ಕೆ ಯಾವ್ಯಾವ ರೀತಿ ಅವ್ರು ತಯಾರಿ ಮಾಡ್ಕೊಂಡ್ರೆ ಒಳ್ಳೆಯದು ಸರ್? ಫಸ್ಟ್ ಆಫ್ ಆಲ್ ಅವ್ರ ಹತ್ರ ನೀರು ಇರಬೇಕು ಸರ್. ಸರ್. ಫಸ್ಟ್ ನೀರು ಇರಬೇಕು, ಹಾಂ. ಆನಂತರ ಅವ್ರ ಹತ್ರ ಲ್ಯಾಂಡ್ ಇರಬೇಕು, ಭೂಮಿ ಇರ್ಬೇಕು ಸರ್. ಭೂಮಿ ಇರಬೇಕು ಸರ್. ಮಿನಿಮಮ್ ಅವ್ರ ಹತ್ರ 4 ಎಕರೆ ಆದ್ರೂ ಭೂಮಿ ಇರಬೇಕು ಸರ್. ಯಾಕಂದ್ರೆ ಸರ್ 1-2 ಎನಿಮಲ್ಸ್ ಅವ್ರು ಮಾಡಿದ್ರೆ ಅವ್ರಿಗೆ ಪ್ರಾಫಿಟ್ ಆಗಲ್ಲ. ಅಲ್ಲ ಸರ್. ಮತ್ತು ಅದರಲ್ಲಿ ಅವ್ರಿಗೆ ರೆವಿನ್ಯೂನು ತೆಗಿಲಕ್ಕೆ ಬರೋದು. ಹಾಂ. ಮತ್ತು ಅವ್ರು ಎಷ್ಟು 1-2 ಎನಿಮಲ್ಸ್ ಸಲಕ್ಕ ಟೈಮ್ ತಗೋತದಲ್ಲ, ಅಷ್ಟೇ ಟೈಮ್ ಅವರಿಗೆ ಒಂದು 5 ಎನಿಮಲ್ಸ್ ಮಾಡ್ಬೇಕು ಸರ್. ಮಿನಿಮಮ್ ಸ್ಟಾರ್ಟ್ 5ಲಿಂದ ಸ್ಟಾರ್ಟ್ ಮಾಡ್ಬೇಕು. ಹಾಂ. ಮತ್ತು ಅದರಲ್ಲಿ ಇವೆಲ್ಲ ಬರೋಂಥ ಪ್ರಾಬ್ಲಮ್ಸ್ ಇರ್ತಾವೆ ಸರ್. ಮಾಡುವಾಗ ಏನು ಮಾಡ್ತಾರೆ, ಸಡನ್ಲಿ ಒಂದು ಆಕಳು ತರ್ತಾರೆ, ಸಡನ್ಲಿ ಎನಿಮಲ್ಸ್ದಲ್ಲಿ ಹೆಂಗಿರುತ್ತೆ ಸರ್, ಪ್ರತಿಯೊಬ್ಬರು ಮನುಷ್ಯರದ ಬಿಹೇವಿಯರ್ ಅಂತೀವಿ, ಹ್ಯೂಮನ್ ಬಿಹೇವಿಯರ್, ಆ ಥರ ಎನಿಮಲ್ಸ್ ಬಿಹೇವಿಯರ್ನು ಡಿಫ್ರೆಂಟ್ ಇರುತ್ತೆ ಸರ್. ಸರ್ಟನ್ ಟೈಮ್ಸ್ದಾಗ ಏನಾಯ್ತು ಸರ್, ನಾವು ಇವಾಗ ನಿಮಗೆ ಆಕಳು ಬಗ್ಗೆನೇ ಹೇಳ್ತೀನಿ. ಒಂದು ಎನಿಮಲ್ಲು ಆಕಳು 6 ಮಂತ್ಸ್ ಬೆಸ್ಟ್ ಮಿಲ್ಕ್ ಕೊಡುತ್ತೆ ಸರ್, ಪ್ರೊಡಕ್ಷನ್. ಅದೇ ಪೀರಿಯಡ್ದಲ್ಲಿ ಸಪೋಸ್ ಎನಿಮಲ್ ಹೀಟಿಗೆ ಬಂತಂತ ತಿಳ್ಕೊ ಸರ್, ಇಟ್ ಈಸ್ ದ ಬೆಸ್ಟ್ ಪೀರಿಯಡ್ ನಾವು ಅಂತೀವಿ ಆಸ್ ಅ ಫಾರ್ಮರ್.
ಯಾಕಂದ್ರೆ ಅವಾಗೆ ಅದು ಹೀಟಿಗೆ ಬಂತು, ಅವಾಗೆ ಅದು ಪ್ರೆಗ್ನೆನ್ಸಿ ಕನ್ಸ್ಯೂಮ್ ಆಯ್ತು ಅಂದ್ರೆ ನನಗೆ 9 ಮಂತ್ಸ್ ತನ ಅದು ಹೆಂಗೂ 6 to 7 ಮಂತ್ಸ್ ಹಾಲು ಕೊಡ್ತದೆ. ಹಾಂ ಸಪೋಸ್ ಅದೇ ಹೀಟಿಗೆ ಬರೋಂಥ ಚಾನ್ಸಸ್ ಹ್ಞೂ 9 ಮಂತ್ಸ್ 8 ಮಂತ್ಸ್ ತಪ್ಪತ್ತಂತ ತಿಳ್ಕೊರಿ. ಹಾಂ ಅವಾಗ ಏನಾಯ್ತು ಅಂದ್ರೆ ಮಿಲ್ಕ್ ಇಲ್ಡು ಕಡಿಮೆ ಆಯ್ತು ಸರ್. ಹಾಂ ಹೌದು ನ್ಯಾಚುರಲಿ ಅದು ನ್ಯಾಚುರಲ್ ಫಿನಾಮಿನ ಅದು, ಹೌದು ಸರ್ ಶರೀರದ ಗುಣಧರ್ಮ ಅಂತೀವಿ. ಹೌದು ಆಫ್ಟರ್ 9 ಮಂತ್ಸ್ ಅದು ಲ್ಯಾಕ್ಟೇಷನ್ ಪೀರಿಯಡ್ ಕಡಿಮೆ ಆಯ್ತು. ಹಾಂ ಆ 9 periods ಆಗಿನಂತ ಅದು ಹೀಟ್ ಬಂತು, ಪ್ರೆಗ್ನೆನ್ಸಿ ಕನ್ಸ್ಯೂಮ್ ಆಯ್ತು ಅಂದ್ರೆ ಯು ಶುಡ್ ಅದೇ ಅನಿಮಲಿಗೆ ನೀವು ಮೇಂಟೈನ್ ಮಾಡ್ಬೇಕು. ಇನ್ನು 9 ತಿಂಗಳು ಟೈಮ್ ತಗೋ. ಹೌದು ಹೌದು ಸರ್ ಅದು ಏನು ಇರುತ್ತಲ್ಲ ಸರ್, ಅದು ಭಾಳ ದೊಡ್ಡ ಫಾರ್ಮರಿಗೆ ಲಾಸ್ ಮಾಡುತ್ತೆ. ಆ 9 ಮಂತ್ಸ್ ಏನು, ಯಾಕೆ ಅವಾಗ ನಿಮ್ಮ ಹತ್ರ ಮಿಲ್ಕ್ ಇರಲ್ಲ, ನಿಮ್ಮ ಹತ್ರ ರೆವಿನ್ಯೂ ಜನರೇಟ್ ಆಗಲ್ಲ, ಹೌದು ಸರ್ ನಿಮ್ಮ ಹತ್ರ ದುಡ್ಡೇ ಬರಲ್ಲ ಅಂದ್ರೆ ನೀವು ಆ ಅನಿಮಲಿಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ಬೇಕು. ಹೌದು ಆ ಪೀರಿಯಡ್ದಲ್ಲಿ ಪ್ರತಿಯೊಬ್ಬ ಫಾರ್ಮರು ಅದ್ರ ಮೇಲೆ ಮಾನಿಟರಿಂಗ್ ಮಾಡ್ಕೊತಿರ್ಬೇಕು. ಅಂದರೆ ಹೊಸಬರು ಸ್ಟಾರ್ಟ್ ಮಾಡಬೇಕಾದ್ರೆ ನೀರು ಮತ್ತು ಭೂಮಿ ತುಂಬ ಇಂಪಾರ್ಟೆಂಟ್. 101%. ಹ್ಞೂ ನಿಮ್ಮ ಹತ್ರ ಇವಾಗ ಸದ್ಯಕ್ಕಿರುವಂಥ ತಳಿಗಳು ಯಾವುವು ಸರ್? ಸರ್ ಇವಾಗ ನನ್ನ ಹತ್ರ HF ಎಚ್ ಎಫ್ ಕಾವು ಹಾಂ ರೀ ಮತ್ತು ಗೀರ್ ಆಕಳು ಇದೆ ಸರ್, ಹಾಂ. ಲಾಲ್ ಖಂದಾರಿ, ಹಾಂ ದೇವ್ನಿ ಹಾಂ ಇಷ್ಟ ಇದ್ದಾವೆ ಸರ್. ಬಟ್ ನಾ ಸ್ಪೆಷಲಿ ದೇವ್ನಿ, ಲಾಲ್ ಖಂದಾರಿ ಮತ್ತು ಗೀರ್ ಇದು ನಾನು ಸ್ಪೆಷಲಿ ಫಾರ್ ನಾನು ಶೋ ನಾವು ಇಂಡಿಯನ್ ತಳಿ ಇದಾವೆ ಅಂತ ನಾ ಯೂಸ್ ಮಾಡ್ತೀನಿ. ಬಟ್ ಫಾರ್ ಮಿಲ್ಕಿಂಗ್ ಪರ್ಪಸ್ HF. ಹ್ಞೂ ಈ ಹಸುಗಳನ್ನು ನೀವು ಎಲ್ಲಿಂದ ತಂದಿದ್ದೀರಾ ಸರ್? ಸರ್ ನಾ ಟೋಟಲ್ HF ತಳಿಗಳು ಲೋಕಲ್ದಲ್ಲಿನೂ ಸಿಗ್ತಾವೆ ಸರ್. ಬೀದರ್ ಜನರಿಗೆ ಅಂದರೂ ಇಲ್ಲಿ ಲೋಕಲ್ದಲ್ಲಿನೂ ಸಿಗ್ತಾವ. ಹಾಂ ಬಟ್ ಚೆನ್ನಾಗಿ ಕ್ವಾಲಿಟಿ ನೀವು ತರಬೇಕಂದ್ರು ಲೋನಿ ಅಂಗಡಿ ಅಂತಿದೆ ಸರ್, ಮಹಾರಾಷ್ಟ್ರ ಸಿರ್ಡಿಯಲ್ಲಿ. ಹಾಂ ಹಾಂ ಇಲ್ಲಿಂದ 450 kilometers ಅವೆ, ಅಹಮದ್ನಗರ್ ಡಿಸ್ಟಿಕ್ದಲ್ಲಿ ಬರುತ್ತೆ. ಸಿರ್ಡಿ ಎಲ್ಲರಿಗೂ ಗೊತ್ತಿರುತ್ತೆ. ಅಲ್ಲಿ ಲೋನಿ ಅಂಗಡಿ ಅಂತಿದೆ, ಅಲ್ಲಿಂದ ತರ್ತೀವಿ ಸರ್ ರೆಗ್ಯುಲರ್ ಆಗಿ. ಯಾವ ರೀತಿ ಟ್ರಾನ್ಸ್ಪೋರ್ಟೇಷನ್ ಮಾಡ್ತೀರಾ ಸರ್? ಸರ್ ಟ್ರಾನ್ಸ್ಪೋರ್ಟೇಷನ್ ಅವ್ರ ಹತ್ರನೇ ಇರುತ್ತೆ, ಅಲ್ಲಿ ಟ್ರಾನ್ಸ್ಪೋರ್ಟರ್ಸ್ ಅವೈಲೇಬಲ್ ಇರ್ತಾರೆ. ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡಬೇಕು, ಕ್ವಾಲಿಟಿ ನೀವು ಸೆಲೆಕ್ಟ್ ಮಾಡಬೇಕು ಕೌಸ್. ನಿಮ್ಮ ಹತ್ರ ಯಾರಾದರೂ ಗೈಡೆನ್ಸ್ ಮಾಡೋರು ಇದ್ದರು, ಹೊಸರು ಯಾರಾದ್ರು ಇಲ್ಲ, ವೆಟರ್ನರಿ ಡಾಕ್ಟರ್ ಯಾರು ಎಕ್ಸ್ಪರ್ಟ್ ಇದ್ದರು, ಯಾರ ಡೈರಿ ಫಾರ್ಮಿಂಗ್ ಮಾಡಿನವ್ರು ಇದ್ದರು, ಅವ್ರ ಹತ್ರ ಹೋಗಿ ನೀವು ಅವ್ರಿಗೆ ಯಾರಿಗೂ ಜೊತೆಯಲ್ಲಿ ತೊಗೊಂಡೋಗಿ ಅಲ್ಲಿ ಪರ್ಚೇಸ್ ಮಾಡ್ಬೋದು. ಈಗ ಹೊಸಬ್ರು ಡೈರಿ ಫಾರ್ಮ್ ಹಾಕ್ಬೇಕಂತಾರೆ, ಹೈನುಗಾರಿಕೆ ಮಾಡ್ಬೇಕಂತಾರಲ್ಲ ಸರ್, ಅಂಥವ್ರಿಗೆ ಹಸುಗಳ ಬಗ್ಗೆ ನಾಲೆಜ್ ಇರಲ್ಲ ಸರ್. ಯಾ ಯಾವ ಹಸು ಚೆನ್ನಾಗಿದೆ ಯಾವ ಹಸು ಚೆನ್ನಾಗಿಲ್ಲ ಅಂತ ಅವ್ರಿಗೆ ಗೊತ್ತಿರಲ್ಲ. ಅಂಥವ್ರು ಅದ್ರ ಬಗ್ಗೆ ಪ್ರಾಪರಾಗಿ ನಾಲೆಜ್ ಬೇಕಂತಂದ್ರೆ ಹೆಂಗೆ ತೊಗೋಬೇಕು ಸರ್? ಸರ್ ಫಸ್ಟ್ ಆಫ್ ಆಲ್ ಪ್ರಾಪರಾಗಿ ನಾಲೆಜ್ ತೊಗೋಬೇಕಂದ್ರೆ ನಮ್ಮ ಬೀದರ್ ಡಿಸ್ಟಿಕ್ದಲ್ಲಿ ಹ್ಞೂ ಕಮಟನ ವೆಟರ್ನರಿ ಕಾಲೇಜ್ ಇದೆ ಸರ್. ಸರ್. ನಾನು ನಾ 8 years ಅದರಲ್ಲಿ ಎಕ್ಸ್ಪೀರಿಯನ್ಸ್ ಇದ್ರೂ ರೀಸೆಂಟ್ಲಿ ಅಲ್ಲಿಂದೇ ಒಂದು 2 days ಕೋರ್ಸ್ ಕಂಪ್ಲೀಟ್ ಮಾಡ್ಕೊಂಡು ಬಂದಿನಿ ಸರ್. ಸರ್ ಮತ್ತು ರೆಗ್ಯುಲರ್ ಆಗಿ ವೆಟರ್ನರಿದಲ್ಲಿ ಕೋರ್ಸ್ ನಡೀತಾ ಇರ್ತದೆ. ಫಸ್ಟ್ ಆಫ್ ಆಲ್ ಅದರಲ್ಲಿ ಏನು ಎಜುಕೇಷನ್ ಕ್ವಾಲಿಫಿಕೇಶನ್ ಏನು ಬೇಕಾಗಿಲ್ಲ. ಸಪೋಸ್ ನಿಮ್ಮ ಕ್ವಾಲಿಫಿಕೇಶನ್ 10th ಪಾಸ್ನು ಇಲ್ಲ ಅಂದ್ರೆ ನೀವು ಆ ಟ್ರೈನಿಂಗಿಗೆ ನೀವು ಅವೈಲೇಬಲ್ ಆಗ್ಬೋದು, ಅಲ್ಲಿ ನೀವು ನಾಲೆಜ್ ಗೇನ್ ಮಾಡ್ಬೋದು ಆ್ಯಸ್ ಎ ಯೂನಿವರ್ಸಿಟಿ, ವೆಟರ್ನರಿ ಯೂನಿವರ್ಸಿಟಿ. ಆ ನಂತರ ನಿಮಗೆ ಅಗರ್ ಸಪೋಸ್ ನನ್ನ ಒಪಿನಿಯನ್ಲಿಂದ ಯಾರಿಗಾದ್ರೂ ಅವು ಪರ್ಚೇಸ್ ಮಾಡೋದಿತ್ತು ಅಂತ ತಿಳ್ಕೊರಿ ಸರ್. ಫಸ್ಟ್ ಆಫ್ ಆಲ್ ಅದ್ರ ಹೆಲ್ತ್ ನೋಡ್ಬೇಕು ಸರ್. ಹಾಂ ಸರ್ ಹಿಂದಿನಗಡೆ ಏನು 2 ಕಾಲು ಇರ್ತವೆ, ಅದರಲ್ಲಿ ಗ್ಯಾಪ್ ಚೆನ್ನಾಗಿರ್ಬೇಕು. ಹಾಂ ಹಾಂ ಅಡರ್ ಕ್ವಾಲಿಟಿ ಯಾವಾಗ ಇರುತ್ತದಲ್ಲ, ಅದ್ರ ಹಿಂದ್ಗಡೆ ಏನು ಕಾಲು ಇರ್ತದೆ, ಕಾಲಿನಕಿನ್ನ ಬಿ ಔಟರ್ ಸೈಡ್ ಬರ್ಬೇಕು ಅಡರ್ ಕ್ವಾಲಿಟಿ. ಹಾಂ ಮತ್ತು ಒಳಗಡೆ ಏನು ಅವ್ರ ಟಿಕ್ಸ್ ಇರ್ತಾವ ಅದ್ರ ಸ್ಪೇಸ್, ಹಾಂ ಇಂಟರ್ ಸ್ಪೇಸ್ ಅಂತೀವಿ ನಾವು. ಹಾಂ ಆ ಇಂಟರ್ ಸ್ಪೇಸ್ ಈಕ್ವಲ್ ಆಗಿ ಇರಬೇಕು, ಈಕ್ವಲಿ ಬ್ಯಾಲೆನ್ಸ್ ಇರಬೇಕು. ಅದು ಆ ತಳಿಗಳು ಏನಿರ್ತಾವೆ ಸರ್, ಮಿಲ್ಕ್ ಈಲ್ಡ್ ಮೋರ್ ದೆನ್ 10+ per time ಕೊಡ್ಬೋದು. ಹಾಂ HFದಲ್ಲಿ ಹಾಂ ಸೇಮ್ ಫೀಚರ್ಸ್ ಎಲ್ಲ ತಳಿಗಳು. ಬಫೆಲೋದಲ್ಲಿ ಹೋದ್ರೂ ನೀವು ಇದೇ ಫೀಚರ್ಸ್ಲಿಂದ ನೀವು ತಗೋಬೋದು. ಹಾಂ ಸ್ಕಿನ್ ಯಾವಾಗೂ ಮಾರ್ಕೆಟ್ದಲ್ಲಿ ಯಾವಾಗ ಸರ್ ಅಲ್ಲಿ ಮೋರ್ ದೆನ್ 4,000-5,000 ಎನಿಮಲ್ಸ್ ಇರ್ತವೆ ಲೋನಿ ಅಂತ ಅಂಗಡಿದಲ್ಲಿ. ಹೌದು ಸಪೋಸ್ ನಾವು ಲೋಕಲ್ ಅಂಗಡಿಯಲ್ಲಿ ಮೈಲಾರಲ್ಲಿ ಖಾನಾಪುರ ಮೈಲಾರ್ ಅಂತೀವಿ, ಅಲ್ಲಿ ಹೋದರೂ ಮ್ಯಾಕ್ಸಿಮಮ್ 100 to 200 ಎನಿಮಲ್ಸ್ ನಿಮಗೆ ಸಿಗ್ಬೋದು. ಅವಾಗ ನೀವು ಸೆಲೆಕ್ಷನ್ ಮಾಡುವಾಗ ಫಸ್ಟ್ ಆಫ್ ಆಲ್ ಆ ಎನಿಮಲ್ ಶೈನಿಂಗ್ ಇರಬೇಕು, ಹಾಂ ಅದರಲ್ಲಿ ಶೈನ್ ಇರಲೇಬೇಕು. ಹ್ಞೂ ಅದ್ರ ಕೂದಲು ಏನಿರ್ತಾವಲ್ಲ ಸರ್, ಟೋಟಲಿ ಪ್ಲೇನ್ ಬಾಡಿಗೆ ಅಟ್ಯಾಚ್ ಇರಬೇಕು, ಕಡಿ ಇರಬೇಡ. ಹಾಂ ಅದು ಇತ್ತಂದ್ರೆ ಇಟ್ ಈಸ್ ಇನ್ ಅ ಗುಡ್ ಹೆಲ್ತ್ ಎನಿಮಲ್ ಅಂತ ನಾವು ಅದಕ್ಕೆ ಸರ್ಟಿಫಿಕೇಶನ್ ಕೊಡ್ಬೋದು. ಅದ್ರ ಮೇಲೆ ಫೋಕಸ್ ಮಾಡಿ ನಾವು ಹೇಳಿನ ಎಲ್ಲ ಪ್ಯಾರಾಮೀಟರ್ಸ್, ಸಪೋಸ್ ಆ ಆಕಳದಲ್ಲಿ ಇದು ಬೆಸ್ಟ್ ಅಡರ್ ಕ್ವಾಲಿಟಿ, ಮತ್ತು ಆ ಕಣ್ಣೆಲ್ಲ ಸರ್ ಕೆಂಪಗಿರ್ಬೇಡ, ಟೋಟಲಿ ರೆಡಿಶ್ ಇರಬೇಡ. ಹಾಂ ಮತ್ತು ಎನಿಮಲ್ ಯಾವಾಗ ನೀವು ಪರ್ಚೇಸ್ ಮಾಡ್ಲಿಕ್ಕೆ ಅಂಗಡಿಗೆ ಹೋಗ್ತೀವಿ, ಯಾಕೆ ಭಾಳಷ್ಟು ಎನಿಮಲ್ಸ್ ಇರ್ತಾವೆ ಸರ್, ಮಾನಿಟ್ರಿಂಗ್ ಮಾಡ್ಬೇಕು. ಇವು ಚಿಕ್ಕ ಪಾಯಿಂಟ್ಸ್ ಇದ್ದಾವೆ. ಹ್ಞೂ ಆಕಳು ಮಳಕ್ ಹಾಕ್ತಾನೆ ಇರಬೇಕು, ಸೈಲೆಂಟ್ ಇರಬೇಡ, ಹಾಂ ಮುಖ ಕೆಳಗಡೆ ಮಾಡಿ ಸೈಲೆಂಟ್ ಇರಬಾರ್ದು ಮಾರ್ಕೆಟ್ದಲ್ಲಿ. ಹಾಂ ಮತ್ತು ಅದು ಏನಂತೀವಿ ಏನರೋ ಒಂದು ಆಕ್ಟಿವಿಟಿ ಮಾಡ್ತಾ ಇರಬೇಕು. ಹಾಂ ಆ ಥರ ಆಕಳಿಗೆ ಫೋಕಸ್ ಮಾಡಿ ರೈತರು ಪರ್ಚೇಸ್ ಮಾಡ್ಬೋದು. ಹ್ಞೂ ಸರ್, ಮನುಷ್ಯರ ಹತ್ರ ಹೆಂಗೆ ರೋಗಗಳು ಬರ್ತಾವಲ್ಲ ಸರ್, ಹಾಗೆ ಹಸುಗಳಿಗೂ ರೋಗಗಳು ಬರುತ್ತಾ ಸರ್? 101% ಸರ್. ಯಾವ ರೀತಿ ರೋಗಗಳು ಬರ್ತದೆ ಸರ್? ಸರ್ ಇವಾಗ ನಾನು ಸ್ವಲ್ಪ ಟೆಕ್ನಿಕಲಿ ಹೇಳ್ತೀನಿ. ಇಂಟರ್ನಲ್ ಡಿಸೀಸಸ್, ಎಕ್ಸ್ಟರ್ನಲ್ ಡಿಸೀಸ್ ಅಂತ ಇವಾಗ ರೀಸೆಂಟ್ಲಿ ನಮ್ಮ ಹತ್ರ ಒಂದು ಇದು ಆಗಿದೆ ಡಿಸೀಸಸ್ ಮೇಲೆ. ಹಾಂ
ಈಗ ಅದರಲ್ಲಿ ಅಂದ್ರೆ ಸರ್ ನಿಮಗೂ FMD, ಹಾಂ ಫುಡ್ ಆ್ಯಂಡ್ ಮೌತ್ ಡಿಸೀಸ್ ಅಂತೀವಿ ಹಾಂ ನಾವು, ಕುರ್ಕತ್ ಅಂತ ನಮ್ಮ ಜನ. ಹಾಂ ಅದ್ರ ಮೇಲೆ ವ್ಯಾಕ್ಸಿನೇಷನ್ಸ್ ಇದ್ದಾವೆ ಸರ್. ರೈತರು ಏನು ಮಾಡ್ತಾರ, ರೂರಲ್ ಏರಿಯಾದಲ್ಲಿ ಅವ್ರಿಗೆ ಅವೇರ್ನೆಸ್ ಇರಲ್ಲ ಸರ್. ಸರ್ ಅವ್ರೇನು ಮಾಡ್ತಾರ, FMD ವ್ಯಾಕ್ಸಿನ್ ಮಾಡಿದೆ ಅಂದ್ರು ಆಕಳಿಗೆ ಒಂದಿನ ಜ್ವರ ಬರ್ತದೆ ಸರ್. ಸರ್ ನಮಗೆ ಮನುಷ್ಯರಿಗೆ ಸಣ್ಣ ಕೂಸುಗಳಿಗೆ ನಾವು ಪೋಲಿಯೋ ನಾವು ಕೋವಿಡ್ದಲ್ಲಿ ಬಹಳಷ್ಟು ಜನರು ವ್ಯಾಕ್ಸಿನೇಷನ್ ತೊಗೊಂಡ್ರು. ಸರ್ ಒಂದೆರಡು ದಿನ ಜ್ವರ ಬರ್ತು ಸರ್. ಜ್ವರ ಬರ್ಲತ್ತದ ಅಂದ್ರೆ ಇಟ್ ಈಸ್ ಆ್ಯಕ್ಟಿಂಗ್, ಅದು ನಿಮ್ಮ ಬಾಡಿ ಮೇಲೆ ಆ್ಯಕ್ಟಿಂಗ್ ಮಾಡ್ಲತ್ತನ, ಇದೊಂದು ಸಿಂಪ್ಟಮ್. ಹ್ಞೂ ಅದೇ ಥರ FMDಗೆ ನಿಗ್ಲೆಕ್ಟ್ ಮಾಡ್ತಾರೆ ಸರ್ ಸರ್. ಯಾಕಂದರೆ ಜ್ವರ ಬರ್ತದು, 1 ಲೀಟರ್ ಹಾಲು ಕಡಿಮೆ ಮಾಡ್ತದು ಅಂತ ಕಡಿಮೆ. ಸಪೋಸ್ ಅದೇ ನಿಮ್ಮಲ್ಲಿಗೆ FMD ಅಟ್ಯಾಕ್ ಆಯ್ತು ಅಂತ ತಿಳ್ಕೊರಿ ಸರ್, ಆ ಆಕಳು ಬರೋಂಥ ನೆಕ್ಸ್ಟ್ ಪ್ರೆಗ್ನೆನ್ಸಿದಲ್ಲಿ ಸರ್ 10 ಲೀಟರ್ ಆಕಳು 5 ಲೀಟರ್ಲಿಂದ 7 ಲೀಟರ್ ಹಾಲು ಕೊಡ್ತದೆ ಸರ್. ಹಾಂ ಹಾಲು ಕಡಿಮೆ ಇದು ಎಷ್ಟು ಲಾಸ್ ಆಯ್ತು ಸರ್? ಹೌದು 3 ಒಂದು 8 ದಿನ ಹಾಲು ಕಡಿಮೆ ಆದರೂ ಅದೇ ಒಂದು ದೊಡ್ಡ ಲಾಸ್ ಅಲ್ಲ. ಹೌದು ಸರ್ ಬಟ್ ನೆಕ್ಸ್ಟ್ ಯಾವಾಗ ಪ್ರೆಗ್ನೆನ್ಸಿ ಕನ್ಸ್ಯೂಮ್ ಆಗಿ ಇನ್ನು ಹಾಲು ಬಡಸ್ಲಾಕೆ ಸಾಧ್ಯ ಇಲ್ಲ ಸರ್. ಸರ್ ಒಂದ್ಸಲ FMD ಬಂದಿನ ಆನಿಮಲ್ಸ್ ರೆಗ್ಯುಲರ್ ಆಗಿ ಅದು ಹಾಲು ಬಡಸಲ್ಲ. ಹ್ಞೂ LSD ಅಂತ ಬಿಮಾರಿ ಇದೆ ಸರ್, ಲಿಂಪಾ ಸ್ಕಿನ್ ಡಿಸೀಸ್ ಅಂತ. ಹಾಂ ಲಿಂಪಾ ಸ್ಕಿನ್ ಡಿಸೀಸ್ ಸರ್ ಇವತ್ತು ನಾಳೆ ನಾವು ಅಂತೀವಿ ಕೊರೋನಾ, ಯಾವ ಥರ ಕೊರೋನಾ ಮಹಾ ಬಿಮಾರಿ ಅಂತ ಆಗಿದೆ ಅಲ್ಲ ಸರ್, LSDನೂ ಅಷ್ಟೇ ಡೇಂಜರಸ್ ಇದೆ ಸರ್. LSD ಬಿಮಾರಿಯಿಂದ ದನಗಳಿಗೆ ಪ್ರಿಕಾಷನ್ ತಗೊಳಕ್ನು ಬಹಳಷ್ಟು ಇದೆ ಚಾನ್ಸಸ್. ಹಾಂ ಬಟ್ ಅದ್ರ ಮೇಲೆ ಇನ್ನೂ ವ್ಯಾಕ್ಸಿನ್ ಬಂದಿಲ್ಲ. ಹ್ಞೂ LSD ಡಿಸೀಸಿಗೆ ಹೆಂಗೆ ಪ್ರಿಕಾಷನ್ ತಗೋಬೇಕಂದ್ರೆ, ಸಪೋಸ್ ಒಂದು ಯಾವ್ದಾರ ಅನಿಮಲಿಗೆ ಬಂತಂತ ತಿಳ್ಕೊಳ್ಳಿ. ಯಾವ ಥರ ಕೊರೋನಾದಲ್ಲಿ ನಾವು ಒಬ್ಬರಿಗೆ ಕ್ವಾರಂಟೈನ್ ಮಾಡಿದ್ವಿ ಮನುಷ್ಯರಿಗೆ, ಹಾಂ ಅದೇ ಥರ ಆ ಆಕಳಿಗೆ ಆ ಶೆಡ್ಡಿನಾಗಿನ ತೆಗೆದು ಸೈಡ್ದಲ್ಲಿ ಇಡಬೇಕು. FMDಗೂ ಹಾಗೆ, LSDಗೂ ಹಂಗೆ. ಹಾಂ ಬಟ್ LSD ಯಾವ ಥರ ಇದೆ ಅಂದ್ರೆ ಸರ್, ಅದರಲ್ಲಿ ನಿಮಗೆ ಮಿಲ್ಕಿನ ಮೇಲೆ ಎಫೆಕ್ಟ್ ಆಗಲ್ಲ. ಹಾಂ ಎಷ್ಟು ದಿನ LSD ನಿಮ್ಮ ಶರೀರದಲ್ಲಿ ಇರುತ್ತೆ ಅಷ್ಟೇ ದಿನ ಅದು. ಹಾಂ ಬಟ್ ಅದರಲ್ಲಿ ಇಮ್ಯುನಿಟಿ ಕಡಿಮೆ ಆಗುತ್ತೆ ಸರ್. ಇದರಲ್ಲಿ ರೈತರಿಗೆ ಇನ್ನೊಂದು ನನ್ನ LSDದಲ್ಲಿ ನಾನು 3 ಆಕಳು ಸತ್ತು ಹೋಗಿದ್ದೆ ಸರ್. ಅದೂ ಭಾಳ ದೊಡ್ಡ ಲಾಸ್, ಫೈನಾನ್ಷಿಯಲ್ ಲಾಸ್ನೂ ಆಯಿತು, ನನ್ನ ಇನ್ವೆಸ್ಟ್ಮೆಂಟ್ ಲಾಸ್ನೂ ಆಯಿತು. ಅದರಲ್ಲಿ ನಾನು ರೆವಿನ್ಯೂನು ಏನು ತೆಗ್ಲಾಕ್ ಬಂದಿಲ್ಲ. ಹೌದು ಬಟ್ ಆಫ್ಟರ್ ಅದರಲ್ಲಿ ಸ್ಟಡಿ ಮಾಡಿದ ನಂತರ ನನಗೊಂದು ತಿಳಿದು ಸರ್, LSDದಲ್ಲಿ ನಿಮಗೆ LSD ಫಸ್ಟ್ ಸಿಂಪ್ಟಮ್ಸ್ ಏನು ಬರುತ್ತೆ ಸರ್, ಮೈ ಮೇಲೆ ಘಾಟಿ ಹಿಂಗೆ ಬರುತ್ತೆ ಮೈಯೆಲ್ಲ ಸ್ಕಿನ್. ಅವಾಗ ಏನು ಮಾಡ್ಬೇಕು ಸರ್, ಅದಕ್ಕೆ ನೀಮ್ ಆಯಿಲ್ ಅಂತ ಇರುತ್ತೆ. ಹಾಂ ಆ ನೀಮ್ ಆಯಿಲ್ ಟೋಟಲ್ ಬಾಡಿಗೆ ಹಚ್ಬೇಕು ಫಸ್ಟ್. ಆಕಳು ಅನ್ನ ತಿನ್ನಲ್ಲ, ಅಂದ್ರೆ ಯಾವ್ದನ್ನೂ ಹುಲ್ಲು ತಿನ್ನಲ್ಲ, ಯಾವ್ದನ್ನೂ ಫೀಡ್ ತಿನ್ನಲ್ಲ. ಹಾಂ ಆವಾಗ ನಾವು ಮನ್ಯಾಗ ಏನು ಮಾಡ್ಬೇಕು ಸರ್, ಬೆಲ್ಲದ ನೀರು, ಹ್ಞೂ ಗಂಜಿ ಅಂತೀವಲ್ಲ, ಜೋಳದ ಗಂಜಿ, ಅದು ಥರ ಲಿಕ್ವಿಡ್ ಫೀಡ್ ಕಂಪಲ್ಸರಿ ಡೈಲಿ 20 ಲೀಟರ್ಸ್ ಮಾರ್ನಿಂಗ್, 20 ಲೀಟರ್ಸ್ ಈವ್ನಿಂಗ್ ಕೊಡ್ಬೇಕು ಸರ್. ಕುಡ್ಲೇಬೇಕು. ಅದ್ರ ಜೊತೆಯಲ್ಲಿ ನೀವು ಐಡಿನ್ ಅದ್ರ ಒಳಗೆ ಉಪ್ಪು ಹಾಕ್ರಿ, ಹಲ್ದಿ ಹಾಕ್ರಿ, ಇಮ್ಯುನಿಟಿ ಡೆವಲಪ್ಮೆಂಟ್ ಹಾಂ ಅದು ನೀವು ಕಂಟಿನ್ಯೂಸ್ ಕೊಡ್ಬೇಕು. ನಮ್ಗೆ ಏನಿಸ್ತದೆ ಸರ್, ಯಾಕೆ LSD ಬಿಮಾರಿ ಮೇಲೆ ಯಾವ ಥರ ನಾವು ಏನಂತೀವಿ, ನಮ್ದು ಕೊರೋನಾ ಮೇಲೆ ಯಾರಿಗೂ ಏನೋ ಫೈನಲ್ ಸ್ಟಡಿ ಬಂದಿಲ್ಲ, ಹೌದು ಮೆಡಿಸಿನ್ಸ್ ಮೆಡಿಸಿನ್ಸ್ ಸಿಕ್ಕಿಲ್ಲ. ಬಟ್ ಇದರಲ್ಲಿ ಏನಾಗ್ತಾ ಇದೆ ಗೊತ್ತದ ಸರ್, LSDದಲ್ಲಿನೂ ಸೇಮ್ ವ್ಯಾಕ್ಸಿನ್ ಇನ್ನೂ ಕ್ರಿಯೇಟ್ ಆಗಿಲ್ಲ. ಆ ವ್ಯಾಕ್ಸಿನ್ ಏನು ಕ್ರಿಯೇಟ್ ಆಗಿಲ್ಲ, ಅದ್ರ ಸಲುವಾಗಿ ನಾವು ಪ್ರಿಕಾಷನ್ ತಗೋಬೇಕಂದ್ರೆ ಫೀಡ್ ತಿನ್ಲತ್ತಿಲ್ಲ ಅಂತ ನಾವು ಗ್ಲುಕೋಸ್ ಹಚ್ಲಾಕ, ನಾನು ಅದೇ ತಪ್ಪು ಮಾಡೀನಿ ಸರ್. ಹಾಂ ನಾನು ಗ್ಲುಕೋಸ್ ಹಚ್ಚೀನಿ, ಹ್ಞೂ ಸಪ್ಲಿಮೆಂಟ್ಸ್ ಕೊಟ್ಟಿನಿ. ಬಟ್ ಅವಾಗ ಸರ್ ಎನಿಮಲ್ ಟೋಟಲಿ ಸ್ಟ್ರೆಸ್ದಾಗಿರುತ್ತೆ. ಹಾಂ ಅದಕ್ಕೆ ನೀವು ಹೈ ಆಂಟಿಬಯೋಟಿಕ್ನು ಕೊಡ್ಲಾಕ ಬರಲ್ಲ. ಹ್ಞೂ ಹೈ ಆಂಟಿಬಯೋಟಿಕ್ ಕೊಟ್ಟರಂದ್ರೆ ಏನಾಗುತ್ತೆ ಸರ್ ಅಂದರೆ, ಅದಕ್ಕೆ ಟೋಟಲಿ ಬದುಕಬೇಕಂತೆ ಅನ್ಸಲ್ಲ ಆಕಳು. ಹಾಂ ಟೋಟಲ್ ಆ ಹೈ ಆಂಟಿಬಯೋಟಿಕ್ಸ್ನು ಸರ್ಟನ್ ಟೈಮ್ಸ್ದಾಗ ಒಂದು ಆಕಳು ಸಾಯ್ಬೋದು ಸರ್, ಹೈ ಆಂಟಿಬಯೋಟಿಕ್. ಹ್ಞೂ ಮತ್ತು ಅಡ್ವಾನ್ಸ್ ಪ್ರೆಗ್ನೆನ್ಸಿದಲ್ಲಿ ಏನು ಆಕಳು ಇರುತ್ತೆ, ಅಡ್ವಾನ್ಸ್ ಪ್ರೆಗ್ನೆನ್ಸಿ ಒಂದು 2-3 ದಿನದಲ್ಲಿ ಏನು ಕಾಸು ಕೊಡುತ್ತೆ, ಅಂಥ ಎನಿಮಲ್ಸಿಗೂ ಭಾಳ ಡೇಂಜರಸ್ ಸರ್. ಹೌದು ಸರ್. ಅದೇ ಥರ ನಂದು ಒಂದು ಆಕಳು ಅಡ್ವಾನ್ಸ್ ಪ್ರೆಗ್ನೆನ್ಸಿದಲ್ಲೇ ಡೆತ್ ಆಗಿದೆ. ಹಾಂ ಯಾವಾಗಂದ್ರೆ ನಮ್ಗೆ ಅದ್ರ ಬಗ್ಗೆ ನಾಲೆಜ್ ಇದ್ದಿಲ್ಲ ಸರ್, ಅದಕ್ಕೆ ಫೀಡ್ ಹೆಂಗೆ ಮಾಡಬೇಕು. ಹಾಂ ಬಟ್ ಅಡ್ವಾನ್ಸ್ ಪ್ರೆಗ್ನೆನ್ಸಿದಾಗ ಇದ್ದಿನಾಗ ಅದು ಲಿಕ್ವಿಡ್ ಫಾರ್ಮ್ದಲ್ಲಿ ಹಾಂ. ನೀವು ಗಂಜಿ, ಬೆಲ್ಲದ ನೀರು, ಸ್ವಲ್ಪ ಅದರಲ್ಲಿ ನೀವು ಉಪ್ಪು ಆ್ಯಡ್ ಮಾಡಿರಿ ಟೇಸ್ಟ್ ಬರೋ ಸಲುವಾಗ, ಹಲ್ದಿ ಆ್ಯಡ್ ಮಾಡಿರಿ ಇಮ್ಯುನಿಟಿ ಡೆವಲಪ್ಮೆಂಟ್ ಸಲುವಾಗ. ಈ ಥರ ಫೀಡ್ ಅನಿಮಲ್ಸಿಗೆ 20 ಲೀಟರ್ಸ್ ಮಿನಿಮಮ್ ಮಾರ್ನಿಂಗ್, 20 ಲೀಟರ್ಸ್ ಮಿನಿಮಮ್ ಆಫ್ಟರ್ನೂನ್, 20 ಲೀಟರ್ಸ್ ಮಿನಿಮಮ್ ಈವ್ನಿಂಗ್. ಈ ಥರ ಸಪೋಸ್ ನೀವು 3 ಟೈಮ್ ಅವ್ರಿಗೆ ಫೀಡ್ ಚೆನ್ನಾಗಿ ಕೊಟ್ಟಿರಿ ಅಂತ ತಿಳ್ಕೊರಿ ಸರ್, ಅಟ್ಲೀಸ್ಟ್ ಅವರು ಸೆಲ್ಫ್ ಇಮ್ಯುನಿಟಿ ಡೆವಲಪ್ ಮಾಡಿ ಆದರೂ ಆ ಕಾಫ್ ಹೊಟ್ಟೆಗಿರೋಂಥ ಕಾಫಿಗೆ ಹೊರ ಬರೋಂಥ ಪುಷ್ ಮಾಡೋಂಥ ಶಕ್ತಿ ಅವರಲ್ಲಿ ಇರಬೇಕು ಸರ್. ಇವೆಲ್ಲ ಡಿಸೀಸ್. ಈಗ ಇದು ಎಕ್ಸ್ಟರ್ನಲ್ ಡಿಸೀಸ್, ಇಂಟರ್ನಲ್ ಸರ್. ಎಕ್ಸ್ಟರ್ನಲ್ದಲ್ಲಿ ನೀವು ಮಾತಾಡುವಾಗ ಅದಕ್ಕೆ ಇನ್ನೊಂದು ಡಿಸೀಸಸ್ ಇರುತ್ತೆ ಸರ್, ಬ್ರುಸುಲಿಯಾ. ಇದು ಡಿಸೀಸಸ್ ಸರ್. ಈ ಡಿಸೀಸ್ ಯಾವ ಥರ ಮನುಷ್ಯರಿಗೆ TB, HIV ಥರ ಸ್ಪ್ರೆಡ್ ಆಗುತ್ತೆ ಸರ್. ಸರ್ ಅದೇ ಥರ ಒಂದು ಫಿಮೇಲಿಗೆ ಇರೋಂಥ ಇನ್ಫೆಕ್ಷನ್, ಆ ಫಿಮೇಲಿಗೆ ಯಾವಾಗ ನಾವು ಕ್ರಾಸ್, ನೀವು ಅಂದಿರಲ್ಲ, ನಾವು ಯಾವಾಗ ಒಂದು ಹೋರಿ ಕ್ರಾಸ್ ಮಾಡ್ತೀವಿ ಆವಾಗ ಅದೇ ಇನ್ಫೆಕ್ಷನ್ ಆ ಬುಲ್ಲಿಗೆ ಬರುತ್ತೆ ಸರ್. ಆ ಬುಲ್ಲಿಂದ ಏನಾಗುತ್ತೆ, ಇನ್ನೊಂದು ಆಕಳು ಅವ್ರ ಹತ್ರ ಬಂದಾಗ, ಅದೇ ಬುಲ್ ಅವ್ರಿಗೆ ಕ್ರಾಸ್ ಆಗುತ್ತೆ ಸರ್. ಊರಲ್ಲಿರೋ ಬೇರೆ ಆಕಳು ಕ್ರಾಸ್ ಬಂದಾಗ ಯಾವಾಗ ಕ್ರಾಸ್ ಆಗುತ್ತಲ್ಲ ಸರ್, ಅವಾಗ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಅದೇ ಇನ್ಫೆಕ್ಷನ್ ಆಕಳು
ಸ್ಪ್ರೆಡ್ ಆಗೋ ಚಾನ್ಸಸ್ ಇರ್ತದೆ ಸರ್. ಆ ಬ್ರೂಸುಲಾ ಡಿಸೀಸ್ ಇಷ್ಟು ಡೇಂಜರ್ ಸರ್, ಹ್ಞೂ ವಿತಿನ್ 6 to 7 month 8 ಮಂತಲ್ಲಿ ಮಿಸ್ಕ್ಯಾರೇಜ್ ಆಗುತ್ತೆ. ಹಾಂ ಯಾಕಂದ್ರೆ ಅದು ಬಿಕಾಸ್ ಟೋಟಲಿ ಅದು ಎಂಬ್ರಿಯೋ ಗೋನಾಡಿನ್ ಫಾರ್ಮ್ ಆಗುತ್ತೆ ಯುಟ್ರಸ್ದಲ್ಲಿ, ಅದು ಟೋಟಲಿ ಇನ್ಫೆಕ್ಟೆಡ್ ಇದೆ. ಹಾಂ ಅದು ಯಾರಿಗೆ ರೈತರಿಗೆ ಗೊತ್ತಾಗಲ್ಲ. ಹೌದು ಸರ್. ಸಪೋಸ್ 7th ಮಂತಲ್ಲಿ ಮಿಸ್ಕ್ಯಾರೇಜ್ ಆಯ್ತಂದ್ರೆ ಏನೋ ಒಂದು ಹೀಟ್ಲಿಂದ ಆಗಿರ್ಬೋದು, ಏನೋ ಒಂದು ತಿಂಡಿದಲ್ಲಿ ಚೇಂಜಸ್ ಆಗಿರ್ಬೋದು ತಿಳ್ಕೊತಾರೆ. ಹೌದು ಬಟ್ ಸೇಮ್ ನೆಕ್ಸ್ಟ್ ಟೈಮ್ ಆಗುತ್ತೆ ಸರ್. ಇದು ಫೈನಾನ್ಷಿಯಲ್ ಲಾಸ್ನೂ ಆಯ್ತು, ಮತ್ತು 8 months 6 month ಮಿಸ್ಕ್ಯಾರೇಜ್ ಆಗಿದ ನಂತರ ಇದರಲ್ಲಿ ಮತ್ತೆ ನಿಮ್ಗೆ ಏನಾಗುತ್ತೆ ಸರ್, ಜನರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಇರಲ್ಲ. ಮತ್ತು ಅವ್ರೇನೋ ಏನೋ ಒಂದು ಆಗಿದೆ, ಅವಾಗ 10 ಲೀಟರ್ ಕೊಡುವಂತ ಆಕಳು 12 ಲೀಟರ್ ಕೊಡುವಂತ ಆಕಳು 2 ಲೀಟರ್ನು ಹಾಲು ಕೊಡಲ್ಲ. ಹಾಂ ಇದು ಒಂದು ಲಾಸ್ ಇದೆ. ಈ ಈಗ ತರ ಅದು ನೀವೇನು ಡಿಸೀಸ್ ಹೇಳಿದಲ್ಲ ಸರ್, ಅದು ಬಂದಿದೆ ಅಂತ ನಾವು ಹೆಂಗೆ ಗೊತ್ತಾಗುತ್ತೆ ಸರ್? ಸರ್ ಅದೇ ಹೇಳ್ತೇನೆ. ಸಪೋಸ್ ಒಂದು ಆಕಳಿಗೆ ಮಿಸ್ಕ್ಯಾರೇಜ್ ಆಯ್ತು ಅಂತ ತಿಳ್ಕೊಡಿ ಸರ್. ಆ ಮಿಸ್ಕ್ಯಾರೇಜ್ ಆಗಿದ ನಂತರ ನೀವು ಅದಕ್ಕೂ ಯೂಟ್ರಸ್ದಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ಯಾವ ಥರ ನಮ್ಮ ಹತ್ರ ಗೈನಕಾಲಜಿಸ್ಟ್ ಇದ್ದಾರೆ, ವೆಟರ್ನರಿ ಹಾಸ್ಪಿಟಲ್ದಲ್ಲಿ ಸಂಜು ಪಾಟೀಲ್ ಅಂತ ಇದ್ದಾರೆ ಗೈನಕಾಲಜಿ. ಈಸ್ ಎ ವೆರಿ ಗುಡ್ ಗೈನಕಾಲಜಿಸ್ಟ್. ಅವರಂತ ಡಾಕ್ಟರಿಗೆ ವೆಟರ್ನರಿ ಡಾಕ್ಟರಿಗೆ ಕನ್ಸಲ್ಟ್ ಮಾಡಿದ್ರೆ ದೇ ವಿಲ್ ಐಡೆಂಟಿಫೈ, ಅದು ಡಿಸೀಸ್ ಅವ್ರು ಐಡೆಂಟಿಫೈ ಮಾಡಿ ನಿಮ್ಗೆ ಅದ್ರ ಅವೇರ್ನೆಸ್ ಹೇಳ್ತಾರೆ. ಹೇಳ್ತಾರೆ ಸರ್. ಹಸುಗಳಿಗೆ ಯಾವ ರೀತಿ ನೀವು ಆಹಾರ ಹಾಕ್ತೀರಾ ಸರ್? ಅದಕ್ಕೆ ಏನಾದರೂ ಟೈಮಿಂಗ್ಸ್ ಏನಾದರೂ ಇದೆಯಾ? ಹಾಂ ಸರ್, ಹಾಂ ನಾವು ಇವಾಗ ನಾವು ಶೆಡ್ದಲ್ಲಿ ಒಂದು ಟೈಮಿಂಗ್ ಮೇಂಟೈನ್ ಮಾಡಿದ್ದೀವಿ ಸರ್. ಮಾರ್ನಿಂಗ್ ಅವರಿಗೆ 4 o'clock ನಾವು ಫೀಡ್ ಹಾಕ್ತೀವಿ ಸರ್. ಅಂದರೆ ಫಾಡರ್ ನಾವು ಹುಲ್ಲು ಹಾಕ್ತೀವಿ, ಚಾಪಿಂಗ್ ಮಾಡಿ ಹಾಕ್ತೀವಿ. 4 o'clock ಫೀಡ್ ಹಾಕಿದ ನಂತರ ಆಫ್ಟರ್ 4:30 ಸ್ವಲ್ಪ ತಿಂತಾವೆ ಸರ್. ತಿಂದ ನಂತರ ನಮ್ಮ ಹತ್ರ ಏನು ಫೀಡ್ ಇದೆ ಅದೇ ಫೀಡ್ ಅವ್ರು ನಾವು ಫಾಡರ್ ಮೇಲೆ ಹಾಕ್ತೀವಿ. ಅಂದ್ರೆ ಮಿಕ್ಸ್ ಆಗ್ಬೇಕು. ಯಾವ ಥರ ನಾವು ಅನ್ನ ಬೇಳೆ ಮಿಕ್ಸ್ ಮಾಡಿ ತಿಂತೀವಿ, ರೊಟ್ಟಿ ಜೊತೆಲಿ ಪಲ್ಯ ತಿಂತೀವಿ, ಆ ಥರ ಅದೇ ಫಾಡರ್ದ ಮೇಲೆ ನೀವು ಅದ್ರ ಸಪೋಸ್ ನೀವು ಅವ್ರಿಗೆ ಕೊಡುವಂಥ ಫೀಡ್ ಅದು ಆ್ಯಡ್ ಮಾಡಿ ಕೊಡ್ಬೇಕು ಸರ್. ಆ ಫೀಡ್ ಮೇಲೆ ಆ ಫೀಡ್ ನೀವು ಕೊಡುವಾಗ, ಫಾಡರ್ ಕೊಡುವಾಗ ಅದ್ರ ಜೊತೆಯಲ್ಲಿ ಯಾರು HF ಆಕಳು ಮಾಡ್ತಾರೆ, ನಮಗೇನಿದೆ ಸರ್ ಟ್ರೆಡಿಷನಲ್ ಇಂದ ಆಕಳಿಗೇನು ಕೊಡೋದಂತ ಅವಶ್ಯಕತೆ ಇಲ್ಲ ಅಂತ ನಮ್ಗೆ ಅಂತಿತ್ತು. ಯಾಕಂದ್ರೆ ನಮ್ಮ ಆಕಳು ಕೊಡ್ತದೆ 2 ಲೀಟರ್ ಹಾಲು, ದೇಶಿ ಆಕಳು 2 ಲೀಟರ್ ಇಲ್ಲ 3 ಲೀಟರ್ ಹಾಲು ಕೊಡ್ತಾವೆ ಸರ್. ಯಾಕಂದ್ರೆ ಅವ್ರ ಶರೀರದಲ್ಲಿಂದು ಕ್ಯಾಲ್ಸಿಯಮ್ ವೇಸ್ಟ್ ಆಗ್ತಾ ಇಲ್ಲ. ಅವ್ರು ಗೇನ್ ಮಾಡ್ತಾರೆ, ಎಷ್ಟು ಗೇನ್ ಮಾಡ್ತಾರೆ ಅಷ್ಟದಲ್ಲಿ ಹಾಲು ಇರುತ್ತೆ. ಬಟ್ HF ತಳಿ ಇರಲಿ, ಮುರ್ರಾ ತಳಿ ಇರಲಿ, ಏನು ಬಫೆಲೋಸ್ದಲ್ಲಿ ಜಾಫ್ರಾಬಾದಿ ತಳಿ ಇರಲಿ, ಅವ್ರು ಮಿಲ್ಕ್ ಹೆಚ್ಚು ಕೊಡ್ತಾರೆ ಸರ್. ಅವ್ರು ಹೆಚ್ಚು ಮಿಲ್ಕ್ ಕೊಡ್ಲತ್ತಾರ ಅಂದ್ರೆ ಅವ್ರು ಅಷ್ಟೇ ಕ್ಯಾಲ್ಸಿಯಂ ಅವ್ರ ಶರೀರದಾಗಿ ನಾವು ತೆಕ್ಕೊಳತ್ತೀವಿ, ಎಲ್ಲ ಮಿನರಲ್ಸ್ ನಾವು ತೆಕ್ಕೊಳತ್ತೀವಿ. ಮತ್ತು ಅದ್ರ ಕಡೆ ಒಂದು ಸಪ್ಲಿಮೆಂಟ್ ಅಂತ ಮಿನರಲ್ ಮಿಕ್ಸರ್, ಕ್ಯಾಲ್ಸಿಯಂ ಟಾನಿಕ್ ಕಂಪಲ್ಸರಿ. ನಾ ಈ ಬ್ರ್ಯಾಂಡ್ ಆ ಬ್ರ್ಯಾಂಡ್ ನಾನು ಹೇಳ್ತಿಲ್ಲ, ನೀವು ಪ್ರತಿಯೊಬ್ಬರು ಯಾವುದೋ ಬ್ರ್ಯಾಂಡ್ ನಿಮ್ಗೆ ಯಾವ್ದು ಯುಟಿಲೈಸೇಷನ್ ಆಗುತ್ತೆ, ನಿಮ್ಗೆ ಯಾರ ಥರ ಮಿಲ್ಕಿಗೆ ರೇಟ್ ಸಿಗ್ತಾ ಇದೆ ಆ ಥರ ಮಿನರಲ್ ಮಿಕ್ಸರ್ ಅದೇ ಫೀಡ್ದಲ್ಲಿ ನೀವು ಫಾಡರ್ದಲ್ಲಿ ನೀವು ಎನಿಮಲ್ಸಿಗೆ ಕೊಡಬೇಕು. ಅದ್ರಲ್ಲಿಂದ ಏನಾಗುತ್ತೆ ಸರ್, ಚೆನ್ನಾಗಿ ಎನಿಮಲ್ ಮಿಲ್ಕ್ ಇಲ್ಡ್ ಡೆವಲಪ್ ಮಾಡುತ್ತೆ. ಮಾರ್ನಿಂಗ್ ನಾವು 4 o'clock ಹಾಕ್ತೀವಿ ಸರ್ ಫೀಡ್. ಅದನ್ನ ಆಫ್ಟರ್ ಹಾಫ್ ಆನ್ ಅವರ್ ಅದೇ ಫಾಡರ್ ಮೇಲೆ ಫೀಡ್ ಹಾಕ್ತೀವಿ. ಫೀಡ್ ಹಾಕಿದ ನಂತರ ಅವರಿಗೆ ಟೋಟಲ್ ಸರ್ ಎಲ್ಲ ತಿಂಬದಾಗ ದವಣಿ ಕ್ಲೀನ್ ಮಾಡಿ ಅದರಲ್ಲಿ ನೀರು ಬಿಡ್ತೀವಿ ಸರ್. ಅವ್ರ ಮುಂದೆ ಮಿನಿಮಮ್ 8 hours ನೀರು ಇರುತ್ತೆ ಸರ್. 8 hours ನೀರು ಇರುತ್ತೆ. 2 to 3 hours ಅವ್ರಿಗೆ ತಿನ್ನಕ್ಕೆ ನಾವು ಟೈಮ್ ಕೊಡ್ತೀವಿ. ಯಾಕಂದರೆ ಒಬ್ಬೊಬ್ಬ ಮನುಷ್ಯ ಏನು ಮಾಡ್ತಾನೆ ಸರ್, ವಿತಿನ್ 2 minutesದಲ್ಲಿ ಊಟ ಫಿನಿಶ್ ಮಾಡ್ತಾನೆ. ಒಬ್ಬೊಬ್ಬರು ಸ್ಪೀಡ್ ಕಡಿಮೆ ಇರುತ್ತೆ. ಆ ಥರ ನಾವು ಎನಿಮಲ್ಸ್ ಮುಂದೆ ಅವ್ರು ಫೀಡ್ ಕೊಟ್ಟಿದ ನಂತರ ಸ್ವಲ್ಪ ಎನಿಮಲ್ಸ್ ಸ್ಲೋಲಿ ತಿಂತಾರೆ, ಸ್ವಲ್ಪ ತಡ ಮಾಡಿ ತಿಂತಾರೆ. ಅವ್ರಿಗೆ ನಾವು ಅವ್ರಿಗೆ ಇಂಡಿಪೆಂಡೆಂಟ್ ಟೈಮ್ ಕೊಡ್ತೀವಿ ಸರ್. 1 hour 2 hour ಎಷ್ಟು ಟೈಮ್ ಇದೆ. ಒಂದ್ಸಲ ಎಲ್ಲ ದವಣಿ ಕ್ಲೀನ್ ದನಗಳೆಲ್ಲ ಫಿನಿಶ್ ಆಯ್ತವ್ರು ತಿಂಡಿ ಅಂದರೆ ನಾವೆಲ್ಲ ಕ್ಲೀನ್ ಮಾಡಿ ಅದ್ರಲ್ಲಿ ನೀರು ಬಿಡ್ತೀವಿ. ಸೇಮ್ ಟೈಮಿಂಗ್ ಈವ್ನಿಂಗ್ ಇದೆ ಸರ್. ಈವ್ನಿಂಗ್ದಲ್ಲಿ ನಾವು 4 o'clock ಕೊಡ್ತೀವಿ. ಅಂದ್ರೆ ನಾವು 24 hours ಟೂ ಟೈಮ್ಸ್ ಫೀಡ್ ಮಾಡ್ತೀವಿ. ಪ್ರತಿ ಆನಿಮಲ್ಸಿಗೆ ಪರ್ ಟೈಮ್ 12 to 15 kg ಫಾಡರ್ ಅಂದ್ರೆ ಗ್ರಾಸ್, ನಾವು ಹುಲ್ಲು ಅಂತೀವಿ, ಅಷ್ಟೇ ಕೊಡ್ತೀವಿ. ಆ ನಂತರ ಅದ್ರ ಮೇಲೆ ನಾವು ಏನು ಫೀಡ್ ಕೊಡ್ತೀವಿ. ಪ್ರತಿ ಆನಿಮಲ್ಸ್, ಒಂದು ಮನುಷ್ಯ ಬದುಕಬೇಕಂದ್ರೆ ಅವ್ರಿಗೆ ಏನೋ ಆಹಾರ ಬೇಕು. ಅದೇ ಥರ ಒಂದು ಆಕಳು ಬದುಕಬೇಕಂದ್ರೆ ಅದಕ್ಕೂ ಏನೋ ಒಂದು ಪೌಷ್ಟಿಕ ಆಹಾರ ಬೇಕು. ಆ ಆನಿಮಲ್ ಹೆಲ್ತ್ ಸಲುವಾಗಿ 1 kg ಸರ್. ಆನಿಮಲ್ ಹೆಲ್ತ್ ಸಲುವಾಗಿ 1 kg. ಸಪೋಸ್ ಒಂದು ಆನಿಮಲ್ 10 ಲೀಟರ್ ಹಾಲು ಕೊಡ್ಲತ್ತದ ಅಂತ ತಿಳ್ಕೊಳ್ಳಿ, 1 kg ಆದ್ರೂ ಹೆಲ್ತಿನ ಸಲುವಾಗಿ ಆಯ್ತು. 300 ಗ್ರಾಮ್ ಪರ್ ಲೀಟರ್. ಸಪೋಸ್ ಅದು ಒಂದು ಆಕಳು 10 ಲೀಟರ್ ಕೊಡ್ಲ 300 ಗ್ರಾಮ್ ಪರ್ ಲೀಟರ್ ಅಂದರೆ ಟೋಟಲ್ 3 kg ಫಾರ್ ಮಿಲ್ಕ್, 1 kg ಫಾರ್ ಆನಿಮಲ್. ಆ ಥರ ನಾವು 4 kg ನಾವು ಫೀಡ್ ಆನಿಮಲಿಗೆ ಫೀಡ್ ಮಾಡ್ತೀವಿ. ಸಪೋಸ್ 5 ಲೀಟರ್ ಆನಿಮಲ್ ಇತ್ತು ಅಂತ ತಿಳ್ಕೊರಿ, 1 kg ಫಾರ್ ಹೆಲ್ತ್, ಆ ನಂತರ 1.5 kg ಫಾರ್ ಮಿಲ್ಕ್ ಸರ್. ಆ ಥರ ನಾವು ಮ್ಯಾನೇಜ್ಮೆಂಟ್ ಮಾಡಿ ಕೊಡ್ತೀವಿ ಸರ್. ಹಸುಗಳಿಂದ ನಾವು ಯಾವ್ಯಾವ ರೀತಿ ಪ್ರಾಫಿಟ್ ಮಾಡ್ಬೋದು ಸರ್ ನಾವು? ಹಾಂ ಸರ್, ಇದು ಬಹಳ ಚೆನ್ನಾಗಿ ಕ್ವಶನ್ ಕೇಳಿದ್ದೀರಾ ಸರ್. ಎಲ್ಲರ ಫೋಕಸ್ ಮಿಲ್ಕಿಂಗ್ ಮೇಲಿದೆ ಸರ್. ಹೌದು ಸರ್. ಅಂದರೆ ಮಿಲ್ಕ್ಲಿಂದೇ ನಾವು ಪ್ರಾಫಿಟ್ ಗೇನ್ ಮಾಡ್ಬೋದು, ಮಿಲ್ಕ್ಲಿಂದೇ ನಾವು ಪ್ರಾಫಿಟ್ ಗೇನ್ ಮಾಡ್ಬೋದು.
ಬಟ್ ಟು ಬಿ ಆನೆಸ್ಟ್ ಮಿಲ್ಕ್ಲಿಂದ ನೀವು ನಾ ಆ್ಯಸ್ ಎ ಡೈರಿ ಫಾರ್ಮರ್ ಮಿಲ್ಕ್ಲಿಂದ ನೀವು ಏನು ಪ್ರಾಫಿಟ್ ಗೇನ್ ಮಾಡ್ತೀರ ಅಂದ್ರೆ ಒಂದು ನೆಕ್ಸ್ಟ್ ಜನ್ರೇಷನ್ ನೀವು ಜನ್ರೇಟ್ ಮಾಡ್ಬೋದು. ಹೌದು ಹೌದು ಬಟ್ ಅದ್ರೇನು ವೇಸ್ಟೇಜ್ ಇದೆ, ಯೂರಿನ್ ವೇಸ್ಟೇಜ್ ಇದೆ, ಆ ಯೂರಿನ್ನು ನೀವು ಸ್ಟೋರೇಜ್ ಮಾಡ್ಬೋದು ಸರ್. ಅದು ಫರ್ಟಿಲೈಸರ್ದಲ್ಲಿ ನೀವು ಲಿಕ್ವಿಡ್ ಫಾರ್ಮ್ದಲ್ಲಿ ಡ್ರಿಪ್ ಇರಿಗೇಷನ್ದಲ್ಲಿ ಹಾಂ ನೀವು ಆ ಲಿಕ್ವಿಡ್ ಫಾರ್ಮ್ದಲ್ಲಿ ನೀವು ಅದ್ರ ಯೂರಿನ್ನು ಯೂಸ್ ಮಾಡ್ಬೋದು ಫಸ್ಟ್. ಅದೇ ಥರ ಸೆಗಣಿ ಏನಿದೆ, ಸೆಗಣಿಯಲ್ಲಿ 2-3 ಟೈಪ್ ಇದೆ ಸರ್. ಒಂದು ಸೆಗಣಿ ನಿಮಗೆ ಸೆಲ್ ಮಾಡ್ಲಿಕ್ಕೆ ಟ್ರ್ಯಾಕ್ಟರ್, ನೀವು ಟ್ರ್ಯಾಕ್ಟರ್ ಅಂದ್ರೆ ರೈತರಿಗೆ ನೀವು ಮಾರ್ಬೋದು, ಮಾರಾಟ ಮಾಡ್ಬೋದು. ಅದ್ರ ನಿಮ್ಮ ಹತ್ರನೇ ಚೆನ್ನಾಗಿ ಲ್ಯಾಂಡ್ ಇದೆ ಅಂದರೆ ನಿಮ್ಮ ಲ್ಯಾಂಡಿಗೆ ನೀವು ಯೂಸ್ ಮಾಡ್ಬೋದು, ಫರ್ಟಿಲೈಸರ್ ರೀತಿಯಲ್ಲಿ ನೀವು ಯೂಸ್ ಮಾಡ್ಬೋದು. ಅದೇ ವರ್ಮಿ ಕಂಪೋಸ್ಟ್ ಅಂತಿದೆ ಸರ್. ಸಪೋಸ್ ನೀವು ಅದಕ್ಕೆ ವರ್ಮಿ ಕಂಪೋಸ್ಟಲ್ಲಿ ಯುಟಿಲೈಸೇಷನ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ, ಅದಕ್ಕೊಂದು ಚೆನ್ನಾಗಿ ಅದಕ್ಕೇನಿಲ್ಲ ಸರ್ 4-5 ಸಾವಿರ ನೀವು ಎಕ್ಸ್ಪೆಂಡಿಚರ್ ಇದೆ. ಸಪೋಸ್ ನೀವು ವರ್ಮಿ ಕಂಪೋಸ್ಟ್ ಡೆವಲಪ್ ಮಾಡಿ ಅಗರ್ ಚೆನ್ನಾಗಿ ಆರ್ಗ್ಯಾನಿಕ್ ಫಾರ್ಮ್ ಫರ್ಟಿಲೈಸರ್ಸ್ ಎಲ್ಲಿ ಇದ್ದಾವೆ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮ್ಮ ಹತ್ರ 50 kg ಬ್ಯಾಗ್ ಮೋರ್ ದೆನ್ 500 rupeesಗಿನ ಹೆಚ್ಚು ಪರ್ಚೇಸ್ ಮಾಡ್ಕೊಂಡಿರ್ತಾರೆ. ಅದೇ ಫಾಡ್, ಅದೇ ನಿಮ್ದು ಏನಂತೀವಿ ಸೆಗಣಿ. ಸಪೋಸ್ ನಿಮಗೆ ಇದು ಎಲ್ಲ ಬೇಡ, ನಮಗೆ ಇದು ಏನೋ ವೇಸ್ಟೇಜ್ ಆಗುತ್ತೆ, ಬಯೋಬ್ರಿಕ್ಸ್ ಇಷ್ಟು ಡಿಮಾಂಡ್ ಇದೆ ಸರ್ ಮೆಟ್ರೋಪಾಲಿಟೇಷನ್ ಸಿಟೀಸ್ದಲ್ಲಿ. ಯಾಕಂದ್ರೆ ದೊಡ್ಡ ದೊಡ್ಡ ಕಂಪನಿಗಳಿಗೆ ಬಾಯ್ಲರ್ಸ್ ಇದಾವೆ ಸರ್, ಅದಕ್ಕೆ ಸ್ಟಾರ್ಟ್ ಮಾಡೋ ಸಲುವಾಗಿ ಬಯೋಬ್ರಿಕ್ಸ್ ಬೇಕು. ಆ ಥರ ದೊಡ್ಡ ಶುಗರ್ ಕೇನ್ ಫ್ಯಾಕ್ಟ್ರೀಸ್ ಇದ್ದಾವೆ, ಶುಗರ್ ಕೇನ್ ಫ್ಯಾಕ್ಟ್ರೀಸ್ಗೆ ಸ್ಟಾರ್ಟ್ ಮಾಡೋ ಸಲುವಾಗ ನಿಮಗೆ ಬಯೋಬ್ರಿಕ್ಸ್ ನೆಸೆಸಿಟಿ ಇದೆ. ಸಪೋಸ್ ನೀವು ಏನೋ ಒಂದು ಆಯುರ್ವೇದಿಕ್ದಲ್ಲಿ ಮಾಡ್ಬೇಕಂತ ಇದ್ದೀರಿ, ಇವತ್ತು ನಾಳೆ ಇಂಡಿಯನ್ ಸೆಗಣಿ ನಾವು ಅಮೆಝಾನ್ ಮೇಲೂ ನೀವು ಪರ್ಚೇಸ್ ಮಾಡಿ ಚೆನ್ನಾಗಿ ಮಾರ್ಕೆಟ್ ಕ್ಯಾಪ್ಚರ್ ಮಾಡಿದ್ವಿ ಸರ್ ಸೆಗಣಿ. ಮತ್ತು ಇವಾಗ ಸಪೋಸ್ ನೀವು ಧೂಪ ಅಗರಬತ್ತಿ ಅಂತ ಅಂತೀವಿ, ಅದರಲ್ಲಿ ನೀವು ನಿಮ್ಮದೇ ಒಂದು ಫ್ಲೇವರ್, ನಿಮ್ಮದೇ ಒಂದು ಫ್ರೆಗ್ನೆಂಟ್ ನೀವು ಆ್ಯಡ್ ಮಾಡಿ, ರೋಸ್ ಫ್ರೆಗ್ನೆಂಟ್ ಇರಲಿ, ಚಂದನ್ ಫ್ರೆಗ್ನೆಂಟ್ ಇರಲಿ, ಆಯಿಲ್ ಮಾಡಿ ಅದರಲ್ಲಿ ಸ್ವಲ್ಪ ಬೂಸ ಮಾಡಿ ಅದಕ್ಕೆ ನಿಮ್ಮದೇ ಒಂದು ಫ್ರೆಗ್ನೆಂಟ್ ಮಾರ್ಕೆಟ್ ಮಾಡೋ ಇದೊಂದು ಒಂದು ದೊಡ್ಡ ಚಾನ್ಸ್ ಇದೆ ಸರ್, ಅಪರ್ಚುನಿಟಿ ಇದೆ ರೈತರಿಗೆ ಮಾಡೋ ಸಲ. ಈ ಥರ ನೀವು ಅಂದ್ರೆ ನೀವು ಮಲ್ಟಿ ಇನ್ಕಮ್ ಸೋರ್ಸಸ್ ನೀವು ಜನರೇಟ್ ಮಾಡ್ಬೋದು. ಒಂದೇ ಮಿಲ್ಕಿಂಗ್ ಮೇಲೆ ಫೋಕಸ್ ಮಾಡ್ತಾ ಇದ್ವಿ, ಅದರಲ್ಲಿ ಲಾಸ್ ಆಗುತ್ತೆ ಸರ್. ನೀವು ಸಪೋಸ್ ಓನ್ಲಿ ಮಿಲ್ಕಿಂಗ್ ಮೇಲೆ ಫೋಕಸ್ ಮಾಡ್ತಾ ಇದ್ರಿ ಅಂದ್ರೆ ನೀವು ಕ್ಯಾನ್ ಗೇನ್ ಲಾಸ್ ಆಫ್ ಪ್ರಾಫಿಟ್. ಸಪೋಸ್ ಅದಕ್ಕೆ ಮಲ್ಟಿ ಇನ್ಕಮ್ ಸೋರ್ಸಸ್ ನೀವು ಜನರೇಟ್ ಮಾಡಿದ್ರಿ ಅಂತ ಲಾಸ್, ಇದು ಅಗ್ರಿಕಲ್ಚರ್ ಸೆಕ್ಟರ್ದಾಗ ಲಾಸ್ ಅಂಬ ಚೀಸೇ ಬರಲ್ಲ ಡೈರಿ ಫಾರ್ಮ್. ಅಂದರೆ ಹಸುಗಳಿಂದ ನಾವು 3 ರೀತಿಯಲ್ಲಿ ಪ್ರಾಫಿಟ್ ಮಾಡ್ಬೋದಲ್ಲ ಸರ್? 100% ಸರ್. ಈಗ ನನ್ನ ಹತ್ರ ಸರ್ ಲ್ಯಾಂಡ್ ಇದೆ, ನಾ ಈ ಅಡ್ವಾನ್ಸ್ ಸಲುವಾಗಿ ನಾವು ಹೋಗಲ್ಲ ಸರ್. ನನ್ನ ಇದ್ದಿನ ಇವೆಲ್ಲ ನನ್ನ ಲ್ಯಾಂಡ್ ಸಲುವಾಗಿ ನಾವು ಯೂಸ್ ಮಾಡ್ತೀವಿ. ಯಾರ ಹತ್ರ ಕಡಿಮೆ ಲ್ಯಾಂಡ್ ಇದೆ ಅವ್ರಿಗೆ ಒಂದ್ಸಲ ನೀವು ನಿಮ್ಗೆ ಏನಂತೀರಿ, ನೀವು ಸೆಗಣಿ ಒಂದ್ಸಲ ಹೊಲಕ್ಕೆ ಹಾಕಿದ್ರೆ 3 to 4 years ಯೂಸ್ ಆಗುತ್ತೆ ಸರ್. ಅದು ಅಷ್ಟು ವರ್ಷ ಅದು ಸಸ್ಟೈನ್ ಆಗಿ, ಯಾಕಂದ್ರೆ ಅದು ಅದರಲ್ಲಿ ಕಂಪೋಸ್ಟ್ ಆಗಬೇಕು, ಕಂಪೋಸ್ಟ್ ಆಗಿದ ನಂತರ ಇಟ್ ವಿಲ್ ಟೇಕ್ ಟೈಮ್, ಆ ಟೈಮ್ ಬರ್ತಾ ಇದೆ. ಬಟ್ ಯಾರ ಹತ್ರ ಕಡಿಮೆ ಲ್ಯಾಂಡ್ ಇದೆ, ಅವ್ರ ಹತ್ರ 4 ಎಕರೆ 5 ಎಕರೆ ಇದೆ, 10 ಎನಿಮಲ್ಸ್ ಇದಾವೆ ಅಂದ್ರೆ ಅವ್ರು 1 ವರ್ಷ ಆಗಿದ ನಂತರ ಇನ್ನು 3 years ಅವ್ರ ಹತ್ರ ಟೈಮ್ ಇದೆ ಸರ್. ಆ 3 years ಅವ್ರು ಮಾರಾಟನೂ ಮಾಡ್ಬೋದು, ಇಲ್ಲಾದರೂ ಇನ್ನೊಂದು ಪ್ರಾಡಕ್ಟ್ ನೀವು ಮಾರ್ಕೆಟ್ದಲ್ಲಿ ಲಾಂಚ್ ಮಾಡ್ಬೋದು. ಅಂದರೆ ಹಾಲಿಂದ ಮತ್ತೆ ಹೆಣ್ಣು ಕರುವಿನಿಂದ ಮತ್ತೆ ಸಗಣಿಯಿಂದ. ಸರ್ ಹೆಣ್ಣು ಕರುನು ಹೆಂಗಿದೆ, ಇಟ್ ಈಸ್ FD ಅಂತೀನಿ, ಇಟ್ ಈಸ್ FD ಫಿಕ್ಸ್ಡ್ ಡಿಪಾಸಿಟ್. ನೀವು ಅದಕ್ಕೆ ಯಾವ ಥರ ನೀವು ದುಡ್ಡು ಒಂದು ಬ್ಯಾಂಕ್ದಲ್ಲಿ ಇದ್ದ ನಂತರ ಕಂಪೋಸಿಟ್ ಇಂಟ್ರೆಸ್ಟ್ ಆಗಿ ಡೆವಲಪ್ ಆಗುತ್ತೆ. ಅದೇ ಥರ ಸಪೋಸ್ ನೀವು ಒಂದು ಕರು ಮೇಲೆ ನೀವು ಫೋಕಸ್ ಮಾಡಿದ್ರಿ ಅಂತ ಹೇಳ್ತೀರಿ ಸರ್, ಕರು ಮೇಲೆ ನೀವು ಫೋಕಸ್ ಮಾಡಿದ್ರೆ ಆಫ್ಟರ್ 3 years ಅದೇ ಕರು ನಿಮ್ದು 1 ಲಕ್ಷ ಹೋಗುತ್ತೆ. ಬಟ್ ಅದ್ರ ಮೇಲೆ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಸರ್. ಹಸುಗಳಿಗೆ ಸರಿಯಾದ ಸಮಯಕ್ಕೆ ನಾವು ಹಾಲು ಕರೀಲಿಲ್ಲ ಅಂತಂದರೆ ಏನಾದರೂ ಸಮಸ್ಯೆ ಆಗುತ್ತಾ ಸರ್? ಸರ್ ಇದು ನಾವು ಒಂದು ಡೈರಿ ಫಾರ್ಮ್ ಮಾಡುವಾಗ ನಾವು ಒಂದು ಪ್ಲ್ಯಾಂಟ್ ಒಂದು ಗಿಡ ಇದೆ ಅಂತ ಹೇಳ್ತೀವಿ. ಒಂದು ಗಿಡನೂ ಸರ್ ಏನು ಮಾಡುತ್ತೆ ಗೊತ್ತಾ, ಒಂದು ಹಣ್ಣು ಒಂದು ಲಿಮಿಟೆಡ್ ಟೈಮ್ ಸಲುವಾಗಿ ನೀವು ಗಿಡದ ಮೇಲೆ ಇಕ್ಕೋತಿ, ಆ ಟೈಮ್ ಆಯ್ತಂದ್ರೆ ಅದು ಗಿಡದ ಮೇಲೆ ಕೆಳಗೆ ಬೀಳುತ್ತೆ. ಅದೇ ಥರ ನಮ್ಮ ಹತ್ರನೂ ನಾವು ಹ್ಯೂಮನ್ ಬೀನ್ಸ್, ನಮಗೂ ಒಂದು ಯೂರಿನ್ ಬಂದಿಲ್ಲ ಬಂತಂತ ತಿಳ್ಕೊರಿ, ಎಷ್ಟು ತಡ ನಾವು ಕಂಟ್ರೋಲ್ ಮಾಡ್ಬೋದು? ಹಾರ್ಡ್ಲಿ ಒಂದು ½ an hour ಆಸ್ ಎ ಹ್ಯೂಮನ್ ಬೀನ್. ಅದೇ ಥರ ಎನಿಮಲ್ಸ್ ನೀವು ಸರ್ ಮಿಲ್ಕಿಂಗ್ ಟೈಮ್ ಆಯ್ತಂದ್ರೆ ಪ್ರಾಪರ್ ಮಿಲ್ಕಿಂಗ್ ಟೈಮ್ ಯಾವ ಎನಿಮಲ್ಸ್ ಆಗುತ್ತೆ ಸರ್, ಅದಕ್ಕೆ ಮಸ್ಟೈಟಿಸ್ ಪ್ರಾಬ್ಲಮ್ ಆಗಲ್ಲ ಮೇಜರ್, ಅದಕ್ಕೆ ಫೀವರ್ ಬರಲ್ಲ. ಇವು 2 ಮೇಜರ್ ಡಿಸೀಸಸ್ ಇದಾವೆ ಸರ್. ಮಸ್ಟೈಟಿಸ್ ಇಸ್ ದ ಮೇಜರ್ ಡಿಸೀಸ್ ಇನ್ ಕೌಸ್, ನಾವು ಆಕಳದಲ್ಲಿ ಇದು ಭಾಳ ದೊಡ್ಡ ಡಿಸೀಸ್ ಸರ್. ನೀವು ಟೈಮಿಂಗ್ ಮಿಲ್ಕಿಂಗ್ ಮಾಡಿಲ್ಲ ಮತ್ತು ಫುಲ್ ಮಿಲ್ಕಿಂಗ್ ಮಾಡಿಲ್ಲ ಅಂದ್ರೂ ಮಸ್ಟೈಟಿಸ್ ಬರುತ್ತೆ. ಇವು 2 ಫೋಕಸ್ 101% ಟೈಮ್ ಟು ಟೈಮ್ ಮಿಲ್ಕಿಂಗ್ ಮಾಡಲೇಬೇಕು ಸರ್. ಇವತ್ತು ಫಂಕ್ಷನ್ ಇದೆ ನಮ್ಮ ಮನೇಲಿ ಆಗಿಲ್ಲ ಸರ್, ಫಂಕ್ಷನ್ ಅಂತಲ್ಲ, ನೀವು ಮನೆಯಲ್ಲಿ ನೀವು ಯಾವುದೋ ದೊಡ್ಡ ಕಾರ್ಯಕ್ರಮ ಇದ್ರೂ ಫೀಡಿಂಗ್ ಇಸ್ ಕಂಪಲ್ಸರಿ ಮಿಲ್ಕಿಂಗ್. ಸರ್ ಇವಾಗ ನೀವು ಹಾಲನ್ನು ಯಾವ ರೀತಿ ಸೇಲ್ ಮಾಡ್ತಾ ಇದ್ದೀರಾ? ಸರ್ ಇವಾಗ ನಾನು ಹೆರಿಟೇಜಿಗೆ ಸಪ್ಲೈ ಮಾಡ್ತೀನಿ. ಹೆರಿಟೇಜಿಗೆ ಸಪ್ಲೈ ಮಾಡ್ತೀನಿ, ಅದು ಫ್ಯಾಟ್ ಮತ್ತು SNF ಬೇಸಿಸ್ ಮೇಲೆ ಇದೆ.
ಇವಾಗ ಸಪೋಸ್ ನಮ್ಮದು ಫ್ಯಾಟ್ 4 ಅರೌಂಡ್ ಅದ, ಎಸ್ ಎನ್ ಎಫ್ 8 ಅರೌಂಡ್ ಅದ ಅಂದ್ರೆ 35 to 38 rupees ಅದಕ್ಕೆ ಬೆಲೆ ಸಿಗುತ್ತೆ ಸರ್, ಹಾಂ ಆನ್ ದಿ ಬೇಸಿಸ್ ಆಫ್ ಫ್ಯಾಟ್. ಫ್ಯಾಟ್ ಬೇಸಿಸ್ ಮೇಲೆ ನೀವು ಹಾಲು ಸೆಲ್ ಮಾಡ್ತಿದ್ದೀರಾ ಸರ್. ಡೈರಿ ಫಾರ್ಮ್. ಹ್ಞೂ ಹ್ಞೂ ಸಪೋಸ್ ಹೊಸ ಯಾರಿಗಾದರೂ ಡೈರಿ ಫಾರ್ಮ್ ಸ್ಟಾರ್ಟಪ್ ಮಾಡೋದು, ಅವ್ರು 2-3 ಪಾಯಿಂಟ್ಸನ್ನ ಹೇಳ್ತೀನಿ ಸರ್. ಹಾಂ ಫಸ್ಟ್ ಮಾರ್ಕೆಟ್ ಸ್ಟಡಿ ಮಾಡ್ಬೇಕು ಸರ್. ಹಾಂ ನಿಮಗೆ ಮಾರ್ಕೆಟ್, ನಿಮ್ಮ ಟಾರ್ಗೆಟೆಡ್ ಕಸ್ಟಮರ್ಸ್ ಯಾರು, ಹಾಂ ನೀವು 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 ಮಿಲ್ಕ್ ಯಾರಿಗೆ ಟಾರ್ಗೆಟ್ ಮಾಡಿ ಸೆಲ್ ಮಾಡ್ತೀರಿ, ಹ್ಞೂ ನೀವು ರಿಟೇಲ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ, ಹ್ಞೂ ರಿಟೇಲ್ ಸೆಲ್ ಮಾಡ್ತಾ ಇದ್ದೀರಾ, ಹಾಂ ಚೆಕ್ ಮಾಡ್ಕೋಬೇಕು ಹ್ಞೂ ಸರ್. ಸಪೋಸ್ ಯಾವ ಫಾರ್ಮರ್ ರಿಟೇಲ್ ಸೆಲ್ ಮಾಡಬೇಕಂತ ಅವ್ರ ಒಪಿನಿಯನ್ ಇದೆ, ಹಾಂ ನಾ ಅವ್ರಿಗೆ ಸಜೆಸ್ಟ್ ಮಾಡ್ತೀನಿ ಅವ್ರು ಮುರ್ರಾ ಇಲ್ದು ಜಾಫ್ರಾಬಾದಿ ಬಫೆಲೋಲಿಂದ ಸ್ಟಾರ್ಟ್ ಮಾಡ್ಬೇಕು ಸರ್. ಹಾಂ ಯಾಕಂದರೆ ಅದರಲ್ಲಿ ಮಿಲ್ಕ್ ಈಲ್ಡ್ನು ಚೆನ್ನಾಗಿದೆ, ಹಾಂ ಎಮ್ಮೆ ಹಾಲಿಗೂ ಹೆಂಗಿದೆ ಸರ್. ನಾವು ಯಾವುದನ್ನೂ ಕಂಪನಿ ಹೆರಿಟೇಜ್ ಅಂತ ಇಲ್ಲ, ಹೆರಿಟೇಜ್, ತಿರುಮಲ, ವಿಜಯ್ ಡೈರಿ, ಜರ್ಸಿ ಮತ್ತು KMF ಈ ಥರ ಭಾಳಷ್ಟು ಡೈರಿಗಳ್ಸ್ ಇದ್ದಾವೆ ಸರ್. ಹಾಂ ಯಾವುದನ್ನೂ ಡೈರಿದವರು ಕಾಂಬೋ ಮಿಲ್ಕಿಂಗಲ್ಲಿ ಹಾಂ 50ಕ್ಕಿಂತ ಹೆಚ್ಚು ಬೆಲೆ ಕೊಡೋದು. ಕೊಡೋದಿಲ್ಲ ಕೊಡೋದಿಲ್ಲ. ಆಪ್ಷನಲ್ ಇದೆ, ಯಾವುದೋ ದೇಶಿ ಎಮ್ಮೆ ಇದೆ ಅಂದ್ರೆ ಅದಕ್ಕೆ 60 ರೂಪಾಯಿ, 60 ರೂಪೀಸ್, 60 ರೂಪಾಯಿ, 80 ರೂಪಾಯಿ ರೇಟ್ ಹತ್ತಿದೆ ಸರ್. ಇಲ್ಲ ಹತ್ತಲ್ಲ ಅಂತಿಲ್ಲ, ಹಾಂ ಬಟ್ ಅದು ಆಪ್ಷನಲ್ ಇದೆ. ಒಂದು ಎಮ್ಮೆ, ಬಟ್ ಯಾರಾದ್ರು ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಒಂದು 5 ಎಮ್ಮೆ ಇದ್ದಾವೆ ಅಂದ್ರೆ 5 ಎಮ್ಮೆ ಕಂಬೈನ್ ಮಾಡುವಾಗ ಒಂದು ಎಮ್ಮಿಗೆ ಫ್ಯಾಟ್ ಇರುತ್ತೆ ಇರಲ್ಲ, ಹೌದು ಒಂದಕ್ಕೆ SNF ಇರುತ್ತೆ ಇರಲ್ಲ. ಅದಕ್ಕೆ ಆವ್ರೇಜ್ ನಾವು ಯಾವಾಗ ಫ್ಯಾಟ್ ತೆಗಿತೀವಿ ಅಂದರೆ ಡೈರಿ ಫಾರ್ಮ್ದಲ್ಲಿ 50 to 55 ರೂಪೀಸ್. ಹೌದು ಸಪೋಸ್ ಯಾರಾದರೂ ಹೊಸ ರೈತರು ರಿಟೇಲ್ ಮಾರ್ಕೆಟಿಂಗ್ ಮಾಡ್ತಾರೆ ಅವರು ಬಫೆಲೋ ತಗೋಬೋದು. ಸಪೋಸ್ ಯಾರಿಗಾದ್ರೂ ಡೈರಿ ಫಾರ್ಮಿಗೆ ಸೆಲ್ ಮಾಡೋದು, ನನ್ನ ಹತ್ರ VSP ಪಾಯಿಂಟಿಗೆ ಸೆಲ್ ಮಾಡೋದು, ಅವರು ಕ್ವಾಂಟಿಟಿ ಮೇಲೆ ಫೋಕಸ್ ಮಾಡಬೇಕು. ಕ್ವಾಂಟಿಟಿ ಅಂದ್ರೆ ಅವ್ರು ಮಿಲ್ಕ್ ಎಮ್ಮಿಕಿನ್ನ ಹೆಚ್ಚು ಆಕಳು ಕೊಡುತ್ತೆ, HF ಆಕಳು ಇರಲಿ, ಜರ್ಸಿ ಆಕಳು ಇರಲಿ, ಈ ಥರ ಆಕಳು ಮೇಲೆ ಫೋಕಸ್ ಮಾಡಿ ಅದೇ ಆಕಳಿಗೆ ಚೆನ್ನಾಗಿ ಫೀಡ್ ಕೊಡ್ಬೇಕು ಸರ್. ನಾವು ಅಂತೀವಿ HF ಆಕಳಿಗೆ ಫ್ಯಾಟ್ ಇಲ್ಲ ಅಂತ ಭಾಳ ಜನ ಪ್ರೊಪಗಂಡ ಇದೆ ಸರ್ ಮಾರ್ಕೆಟ್ದಲ್ಲಿ. ಹಾಂ ನನ್ನ ಹತ್ರ 40 ಆಕಳು ಇದ್ದಾವೆ ಸರ್. 40 ಆಕಳು ಆವ್ರೇಜ್ ಫ್ಯಾಟ್ ನನ್ನ ಹತ್ರ ಡೈಲಿ SMS ಬರ್ತಾ ಇದೆ, ನಾನು ನಿಮ್ಗೆ SMS ವಿಡಿಯೋ ಮೇಲೆ ತೋರಿಸ್ತೀನಿ. 3.6 4.1 ತನಕ ಬರುತ್ತೆ ಫ್ಯಾಟ್ ಸರ್. ಫ್ಯಾಟ್. ಹಾಂ SNF 7.8, 7.9, 8.2, 8.3 ನನ್ನ ಹತ್ರ SNF ಇದೆ. ಹಾಂ ಅದು ಯಾವ ಥರ ಫ್ಲಕ್ಚುಯೇಟ್ ಆಗುತ್ತೆ ಸರ್, ಮಳೆಗಾಲ ಇದೆ ಅಂತ. ಹಾಂ ಮಳೆಗಾಲದಲ್ಲಿ SNF ಬರಲ್ಲ ಸರ್, ಯಾಕಂದರೆ ಆ ಪೀರಿಯಡ್ದಲ್ಲಿ ಆಕಳಿಗೆ ಏನು ಮಾಡ್ತೀವಿ ನಾವು, ಹೊರಗಡೆ ತಣ್ಣಗಿರುತ್ತೆ ಸರ್, ವಿಂಟರ್ದಲ್ಲಿನೂ ತಣ್ಣಗಿರುತ್ತೆ. ಆವಾಗ ಆ ಎನಿಮಲಿಗೆ SNF ಬರಲ್ಲ ಫಸ್ಟ್ ಕಂಡೀಷನ್. ಅಂಥ ಸಿಚುವೇಶನ್ದಲ್ಲಿ ರೈತರು ಏನು ಮಾಡ್ಬೇಕು ಸರ್, ಚೆನ್ನಾಗಿ ಫ್ಯಾಟ್ ಬರಬೇಕಂದ್ರೆ ಫಾಡ್ರ್ ಏನು ನಾವು ಹಾಕ್ತೀವಿ ನೋಡ್ರಿ ಫುಲ್, ಅದರಲ್ಲಿ 40% ಡ್ರೈ ಫಾಡ್ರ್ ತಗೋಬೇಕು. ಒಂದು 12 kg ನಾವು ಫಾಡ್ರ್ ಹಾಕ್ತೀವಿ ಅಂತ ಹೇಳ್ತೀವಿ, ಅದರಲ್ಲಿ ಮಿನಿಮಮ್ 4 to 5 kg ಸುಕ್ಕ ಫಾಡ್ರ್, ಅಂದ್ರೆ ದೊಡ್ಡ ಜೋಳದ ಕಳಕಿ ಫಾಡ್ರ್ ಮಾಡ್ರಿ, ಇಲ್ಲ ನೀವು ನಮ್ಮದು ಸೋಯಾದ ಹೊಟ್ಟಿ ತಗೋರಿ, ಕಡ್ಡೆ ಹೊಟ್ಟು ತಗೋರಿ, ಈ ಥರ ಯಾವುದನ್ನೂ ಒಂದು ಹೊಟ್ಟು ಅದು ನಾವು ಗ್ರೀನ್ ಫಾಡ್ರದಲ್ಲಿ, ಹಸೆ ಹುಲ್ಲಿನ ಫಾಡ್ರದಲ್ಲಿ ಮಿಕ್ಸ್ ಮಾಡಿ ಕೊಡ್ಬೇಕು ಸರ್. ಅಂಥ ಸಿಚುವೇಶನ್ದಲ್ಲಿ ದನಗಳಿಗೆ ಸ್ವಲ್ಪ ಉಪ್ಪು, ಅಯೋಡಿನ್ ಸ್ವಲ್ಪ ಅದರಲ್ಲಿ ಆ್ಯಡ್ ಮಾಡ್ತಾ ಹೋಗ್ಬೇಕು. ಉಪ್ಪಿನಿಂದ ಏನಾಗುತ್ತೆ ಸರ್, ದನಗಳಿಗೆ ನೀಡಿಕೆ ಆಗುತ್ತೆ. ಯಾವಾಗ ದನಗಳಿಗೆ ನೀಡಿಕೆ ಆಗುತ್ತೆ ಚೆನ್ನಾಗಿ ಹಾಲು ಕುಡಿತಾವೆ ಸರ್, ಅದರ್ಲಿಂದ ಅವ್ರಿಗೆ ಚೆನ್ನಾಗಿ SNF ಬರೋ ಚಾನ್ಸಸ್ ಇರುತ್ತೆ. ನಾವು ಅಂತೀವಿ ಇವತ್ತು ಆಕಳು ಹೆಚ್ಚು ಹಾಲು ಕೊಂಡದಂದ್ರೆ SNF ಕಡಿಮೆ ಬಂದು ಅಂತ ಒಂದು ಏನೋ ಪ್ರೊಪಗಂಡ ಇರುತ್ತೆ ಸರ್ ಮಾರ್ಕೆಟ್ದಲ್ಲಿ. ಅದಕ್ಕೂ ಮಿಲ್ಕ್ SNFಗೆ ಏನೂ ಸಂಬಂಧ ಇಲ್ಲ ಸರ್. ಅದಕ್ಕೆ ನೀವು ಕುಡಿ ಅಂದ್ರೂ ಕುಡಿಯಲ್ಲ. ಸಪೋಸ್ ಅದು ಬಾಡಿ ಏನು ರಿಕ್ವೈರ್ಮೆಂಟ್ ಇದೆ ಅಷ್ಟೇ ಹಾಲು ಕುಡಿತದೆ, ನೀರು ಕುಡಿತದೆ. ಅದರಲ್ಲಿ SNF ಈ ಥರ ನಾವು ಮ್ಯಾನೇಜ್ ಮಾಡ್ಕೊಂಡು ನಾವು VSP ಪಾಯಿಂಟ್ ಯಾವುದೇ ಪಾಯಿಂಟಿಂಗ್ ಸೆಲ್ ಮಾಡ್ಬೋದು. ಸಪೋಸ್ ನಿಮ್ಮ ಹತ್ರ ನೀವೇ ಓನ್ ಡೋರ್ ಟು ಡೋರ್ ಸೆಲಿಬ್ರೇಷನ್, ಸ್ಮಾಲ್ ರೈತರು ಇದ್ದಾರೆ, ಸಿಟಿ ಹತ್ರ ಇದ್ದಾರೆ, ನಾವು ಡೋರ್ ಟು ಡೋರ್ ಸೆಲ್ ಮಾಡಿ ನಾವು 80 ರೂಪೀಸ್ ತನಕ ನಾವು ಗೇನ್ ಮಾಡ್ಬೋದು ಅಂತ ಅಂಥ ರೈತರು ರಿಟೇಲ್ ಎಮ್ಮಿಗಳು ತಗೋಬೇಕು. ಯಾಕಂದ್ರೆ ಯಾರಿಗೂ ಮೋಸ ಮಾಡೋದು ಬೇಡ. ಇವತ್ತು ನಾವು ಮಾರ್ಕೆಟ್ದಲ್ಲಿ ಏನಂತಾರೆ, ಅಪ್ಪ ನಾನು ಹಾಲಿನ ಮನುಷ್ಯ ಬರ್ತಾನೆ, ನಾವು ನೀರು ಆ್ಯಡ್ ಮಾಡಿ ಕೊಡ್ತಾನೆ. ಓಕೆ, ನಾವೊಂದು ಸಿಟಿ ಜನರಿಗೆ ಒಂದು ತಿಳಿಸ್ಬೇಕಂತೀನಿ ಸರ್, ಆ್ಯಸ್ ಎ ನಾವೊಂದು ಫಾರ್ಮರ್. ಒಬ್ಬ ನಿಮ್ಮ ಹತ್ರ ಹಾಲು ಕೊಡೋ ಅಂಥ ಮನುಷ್ಯ ಹಾಲಿನಲ್ಲಿ ನೀರು ಹಾಕಿ ಕೊಡ್ತಾನೆ. ಹೌದು, ಬಟ್ ನಿಮಗೆ ಯಾವುದನ್ನೂ ಕಂಪನಿಗೆ ನಾವು ಓಪನ್ ಚಾಲೆಂಜ್ ಇದೆ ಸರ್. ಆ್ಯಸ್ ಎ ಫಾರ್ಮರ್, ಆ್ಯಸ್ ಎ ಕಿರಣ್ ಪಾಟೀಲ್ ಅಂತಲ್ಲ, ಆ್ಯಸ್ ಎ ಫಾರ್ಮರ್ ಅಂತ ನನ್ನ ಚಾಲೆಂಜ್ ಇದೆ ಸರ್. HF ಆಕಳು ಜರ್ಸಿ ಆಕಳಕ್ಕಿಂತ ಚೆನ್ನಾಗಿ ಫ್ಯಾಟ್ ಅವ್ರ ಪಾಕೆಟ್ದಲ್ಲಿ ಯಾವ ಕಂಪನಿದವ್ರು ನಾನು ಚಾಲೆಂಜ್ ಮಾಡ್ಬೇಕು ಸರ್. ಆ ಕ್ವಾಲಿಟಿ HF ಕ್ವಾಲಿಟಿ ಹಾಲನ್ನು
ಕನ್ಸ್ಯೂಮರಿಗೆ ಸಿಗ್ತಾ ಇದೆ. ಸಿಗ್ತಾ ಇದೆ ಸಿಟಿ ಜನರಿಗೆ, ಸ್ಪೆಷಲಿ ಮೆಟ್ರೋಪಾಲಿಟನ್ ಸಿಟೀಸ್ದಲ್ಲಿ ಇರೋಂಥ ಜನರಿಗೆ, ಹ್ಮ್. ನಿಮ್ಮ ಕೂಸುಗಳಿಗೆ ಹಾಲಾದ್ರೂ ಕೊಡಿಸ್ಬೇಡ್ರಿ. ಮಿಲ್ಕ್ ಪೌಡರ್ ಕುಡಿಸ್ರಿ, ಹಾ. ಖರೆ ಹಾಲು, ಪಾಕೆಟ್ ಹಾಲು ಕುಡಿಸ್ಬೇಡ್ರಿ. ಹಾ. ಅದರಲ್ಲಿ ಎಷ್ಟೋ ಟೈಪ್ ಮಿಕ್ಸ್ಚರ್, ಮಾಲ್ ಪ್ರಾಕ್ಟೀಸ್ ಹ್ಮ್. ದೊಡ್ಡ ದೊಡ್ಡ ಕಂಪನಿಗಳು ಮಾಡ್ತಾ ಇದ್ದಾವೆ ಸರ್. ಹ್ಮ್. ನಾ ಸಿಡಿ ಏರಿಯಾದಲ್ಲಿ ಹೋಗಿದ್ದೀನಿ, ಅಲ್ಲಿಂದ ಪರ್ ಡೇ ಮಿಲ್ಕ್ ಪ್ರೊಡಕ್ಷನ್ ಸರ್, ನೀವು ಬಿಲೀವ್ ಮಾಡಲ್ಲ, ಹ್ಮ್. 1,50,000 ಲೀಟರ್ ಪರ್ ಡೇ ಮಿಲ್ಕ್ ಪ್ರೊಡಕ್ಷನ್ ಇದೆ ಓನ್ಲಿ ಸಿರ್ಡಿ ಏರಿಯಾ, ಹಾ. ಅಹಮದ್ನಗರ್ ಏರಿಯಾ. ಅಲ್ಲಿ KMF ಅಂತ ಡೈರಿ ನಮ್ಮ ಹತ್ರ ಬೆಂಗಳೂರಿಗೆ ಇರ್ಬೋದು, ಹಾ. ದೊಡ್ಡ ದೊಡ್ಡ ಸಿಟೀಸ್ದಲ್ಲಿ. ಸಿರ್ಡಿ, ಅಹಮದ್ನಗರ್ ಒಂದೇ ಡಿಸ್ಟಿಕ್ದಲ್ಲಿ ಮೋರ್ ದೆನ್ 5 ಮಿಲ್ಕ್ ಪ್ರೊಡಕ್ಷನ್ ಕಂಪನೀಸ್ ಇದಾವೆ ಸರ್. ಟು ಬಿ ಆನೆಸ್ಟ್, ನಾವು ಏನು ಮಹಾದೇವರಿಗೆ ಅಭಿಷೇಕ ಮಾಡೋ ಸಲಕ ನಾವು ಹಾಲು ಒಯ್ತೀವಿ ಸರ್. ಹೌದು. ಎಲ್ಲ ಟೋಟಲ್ ಟ್ಯಾಂಕ್ ಕ್ಲೀನ್ ಮಾಡಿಂದ ಏನು ಹಾಲು ಇರ್ತಾವಲ್ಲ ಸರ್, ಹಾ. ಹಾಲು ಹಾ. ನೀರು, ಟ್ಯಾಂಕ್ ಕ್ಲೀನ್ ಮಾಡಿದ ನೀರು, ಅದನ್ನು 5 ರೂಪಾಯಿಗೆ ಪಾಕೆಟ್ ಮಾಡ್ತಾ ಇದ್ದಾರೆ ಸರ್. ಅಂದ್ರೆ ನಾವು ದೇವರಿಗೂ ಮೋಸ ಮಾಡ್ತಾ ಇದ್ವಿ. ಹಾ. ಅಂತ ದೊಡ್ಡ ದೊಡ್ಡ ಕಂಪನಿಗಳಿಗೆ ದಯವಿಟ್ಟು ಇದು ಒಂದು ಆಸ್ ಎ ಫಾರ್ಮರ್, ಆಸ್ ಎ ಒಂದು ನಮ್ಮೊಂದು ರಿಲಿಜನಿಗೆ ರೆಸ್ಪೆಕ್ಟ್ ಅಂತ, ಆ ಥರ ಮೋಸ ಯಾರು ಮಾಡಬೇಡ. ಇವತ್ತಿನ ದಿನಗಳಲ್ಲಿ ರೈತರಿಗೆ ಮಿನಿಮಮ್ ಎಷ್ಟು ರೇಟ್ ಸಿಕ್ಕರೆ ಪ್ರಾಫಿಟ್ ಅಲ್ಲಿ ಇರ್ತಾರೆ ಅಂತ ನಿಮ್ಮ ಅನಿಸಿಕೆ ಸರ್? ಸರ್, ಟು ಬಿ ಆನೆಸ್ಟ್, ನಾವು ಯಾವುದನ್ನೋ ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೆ ಸರ್, ಅದು ರೆವಿನ್ಯೂ ಏನದ ಚೆಕ್ ಮಾಡ್ತೀವಿ. ಹೌದು. ಫಾರ್ಮರ್ ಏನು ಮಾಡ್ತಾನೆ ಸರ್, ದಿನ ಎಲ್ಲ ದುಳಿತಾನ. ಹಾಂ. ಹಾಲಿಗೆ ನಾವು ಯಾವತ್ತೂ, ನಾ ಅದೇ ಹೇಳ್ತಾ ಇದ್ದೀನಿ, ಹಾಲಿಗೆ ನಾವು ಯಾವತ್ತೂ ಕಮರ್ಷಿಯಲೈಸ್ ಅಂತ ಥಿಂಕ್ ಮಾಡಿಲ್ಲ ಫಾರ್ಮರ್. ಹೌದು. ನಮ್ಮಂತರ ಯಾರು ಆಪ್ಷನಲ್ ಒಂದು ಊರಲ್ಲಿ, ಒಂದು ಡಿಸ್ಟಿಕ್ದಲ್ಲಿ ಒಂದು 20 ಜನ ಇರ್ಬೋದು ಸರ್. ನಮ್ಮ ಡಿಸ್ಟಿಕ್ದಲ್ಲಿ 20-25 ಜನ, ಒಂದು ಹಾರ್ಡ್ಲಿ 50 ಫಾರ್ಮರ್ ಅಂದ್ರೆ ಡೈರಿ ಫಾರ್ಮಿಗೆ ಒಂದು ಪ್ರೊಫೆಷನಲ್ ಇನ್ಕಮ್ ಅಂತ ನಾವು ಚೆಕ್ ಮಾಡ್ತೀವಿ. ಹಾಂ. ಯಾವಾಗ ನಾವು ಚೆಕ್ ಮಾಡ್ತೀವಿ ಸರ್, ನಾವು ಅದು ರೆವಿನ್ಯೂ ನೋಡ್ತೀವಿ, ಹಾಂ. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ನಾವು ರೆವಿನ್ಯೂ ಪರ್ ಮಿಲ್ಕ್ ಕಾಸ್ಟ್ ಸರ್, ಆಸ್ ಎ ಡೈರಿ ಫಾರ್ಮರ್, ಲೇಬರ್ ಕಾಸ್ಟ್, ಎಲೆಕ್ಟ್ರಿಸಿಟಿ ಕಾಸ್ಟ್, ಮೆಡಿಕಲ್ ಕಾಸ್ಟ್, ಫೀಡ್ ಕಾಸ್ಟ್, ಫಾಡರ್ ಕಾಸ್ಟ್, ಡಿಸೀಸಸ್ ಕಾಸ್ಟ್, ವೆಟರ್ನರಿ ಡಾಕ್ಟರ್ ಕಾಸ್ಟ್ ಎಲ್ಲ ತೆಗೆದು ಅಂದ್ರೆ ಸರ್ 40 ರೂಪೀಸ್ ಪರ್ ಲೀಟರ್ಗೆ ನಮ್ಮ ಎಕ್ಸ್ಪೆಂಡಿಚರ್ ಇದೆ ಸರ್. ಹಾಂ. ರೈತರಿಗೆ ಮಿನಿಮಮ್ ಆಕಳ ಹಾಲು ಇತ್ತಂದ್ರೆ ಸರ್, ಸರ್. ಒಂದು ಗೌರ್ಮೆಂಟಿಗೆ ಒಂದು ರಿಕ್ವೆಸ್ಟ್ ಸರ್, ಆಸ್ ಎ ಫಾರ್ಮರ್, ಹಾಂ. ಆಸ್ ಎ ಡೈರಿ ಫಾರ್ಮರ್, ಮಿನಿಮಮ್ 40 to 45 ರೂಪೀಸ್ ಮಿಲ್ಕ್ ಪರ್ ಲೀಟರ್ಗೆ ಕೊಡ್ಲೇಬೇಕು ಸರ್ ಆಕಳ ಹಾಲಿಗೆ. ಎಮ್ಮಿ ಹಾಲಿಗೆ ಅಗರ್ ನಾವು ರೆವಿನ್ಯೂ ತೆಗ್ದೀವಿ ಅಂತ, ಯಾಕಂದ್ರೆ ಮಿಲ್ಕ್ ಈಲ್ಡ್ ಕಡಿಮೆ ಇರುತ್ತೆ ಸರ್. ಅದಕ್ಕೆ ಲ್ಯಾಕ್ಟೇಷನ್ ಪೀರಿಯಡ್ ಭಾಳ ಕಮ್ಮಿ ಪೀರಿಯಡ್, ಕ್ವಾಂಟಿಟಿನೂ ಕಮ್ಮಿ ಕೊಡುತ್ತೆ. ಎಮ್ಮಿ ಹಾಲಿಗೆ ಮತ್ತು ಫ್ಯಾಟ್ನು ಚೆನ್ನಾಗಿದೆ ಎಮ್ಮಿದು, ಅದಕ್ಕೆ ಮಿನಿಮಮ್ ಗೌರ್ಮೆಂಟ್ ರೇಟ್ ಕೊಡ್ಬೇಕು 55 ರೂಪೀಸ್, 55 ರೂಪಾಯಿ 50 ಮಿನಿಮಮ್. ಅಷ್ಟು ಕೊಟ್ರೆ ರೈತರಿಗೆ ಏನಾದರೂ ನೀವು ಆಕ್ಚುಲಿ ಗೌರ್ಮೆಂಟ್ ಏನಾದರೂ ರೈತರ ಬಗ್ಗೆ ಸೀರಿಯಸ್ ಇದೆ, ಕಳ್ಕಳಿ ಇದೆ ಅಂತ ನಾವು ತಿಳ್ಬೋದು. ಏನೋ ಒಂದು 30 ರೂಪಾಯಿ ಕೊಡ್ತಾ ಇದ್ದೀವಿ ಸರ್ 5 ಸ್ಟಾರ್ ಹೋಟೆಲ್ದಲ್ಲಿ ಹೋದ್ರೆ, ನಮ್ಮ ನೀರಿನ ಬಾಟಲ್, ನಮ್ಮ ಬೋರ್ ಲೀಟರ್ ವಾಟರ್ ಏನೋ ಒಂದು ಫಿಲ್ಟರ್, ಒಂದು ಪ್ಯಾಚಿಂಗ್ ಹಚ್ಚಿ, ಏನೋ ಒಂದು ಲೇಬಲ್ ಹಚ್ಚಿ 50 ರೂಪಾಯಿ ಲೀಟರ್ ಅವ್ರು ಮಾರ್ತಾ ಇದ್ದಾರೆ. ಹೊರಗಡೆ ಲೋಕಲ್ ಮಾರ್ಕೆಟ್ದಲ್ಲಿ 20 ರೂಪೀಸ್ ಲೀಟರ್ ಇದೆ ಸರ್ ನೀರೇ. ಹಾಲಿಗೆ ಮಿನಿಮಮ್ 55 ರೂಪಾಯಿ ಸಿಕ್ಕರೆ ರೈತರಿಗೆ ಒಳ್ಳೇದಂತ ನಿಮ್ಗೆ ಅನಿಸ್ತದೆ? 101% ಸರ್. ಯಾವುದೋ ಒಂದು ಕಾರಣದಿಂದ ನಂದೇ ಡೈರಿ ಫಾರ್ಮ್ದಲ್ಲಿ ಲಾಸ್ಟ್ 8 ಇಯರ್ಸ್ದಲ್ಲಿ ನಂದು SNF ಎಗುತ್ತೂ ಬಿದ್ದಿಲ್ಲ ಸರ್. ರೀಸೆಂಟ್ಲಿ ಡ್ಯೂ ಟು ಕ್ಲೈಮೆಟಿಕಲ್ ಚೇಂಜ್ ಆಗಲಿ ನಾನು ಎಕ್ಸ್ಪೆರಿಮೆಂಟ್ ಮಾಡ್ಬೇಕಂತ ಫೀಡ್ದಲ್ಲಿ ಫಾಡರ್ದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ದೆ ಸರ್, ನಂದು SNF ಬಂದಿಲ್ಲ ಸರ್. ನಂದು SNF ಬಂದಿಲ್ಲ ಅಂತ ಮಾರ್ನಿಂಗ್ 80 ಲೀಟರ್ಸ್, ಈವ್ನಿಂಗ್ 80 ಲೀಟರ್ಸ್, ಆ ಥರ ಎರಡು ಟೈಮ್ದು 80 ಲೀಟರ್ಸ್ ನಾನು ನಮ್ಮ ಕಂಪನಿದವ್ರು 1 ರೂಪಾಯಿ ದುಡ್ಡು ಕೊಟ್ಟಿಲ್ಲ ಸರ್. ಅದು ನಂದು ಎಷ್ಟು ದೊಡ್ಡ ಲಾಸ್ ಐತೆ ಸರ್. ಆ ಥರ ಇದೇ ಥರ ಪ್ರತಿಯೊಂದು ಫಾರ್ಮರಿಗೆ ಅದು ಅಂದ್ರೆ ಸರ್, ನಾನು ಆಕಳಿಗೆ ನಾ ಫೀಡ್ ಹಾಕೀನಿ, ನನ್ನ ಮ್ಯಾನ್ ಪವರಿಗೆ ನಾ ಪೇಮೆಂಟ್ ಕೊಟ್ಟೀನಿ, ಎಲ್ಲ ಮಾಡೀನಿ, ಮಿಲ್ಕ್ನೂ ಜನ್ರೇಟ್ ಆಗ್ಯದ. ಯಾವುದೋ ಒಂದು ಶರೀರದ ಗುಣಧರ್ಮ, ನನ್ನ ಫೀಡ್ದಲ್ಲಿ ಆಗೋದು ಫ್ಯಾಟ್ ಚೆನ್ನಾಗಿ ಹೋಗಿಲ್ಲ ಏನು, ಮಿನರಲ್ ಮಿಕ್ಸರ್ ಚೆನ್ನಾಗಿ ಹೋಗಿಲ್ಲ ಏನು, ಕ್ಯಾಲ್ಸಿಯಂ ನಾವು ಕೊಡ್ಲಕ್ಕೆ ನಮ್ಮ ಲೇಬರ್ಲಿಂದ ಏನೋ ತಪ್ಪಾಗಿರ್ಬೋದು. 2 ಟೈಮ್ಸ್ 80 ಲೀಟರ್ಸ್ ಅಂದರೆ 160 ಲೀಟರ್ಸ್ ವಿತಿನ್ 10 ಡೇಸ್ದಲ್ಲಿ ಅದು ನನ್ನ ಲಾಸ್ ಸರ್. ಆ ಸಿಚುವೇಶನ್ದಲ್ಲಿ ರೈತರು ಏನು ಮಾಡ್ಬೇಕು ಸರ್? ನಾವು ಎಲ್ಲ ಎಕ್ಸ್ಪೆಂಡಿಚರ್ ಮಾಡಿನೂ ನಮಗೆ SNF ಬಂದಿಲ್ಲ ಅಂತ ನಮ್ಗೆ 1 ರೂಪಾಯಿನೂ ದುಡ್ಡು ಸಿಗ್ತಾ ಇಲ್ಲ ಕಂಪನಿಲಿ. ಇಂಥ ಸಿಚುವೇಶನ್ಸ್ ರೈತರಿಗೆ ಫೇಸ್ ಮಾಡಬೇಕಾಗ್ತದೆ. ಅದ್ರ ಸಲುವಾಗಿ ಮಿನಿಮಮ್ 40 to 45 ರೂಪೀಸ್ ಆಕಳ ಹಾಲಿಗೆ, 55 ರೂಪೀಸ್ ಎಮ್ಮೆ ಹಾಲಿಗೆ ಕೊಟ್ಟರೆ ಡೈರಿ ಫಾರ್ಮ್ ಮೇಲೆ ಗೌರ್ಮೆಂಟ್ ಏನಾದರೂ ಫೋಕಸ್ ಮಾಡ್ತಾ ಇದೆ ಅಂತೇಳಿ ನಮ್ದೊಂದು ಇಂಟ್ರೆಸ್ಟ್. ಇನ್ನು ಸಪೋಸ್ ಗೌರ್ಮೆಂಟ್ ಇದೇ ಥರ ನಡೀತಾ ಅಂತ ತಿಳ್ಕೊರಿ ಸರ್, ಏನಾಗಲ್ಲ, ಏನಾಯ್ತು, ನೋಬಡಿ ಕ್ಯಾನ್ ಚೇಂಜ್ ದಿಸ್. ಬಟ್ ಇಷ್ಟು ಗ್ಯಾರಂಟಿ ಸರ್, ನಮ್ಮಂಥ ಫಾರ್ಮರ್ಸು ಮಾರ್ಕೆಟ್ದಲ್ಲಿ ನಾವು ಕೊಲ್ಯಾಪ್ಸ್ ಆಯ್ತೀವಿ. ಜನರಿಗೇನು ಇವತ್ತು ಒಂದು 10-20% ಏನಾದರೂ ಹಾಲು ಸಿಗ್ಲತ್ತವ ಪಾಕೆಟ್ದಲ್ಲಿ.
ಅಪ್ಕಮಿಂಗ್ ಡೇಸ್ದಲ್ಲಿ ಟೋಟಲ್ 100% ಕೆಮಿಕಲೇ ಕುಡಿಬೇಕಾಗ್ತದೆ. ನ್ಯಾಚುರಲ್ ಹಾಲು ನ್ಯಾಚುರಲ್ ಹಾಲು ಸಿಗತ್ ತುಂಬ ಸರ್, ಕಷ್ಟ ಆಗ್ತದೆ. ತುಂಬ ಕಷ್ಟ. ನಮ್ಮದೇ ಮಷೀನಿಗೆ ನಾವು ಪಾಕೆಟ್ ಹಾಲು ನಾವು ಫ್ಯಾಟ್ ನಿಮ್ಮ ಮುಂದೆ ನಮ್ಮ ಡೆಮೋ ತೋರ್ಸಂದು ಸಪೋಸ್ ನೀವು ಅಂತಿದ್ರೆ ಅಂದ್ರೆ ನಾವು SNF ಮಷಿನ್ ತರ್ತಿದ್ದ ಪಾಕೆಟ್ ಹಾಲು ಸರ್, ನಾವು HF ಜರ್ಸಿ ಆಕಳು ಹಾಲು ನಾವು ಹಚ್ತೀವಲ್ಲ ಸರ್, ಅದಕ್ಕಿಂತ ವರ್ಸ್ಟ್ ಕಂಡೀಷನ್ ಇದೆ ಸರ್ ಪಾಕೆಟ್ ಹಾಲು. ನಾವು ನೋಡಲ್ಲ ಅದ್ರ ಮೇಲೆ ಏನೋ 3.0 8.0 ಅಂತ ಒಂದು ಫ್ಯಾಟ್ SNF ಬರುತ್ತೆ, ಅದ್ರ ಮೇಲೆ Believe ದೊಡ್ಡ ಯಾರು ಬಿಲೀವ್ ಮಾಡ್ಬೇಕು ಸರ್? ಸರ್ ಇವಾಗ ಪ್ರೆಸೆಂಟ್ ಮಂತ್ಲಿ ಏನು ಅರ್ನಿಂಗ್ ಮಾಡ್ತಾ ಇದ್ದೀರಾ ಸರ್? ಮಂತ್ಲಿ ಇನ್ಕಮ್ ಎಷ್ಟು ಸರ್? ನಂದು ಎಟ್ ಪ್ರೆಸೆಂಟ್ ಪರ್ ಮಂತ್ ಇನ್ಕಮ್ ಸರ್ 3 lakhs rupees ಇದೆ. ಮಂತ್ಲಿ ಇನ್ಕಮ್ 3 lakh rupees ಇದೆ ಸರ್. ಇನ್ಕಮ್ ಹಾ, ಪ್ರಾಫಿಟ್ನ ಹೇಳ್ತೀನಿ. 3 lakh rupees ಇನ್ಕಮ್ ಇದೆ. 2 lakh rupees ನಂದು ಎಕ್ಸ್ಪೆಂಡಿಚರ್ ಹೋಗ್ತಾ ಇದೆ ಸರ್. 1 lakh rupees ನನ್ನ ಪ್ರಾಫಿಟ್ ಇದೆ ಸರ್. ಟೋಟಲ್ ಮಂತ್ಲಿ 1 lakh rupees 1 ಲಕ್ಷ ರೂಪಾಯಿ ರಿಲ್ಯಾಕ್ಸ್ಲಿ ಹಾಂ ನನಗೆ ಪ್ರಾಫಿಟ್ ಇದೆ ಹಾಂ ಆನ್ ಡೇಟ್. ಹಾಂ ಇವಾಗ ನಾವು ಪ್ರಾಫಿಟ್ ಇದೆ ಅಂತ ಪಾಪ ಇನ್ನೊಬ್ಬರು ಯಾರೋ ನಂದು ವಿಡಿಯೋ ನೋಡಿ, ನಿಮ್ದು ಇಂಟರ್ವ್ಯೂ ನೋಡಿ, ICS ದೇನೋ ಒಂದು ಇದು ನೋಡಿ, ಚಾನಲ್ ನೋಡಿ ಇನ್ನೊಬ್ಬರು ಈ ಥರ ಮಾಡ್ಲಕ್ಕೆ ಹೋಗ್ಬಾರ್ದು ಸರ್. ಬಿಕಾಸ್ ನಾ 8 years ಏನು ನಾವು ಕಷ್ಟ ದುಡ್ದಿದ್ದೀವಿ, ಹಾಂ ನಾವು ಏನೇನು ಫೇಸ್ ಮಾಡಿದ್ದೀವಿ, ಹ್ಞೂ ಆ ಥರ ಅವ್ರನ್ನೂ ಸ್ಟಡಿ ಮಾಡ್ಬೇಕು ಸರ್. ಹಾಂ ಸ್ಟಡಿ ಮಾಡ್ಬೇಕು, ಆ್ಯಕ್ಚುಯಲ್ ಮಾರ್ಕೆಟ್ ಏನಿದೆ ನೋಡ್ಬೇಕು, ಲೇಬರ್ ಸಿಚುವೇಶನ್ ಏನಿದೆ ನೋಡ್ಬೇಕು, ಕ್ಲೈಮೆಟಿಕಲ್ ಸಿಚುವೇಶನ್ ಏನಿದೆ ನೋಡ್ಬೇಕು. ಮತ್ತು ಇದರಲ್ಲಿ ಕಾಮ ಇಲ್ಲನೇ ಸರ್, ಹಾಂ ಇದರಲ್ಲಿ ಡೈರೆಕ್ಟ್ ಫುಲ್ ಸ್ಟಾಪ್ ಇದೆ. ಅಂದ್ರೆ ನೀವು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಎಲ್ಲೋ ಒಂದು ದಿನ ರೆಸ್ಟ್ ತೊಗೊಂಬರಿ, ಎಲ್ಲೋ ಒಂದಿನ ಟೂರಿಗೆ ಹೋಗರಿ, ಎಲ್ಲೋ ಒಂದಿನ ಎಂಜಾಯ್ಮೆಂಟ್ ಮಾಡರಿ ಅಂತಂದ್ರೆ ಸುಳ್ಳು ಮಾತು. ಸುಳ್ಳು ಮಾತು. ಅಲ್ಲಿ ನೀವು ಫುಲ್ ಸ್ಟಾಪ್ ಮಾಡಬೇಕು, ಇನ್ನು ಹೊಸ ಪ್ಯಾರಾಗ್ರಾಫ್ ಸ್ಟಾರ್ಟ್ ಮಾಡಬೇಕು. ಹಾಂ ಅಂದರೆ ಬಿಸ್ನೆಸ್ ಶೆಡ್ ಮಾಡಬೇಕು, ಇನ್ನು ಹೊಸ ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಮಾಡೋದು ಇದರಲ್ಲಿ 24/7 365 days ಕೆಲಸ ಮಾಡಲೇಬೇಕು. ಕೆಲಸ ಮಾಡಲೇಬೇಕು. ಇದರಲ್ಲಿ ಇರೋವಂಥ ವಸ್ತುಗಳು ನಿಮ್ಮ ಡೆಡಿಕೇಶನ್, ನಿಮ್ದು ಏನಂತೀರಿ ನೀವು, ಪ್ರಯತ್ನ. ಪ್ರಯತ್ನ ಅಲ್ಲ ಸರ್, ದ ವರ್ಡ್ ಈಸ್ ಪೇಷನ್ಸ್. ಹ್ಞೂ ನಿಮ್ಮ ಪೇಷನ್ಸ್ ಮತ್ತು ನೀವು ಏನು ಅಪ್ಕಮಿಂಗ್ ಡೇಸ್ದಲ್ಲಿ ನಾವು ಅಂತ ಅದಕ್ಕೆ ಇನ್ನೊಂದು ಯಾವತ್ತೂ ನಿಗ್ಲಿಜೆನ್ಸಿ, ಹ್ಞೂ ಏನೋ ಒಂದು ಟೈರ್ಡ್ನೆಸ್, ಇದು ಏನೂ ವಿಚಾರ ಮಾಡಬೇಡಿ ಸರ್. ಈ ಬಿಸ್ನೆಸ್ ನೀವು ಸ್ವಂತವಾಗಿ ಮಾಡ್ಲತ್ತೀರಿ. ನಾರ ಸರ್ ಲೇಬರ್ ಮೇಲೆ ಡಿಪೆಂಡೆಂಟ್ ಇದೆ. ಯಾರಾದರೂ ಸ್ವಂತವಾಗಿ ಮಾಡ್ಲತ್ತಾರ, ಮನಿ ದುಡ್ಡು ಹಾಕಿ ಮಾಡ್ಲತ್ತಾರ ಅಂದ್ರೆ ಸರ್ ನಾವು ಓಪನ್ ಚಾಲೆಂಜ್ ಮಾಡ್ತೀರಿ, ಅವ್ರಿಗೆ ಇದು ಬಿಸ್ನೆಸ್ ಲಾಸ್ ಇಲ್ಲ. ಹಾಂ ಸಪೋಸ್ ಯಾರಾದರೂ ಹೊರಗಿಂದ ಬಡ್ಡಿಲಿಂದ ರೊಕ್ಕ ತಂದು ಯಾವುದೋ ಯೂಟ್ಯೂಬ್ ವಿಡಿಯೋಸ್ ನೋಡಿ ಒಂದು ಬಿಸ್ನೆಸ್ ಸ್ಟಾರ್ಟಪ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಹೊಸ ಹೊಸ ಹುಡುಗರು ಎಲ್ಲಿ ಆಪರ್ಚುನಿಟೀಸ್ ಇರಲ್ಲ, ಹೌದು. ಏನೋ ಒಂದು BSc ನನ್ನ ಪಲ್ಲೆ ಡಿಗ್ರಿ ತೆಗಿತಾರೆ. ಬಟ್ ಐ ಹ್ಯಾಡ್ ವರ್ಕ್ ಫಾರ್ ಸರ್ಟನ್ ಕಂಪನೀಸ್, ಅವ್ರು ಡಿಗ್ರಿ ತೆಗಿತಾರೆ, ಎಲ್ಲೋ ಆಪರ್ಚುನಿಟೀಸ್ ಇರಲ್ಲ, ಏನೋ ಒಂದು ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡ್ರಿ, ಏನೋ ಯೂಟ್ಯೂಬ್ಸ್ ನೋಡಿ ಮಾಡ್ತಾರೆ. ದಯವಿಟ್ಟು ಅಂಥ TV ವ್ಯೂವರ್ಸಿಗೆ, ನಿಮ್ಮ ಚಾನೆಲ್ ವ್ಯೂವರ್ಸರಿಗೆ, ಹೊಸ ಬರೋಂಥ ಯೂತ್ಸಿಗೆ ಆ ಥರ ಯಾರೂ ಮಾಡಬೇಡ್ರಿ. ಪ್ರಾಕ್ಟಿಕಲ್ವಾಗಿ ಮಿನಿಮಮ್ ನಾನು ಒಂದು ಡೈರಿ ಪುಟ್ಟಪ್ ಸ್ಟಾರ್ಟ್ ಮಾಡ್ಬೇಕಂದ್ರು ಸಾಕನ್ ಇಂಡಸ್ಟ್ರಿಯಲ್ ಏರಿಯಾ ನೆಕ್ಸ್ಟ್ ಅದು ಆ ಥರ ನೋಡಿ ಸ್ಟಡಿ ಮಾಡಿ ಸ್ಟಾರ್ಟ್ ಮಾಡ್ಬೇಕು ಸರ್. ಈಗ ಹಸುಗಳು ಹೀಟ್ ಬರ್ತದಲ್ಲ ಸರ್, ಹಾಂ ಸರ್. ಹೀಟ್ ಬಂದಿದೆ ಅಂತ ನಿಮಗೆ ಹೆಂಗೆ ಗೊತ್ತಾಗ್ತದೆ ಸರ್ ಅದು? ಸರ್ ನಮ್ಮ ದೇಶಿ ಆಕಳು, ದೇಶಿ ಎಮ್ಮಿಗಳು ಅಗ್ರೆಸಿವ್ನೆಸ್ ತೋರಿಸ್ತಾರೆ, ಅಂದ್ರೆ ಸೌಂಡಿಂಗ್ ಮಾಡ್ತಾರೆ, ಕಂಟಿನ್ಯೂಸ್ ಸೌಂಡ್, ಹೌದು. ಇದು ನ್ಯಾಚುರಲ್. ಹಾಂ ಬಟ್ HF ತಳಿಗಳು ಹ್ಞೂ ಮತ್ತು ಮುರ್ರಾ ಹಾಂ ತಳಿ ಇವ್ರು ಏನು ಮಾಡ್ತಾರೆ ಸರ್ ಅಂದ್ರೆ ನಿಮಗೆ ಅಗ್ರೆಸಿವ್ನೆಸ್ ತೋರಿಸಲ್ಲ. ಹಾಂ ಸಟನ್ ತೋರಿಸ್ತಾವ, ಸಟನ್ ತೋರಿಸಲ್ಲ. ಹಾಂ. ಅಗ್ರೆಸಿವ್ನೆಸ್ ಅಂದ್ರೆ ಸೈಡಲ್ಲಿ ಇರೋಂಥ ಎಮ್ಮೆ ಜೊತೆಲಿ ಅದ್ರ ಮೇಲೆ 2 ಕಾಲು ಹಾರೋದು, ಈ ಥರ ಸಿಂಪ್ಟಮ್ಸ್ ತೋರಿಸ್ತಾರೆ. ಸಟನ್ಸ್ ಎನಿಮಲ್ ಅದು ಸಿಂಪ್ಟಮ್ಸ್ನು ತೋರಿಸಲ್ಲ. ಹಾಂ ಆವಾಗ ಹಿಂದೆ ಏನು ಅವ್ರು ಯೂರಿನ್ ಇರುತ್ತೆ ಯೂಟ್ರಸ್, ಅಲ್ಲಿ ಒಂದು ಎಣ್ಣೆ ಅಪ್ಲೈ ಸರ್, ಟೋಟಲ್ ವೈಟ್ ಒಂದು ಫ್ಲೋ ಬರುತ್ತೆ. ಹಾಂ ಆ ಫ್ಲೋ ನಾವು ಮಾನಿಟ್ರಿಂಗ್ ಮಾಡಬೇಕು. ಹಾಂ. ನಾವೇನು ಮಾಡ್ತೀವಿ, ಓನರ್ ನಾವು ಯಾವಾಗ ಮಿಲ್ಕಿಂಗ್ ಇರ್ತದೆ ನಾವು ಮಿಲ್ಕಿಂಗ್ ಟೈಮಿಗೆ ಹೋಗ್ತಾರೆ ಹಾಂ ರೈತರು. ಹೌದು. ಇವನ್ ಐ ಹ್ಯಾಡ್ ಅದು ಪ್ರಾಬ್ಲಮ್ ನಾನು ಫೇಸ್ ಮಾಡಿದ್ದೆ. ಎಲ್ಲ ಮಿಲ್ಕಿಂಗ್ ಟೈಮಿಗೆ ಹೋಗ್ತೀನಿ, ಎಲ್ಲ ಆಕಳು ಎಮ್ಮೆ ನಿಂತಿರ್ತಾವೆ ಸರ್. ಆ ಟೈಮಿಗೆ ಹೀಟ್ ಗೊತ್ತಾಗಲ್ಲ ಸರ್. ಹೌದು ಸರ್. ಯಾವಾಗ ಮಿಲ್ಕಿಂಗ್ ಆಗಿದ ನಂತರ ದನಗಳು ಕುಂತು ರೊತ್ತು ಮಾಡ್ಕೋತಾ ಕೊಡ್ತಾವಲ್ಲ ಸರ್, ಆವಾಗ ಎಲ್ಲ ಎನಿಮಲ್ಸ್ ಹಿಂದಿಂದ ಹೋಗ್ಬೇಕು ಸರ್, ವಾಕಿಂಗ್ ಮಾಡ್ಕೋತಾರೆ. ಹಾಂ ಆವಾಗ ಯೂರಿನ್ ಪ್ಲೇಸ್ದಲ್ಲಿಂದು ಎಣ್ಣೆ ಅಪ್ಲೈ, ಪ್ಯೂರ್ ಎಣ್ಣೆ ಅಪ್ಲೈ, ವೈಟ್ ಡಿಸ್ಚಾರ್ಜ್ ಬರುತ್ತೆ ಸರ್. ಅದು ಏನು ವೈಟ್ ಡಿಸ್ಚಾರ್ಜ್ ಬರುತ್ತೆ, ಅವಾಗ ಇಟ್ ಈಸ್ ಹೀಟಿಂಗ್ ಬಂದಿದೆ. ನಾವು ಕನ್ಸಿಡರ್ ಮಾಡಬೇಕು ಇದು ಹೀಟಿಂಗ್. ಸಪೋಸ್ ನೀವು ಮಾರ್ನಿಂಗ್ ನೋಡಿರಿ ಏನೂ ಇದ್ದಿಲ್ಲ, ಹಾಂ ನೈಟ್ ನಿಮಗೆ ಕಾಣಿಸ್ತಂತ ತಿಳ್ಕೊರಿ. ಹಾಂ 12 hours ಅದು ಪರ್ಫೆಕ್ಟ್ ಟೈಮ್ ಕೊಡ್ರಿ. ಆಫ್ಟರ್ 12 hours ಏರ್ ಮಾಡಿರಿ. ಅದು ಒಂದು. ಸಪೋಸ್ ನೀವು ನೈಟಿಗೆ ಕಳಿಸಿದ್ರೆ ಮಾರ್ನಿಂಗ್ ಮಾಡಿರಿ, ಮಾರ್ನಿಂಗ್ ಕಳಿಸಿದ್ರೆ ನೈಟಿಗೆ, ನೈಟ್ ಈ ಥರ. ಅದರಲ್ಲಿ ಸರ್
ಪೀಕ್ ಹೀಟ್ ಇರುತ್ತೆ, ಹಾಂ ಪೀಕ್ ಅವರ್ ಸಪ್ಲೈ, ಪೀಕ್ ಹೀಟ್ ಅಂದ್ರೆ ಫುಲ್ ಹೀಟ್. ಆ ಹೀಟ್ ಟೈಮಿಗೆ ಎ ಮಾಡಬೇಡ್ದು. ಇದೊಂದು ರೈತರಿಗೆ ಒಂದು, ಯಾಕೆ ಇವತ್ತು ಈಗ ಚಿರ್ಲತ್ತದ ಅಂದ್ರೆ ನಾವು ಹೀಟ್ ಎ ಮಾಡ್ಲಕ್ಕೆ ಹೋಗ್ತೀವಿ, ಬುಲ್ ಹತ್ರ ಕ್ರಾಸಿಂಗ್ ಮಾಡ್ಲಕ್ಕೆ ಹೋಗ್ತೀವಿ. ಇಟ್ ಈಸ್ ನಾಟ್ ಎ ಪರ್ಫೆಕ್ಟ್ ಟೈಮ್. ಸ್ವಲ್ಪ ಹೀಟ್ ನಾರ್ಮಲ್ ಇರಬೇಕು. ಅಂದ್ರೆ ಇವತ್ತು ಹೀಟ್ ಬಂತಂದ್ರೆ 12 ಅವರ್ಸ್ ಆರ್ ಯು ಕ್ಯಾನ್ ಆಕಳದಲ್ಲಿ ನೀವು 24 hours ನಂತರ ಆದ್ಮೇಲೆ ಮಾಡಿದ್ರು ಓಕೆ. ಓಕೆ ಸರ್. ಮತ್ತು ಈಗ ಹೈನುಗಾರಿಕೆ ಮಾಡುವಾಗ ನಿಮಗೆ ತುಂಬ ಕಷ್ಟಕರ ಅಂತ ಅನಿಸಿದಂಥ ಒಂದು ಸಂದರ್ಭ ಏನಾದರೂ ಇದೆ ಸರ್? ಇದೆ ಸರ್. ಸ್ಟಾರ್ಟಿಂಗ್ ಫೇಸ್ದಲ್ಲಿ ಹಾಂ ನಾ ಸ್ಟಾರ್ಟ್ ಮಾಡುವಾಗ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಸರ್? ಹೌದು. ಬಿಕಾಸ್ ನನಗೆಲ್ಲ ಸ್ಟಡಿ ಮಾಡಿದ್ದೀನಿ. ಹಾಂ ಸಾಕನ್ ಏರಿಯಾದಲ್ಲಿ ಹೋಗಿನಿ, ಎಲ್ಲಿ ಪೂನಾದಾಗ ಇದ್ದೀನಾಗ ಬಹಳಷ್ಟು ಡೈರಿ ಫಾರ್ಮ್ ವಿಸಿಟ್ ಮಾಡೀನಿ ಸರ್, ಪುಣೆ ಸರೌಂಡಿಂಗ್. ಹಾಂ ಅದರಲ್ಲಿ ಎಲ್ಲರಿಗಿನ್ನ ಹೆಲ್ಪ್ ಆಗಿದ್ದು ನನ್ನ ಮಿಸ್ಸೆಸ್ಲಿಂದ. ನನ್ನ ಮಿಸ್ಸೆಸ್ B.Tech ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್. ಹಾಂ ಮಾರ್ನಿಂಗ್ ಹೇಳ್ಬೇಕು, ಒಂದು ಟಿ ವಿ ಮೇಲೆ ಒಂದು ಸೀರಿಯಲ್ ಬರ್ತಿತ್ತು, ಅದ್ರ ಮೇಲೆ ನೋಡಬೇಕು ಎಲ್ಲ ಎನಿಮಲ್ಸ್ ಬಗ್ಗೆ, ಹೌದು. ಮತ್ತು ಒಂದು ಇಂಟ್ರೆಸ್ಟ್ ಜನ್ರೇಟ್ ಆಯಿತು. ನಾವೆಲ್ಲ ಸ್ಟಡಿ ಮಾಡಿನಾಗ ಊರ ಕಡೆ ಬಂದು ನಾವು ಸ್ಟಾರ್ಟ್ ಮಾಡಬೇಕಲ್ಲ. ಇವಾಗ ಸ್ಟಾರ್ಟ್ ಮಾಡುವಾಗ 8 ಬೋರ್ ಹೊಡ್ತೀನಿ ಸರ್. ಸರ್ ಬೋರ್ವೆಲ್ 8, ಹ್ಞೂ ಒಂದಕ್ಕೂ ನೀರು ಹತ್ತಿಲ್ಲ ಸರ್. ನೀರು ಬಿಕಾಸ್ ವಿತೌಟ್ ವಾಟರ್ ಡೈರಿ ಫಾರ್ಮ್ ಈಸ್ ಫೇಲ್ಯೂರ್. ಇದು ಓಪನ್ ಚಾಲೆಂಜ್. ಯಾರು ನೀರಿಲ್ಲ ಅಂದ್ರೆ ಡೈರಿ ಫಾರ್ಮ್ ಇಲ್ಲ, ಜೀರೋನೇ ಸರ್. 0. 8 ಬೋರ್ ಹೊಡೆದ ನಂತರನು ನನಗೂ ಎಲ್ಲಿ ನೀರು ಸೋರ್ಸ್ ಜನ್ರೇಟ್ ಆಗಿಲ್ಲ ಸರ್. ಬಟ್ ನನಗೆ ಇಂಟ್ರೆಸ್ಟ್ ಇತ್ತು ಏನೋ ಒಂದು ಮಾಡ್ಬೇಕಂತ. ಆ ಸಿಚುವೇಶನ್ದಲ್ಲಿ ಊರಿಗೆ ಹತ್ತೆ ನಮ್ದೊಂದು ಲ್ಯಾಂಡ್ ಇದೆ ಸರ್. ಅಲ್ಲಿ ನಾವು ಕ್ರಿಕೆಟ್ ಆಡ್ತಾ ಇದ್ವಿ. ಟೋಟಲ್ ರಾಕ್ ಲ್ಯಾಂಡ್. ನಮ್ಮ ಊರಲ್ಲಿ ಅದೇ ಪೀರಿಯಡ್ದಲ್ಲಿ ದುಷ್ಕಾಳ ಬಂದಿತ್ತು 2015-16ದಲ್ಲಿ, 16 ಅರೌಂಡ್. ಅವಾಗ ಡಿಸೆಲ್ಟಿಂಗ್ ಪ್ರೋಗ್ರಾಮ್ ಇತ್ತು ಸರ್. ನಮ್ಮ DC ಅವ್ರು ಇಟ್ಕೊಂಡಿದ್ರು ನಮ್ಮ ಚಿಕ್ಲಿಯಲ್ಲಿ. ಕೆರೆಗಿಂದ ಮಣ್ಣು ಒಯ್ದು ಕೆರೆ ಹೊರಗಡೆ ಬಿಡಬೇಕು, ಇಲ್ಲ ರೈತರಿಗೆ ಕೊಡ್ಬೇಕು. ಅದು ಒಂದು ಅಪರ್ಚುನಿಟಿ, ನನಗೆ ಗೋಲ್ಡನ್ ಅಪರ್ಚುನಿಟಿ. ಅದೇ ಟೈಮ್ದಲ್ಲಿ ನಾ ಏನು ಮಾಡಿ, ನನ್ನ ಹತ್ರ ನೀರು ಇದ್ದಿಲ್ಲ ಸರ್, ಮತ್ತು ಬೋರ್ ಫೇಲ್ ಅದು. ಆ ಏನು ಡಿಸೆಲ್ಟಿಂಗ್ ಮಾಡಿನಂಥ ಮಣ್ಣಿತ್ತು, ಆ ಪ್ಲೇ ಗ್ರೌಂಡ್ದಲ್ಲಿ ಹಾಕಿನಿ ಸರ್. ಆ ಪ್ಲೇ ಗ್ರೌಂಡ್ದಲ್ಲಿ ಹಾಕಿದ ನಂತರ ಅದು ಟೋಟಲ್ ಕಲ್ಲಿಂದ ಫೆನ್ಸಿಂಗ್ ಮಾಡ್ಕೊಂಡಿ. ಊರಲ್ಲಿ ಏನು ಡ್ರೈನೇಜ್ ನೀರು ಬರುತ್ತಲ್ಲ ಸರ್, ಆ ಡ್ರೈನೇಜ್ ನೀರ್ಲಿಂದ ನಾನು 2 ಎಕರೆ ಹುಲ್ಲು ಬೆಳೆಸಿನಿ. ಆ 2 ಎಕರೆ ಏನು ಹುಲ್ಲು ಬೆಳೆಸಿನಲ್ಲ ಸರ್, ಅದೇ ಹುಲ್ಲನ್ನ ದನಗಳು ತಿರ್ಸಿನಿ. ಅಲ್ಲಿಂದ ನನಗೊಂದು ಆ ಪೀರಿಯಡ್ ಏನಿತ್ತಲ್ಲ, ಬ್ಯಾಡ್ ಪ್ಯಾಚ್ ಆಫ್ ಮೈ ಡೈರಿ ಅದೊಂದು. ಮತ್ತು ಆ ನಂತರ ನಂದು ಏದೋ ಒಂದು ಕಷ್ಟ ನೋಡಿ ನನ್ನ ರಿಲಯನ್ಸ್ ಫೌಂಡೇಶನ್ ನಮ್ಮ ಪಕ್ಕ ಊರದಲ್ಲಿ ಬೋರ್ಗಿ ಅಂತ ಊರಿದೆ, ಅಲ್ಲಿ ರಿಲಯನ್ಸ್ ಫೌಂಡೇಶನ್ ಭಾಳ ಚೆನ್ನಾಗಿ ಕೆಲಸ ಮಾಡಿತ್ತು ಸರ್. ಅಲ್ಲಿ ಶೇರಿಕರ್ ಸರ್ ಅಂತ ಇದ್ದಾರೆ, ಬಾಲಾಜಿ ಮೆಹ್ತ್ರೆ ಅಂತ ಇದ್ದಾರೆ. ಅವರು ನಮ್ಗೆ ಚೆನ್ನಾಗಿ ಪರಿಚಯ ಆಗಿದ್ರು. ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡಿದ್ರೆ, ನನ್ನ ಊರಿಗೆ ಹತ್ತಿರ ಒಂದು ಕ್ಯಾನಲ್ ಇದೆ ಸರ್. ಯಾಕಂದರೆ ಪಂಚಾಯತ್ ಹತ್ರನೂ ಲಿಮಿಟೆಡ್ ಫಂಡ್ಸ್ ಇರುತ್ತೆ ಸರ್. 3 lakhs ರೂಪೀಸ್ಗಿನ್ನ ಹೆಚ್ಚು ಅವ್ರು ಮಾಡ್ಲಿಕ್ಕಾಗಲ್ಲ. 5 lakh ಪ್ರಾಜೆಕ್ಟ್ ಮಾಡ್ಬೇಕಂದ್ರೆ ನಾವು DC-ಲಿಂದ ಅಂದ್ರೆ CS-ಲಿಂದ ನಾವು ZP ಆಫೀಸ್ಲಿಂದ ಅಪ್ರೂವಲ್ ತೊಗೋಬೇಕು. ಅದರಲ್ಲಿ ವೇಜಸ್ ಕಾಸ್ಟ್ ಇರುತ್ತೆ, ಇವೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಸರ್. ಅದನ್ನ ರಿಲಯನ್ಸ್ ಫೌಂಡೇಶನ್ ಹತ್ರ ಹೋಗೇನಂತ ಅವ್ರು ನನಗೆ ಭಾಳ ಹೆಲ್ಪ್ ಮಾಡಿದ್ದಾರೆ ಸರ್. ಅವ್ರು ಬಂದು ಒಂದು ಚೆಕ್ ಡ್ಯಾಮ್ ಕಟ್ಕೊಟ್ಟಿದ್ದಾರೆ. ಆ ಚೆಕ್ ಡ್ಯಾಮ್ಲಿಂದ ನಾ ಏನು ವಾಟರ್ ಸ್ಟೋರೇಜ್ ಮಾಡ್ತೀನಲ್ಲ ಸರ್, ಅದು ನನಗೆ 40 ಎಕರೆ ಹೊಲಕ್ಕೆ ನಾನು ನೀರು ಕೊಡ್ಬೋದು ಸರ್. ಅಷ್ಟು ಚೆನ್ನಾಗಿ ಅವ್ರು ನನಗೆ ಕಟ್ಕೊಟ್ಟಿದ್ದಾರೆ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಆಫ್ ದೆಮ್. ಮತ್ತು ಅದು ಯಾವಾಗ ನಾನು ಡೈರಿ ಸ್ಟಾರ್ಟ್ ಆಯ್ತು ಸರ್, ಇದರ ಅಲ್ಲಿ ತನಕ ಬಂದೀನಿ ಸರ್. ಆ ನಂತರ LSD ಅಂತ ಸಿಚುವೇಶನ್ದಲ್ಲಿ, ಫುಡ್ ಪಾಯ್ಸನಿಂಗ್ ಅಂತ ಸಿಚುವೇಶನ್ಸ್ದಲ್ಲಿ ನಂದು ಒಂದು ಆಕಳು ಫುಡ್ ಪಾಯ್ಸನಿಂಗ್ ಸತ್ತೋಯ್ತು ಸರ್. ಅದು ಯಾಕೆ ಸತ್ತೋಯ್ತು? ಯಾಕಂದ್ರೆ ನನ್ನ ಹತ್ರ ನೀರು ಸೋರ್ಸೇ ಇದ್ದಿಲ್ಲ ಸರ್. ನನ್ನ ದನಗಳಿಗೆ ಯಾವ ನೀರು ಕುಡಿಸ್ಲಿ? ಅದೇ ಏನು ಕ್ಯಾನಲ್ದಲ್ಲಿ ಇದ್ದಿನ ನೀರೇನ ಕುಡಿಸ್ತಾ ಇದ್ದೆ ಸರ್. ಆ ಕ್ಯಾನಲ್ಲಿಂದ ಅದಕ್ಕೆ ಫುಡ್ ಪಾಯ್ಸನಿಂಗ್ ಇಲ್ಲ ರೂಮರ್ದಲ್ಲಿ ಇನ್ಫೆಕ್ಷನ್ ಈ ಥರ ಆಯ್ತು ಸರ್. ಅಂಥ ಸಿಚುವೇಶನ್ದಲ್ಲಿ ನಮ್ಮ ವೆಟರ್ನರಿ ಡಾಕ್ಟರ್ ಸಂಜು ಭೋಸ್ಲೆ ಅಂತಾರೆ, ಅವ್ರು ಆ ಸಿಚುವೇಶನ್ ಸರ್ ನೈಟ್ 10 o'clock ಬಂದು ನಾನು 3 ಆ್ಯನಿಮಲ್ಸಿಗೆ ಅವ್ರು ಬಚಾಸ್ಕೊಂಡ್ರು ಸರ್. ಇವತ್ತಿನ ಡೇಟಿಗೆ ಸಪೋಸ್ ನಂದು ಫೈನಾನ್ಷಿಯಲ್ದಲ್ಲಿ ಇಲ್ಲ ನನ್ನ ಡೈರಿ ಫಾರ್ಮ್ದಲ್ಲಿ ತಾಯಿ ತಂದೆ ನಂತರ ಯಾರಾದರೂ ನನಗೆ ದೇವರು ಇದ್ದರೆ ಸರ್, ಹೀ ಈಸ್ ಸಂಜು ಭೋಸ್ಲೆ. ಅವ್ರು ಡಾಕ್ಟರ್ನೂ ಇಲ್ಲ, ಟು ಬಿ ಆನೆಸ್ಟ್. ಹೀ ಈಸ್ ಜಸ್ಟ್ ಸೆಕೆಂಡ್. ಅದಕ್ಕೆ ಅವ್ರ ಪೋಸ್ಟ್ ಏನಿದೆ ನನಗೆ ಗೊತ್ತಿಲ್ಲ. ಬಟ್ ನೈಟ್ 10 o'clock ಬಂದು ಅವ್ರು ನನಗೆ ಯಾವಾಗ ಸರ್ವಿಸ್ ಕೊಟ್ಟಿರಲ್ಲ ಸರ್. ಯಾಕಂದ್ರೆ ಒಂದು ಆಕಳು ಸತ್ತಂದ್ರೆ ಸರ್ 1 lakh ಲಾಸ್, 1 ಲಕ್ಷ ಲಾಸ್. ಅವ್ರು ನೈಟಿಗೆ ಬಂದು ಸಾಯೋದು, ಅದು ಇವತ್ತು ಆ ಆಕಳದ ನಂತರ ಫೋಟೋ ಇದೆ ಸರ್. ಅಂದ್ರೆ ಹೀ ಈಸ್ ನೆಕ್ಸ್ಟ್ ಟು ಗಾಡ್ ಫಾರ್ ಮಿ. ಇವತ್ತು ನಾ ಈಸಿಲಿ ಹೇಳ್ಬೋದು.
ಬಿಕಾಸ್ ಆ ಟೈಮಿಗೆ ಅವ್ರು ಬಂದು ನನಗೆ ಭಾಳ ಒಂದು ಎಮ್ಮಿದು ಮಿಸ್ಕ್ಯಾರೇಜ್ ಆಗಿತ್ತು ಆ ನೀರ್ಲಿಂದೆ ನಾವು ಅಂತೀವಲ್ಲ ಬ್ರೂಸುಲ್ಲ ಡಿಸೀಸ್ ಅದು ಬ್ರೂಸುಲ್ಲ ಡಿಸೀಸ್ ಇದ್ದಿಲ್ಲ ಸರ್, ಅದು ಹಳದಾಗಿ ನೀರು ಕೊಂಡಿನ ಕಡೆಯಿಂದ ಎಮ್ಮಿದು ಮಿಸ್ಕ್ಯಾರೇಜ್ ಆಗಿತ್ತು. ಒಂದು ಆಕಳು ಸತ್ತು ಹೋಗಿತ್ತು, ಇನ್ನೊಂದು ಆಕಳು ಸಾಯೋ ಪರಿಸ್ಥಿತಿದಲ್ಲಿ ಇತ್ತು. ಅಂದರೂ ನಿಮಗೆ ಗೊತ್ತಿರುತ್ತಲ್ಲ ಈ ಸಿಚುವೇಶನಿಗೆ ಹ್ಯಾಂಡಲ್ ಏನು ಮಾಡಬೇಕು, ಬಿಕಾಸ್ ಎಕ್ಸ್ಪೀರಿಯನ್ಸ್ನೂ ಇದ್ದಿಲ್ಲ ಅಷ್ಟು ಇಂಥ ಸಿಚುವೇಶನಿಗೆ ನಾವು ಹ್ಯಾಂಡಲ್ ಮಾಡೋದು. ಯಾಕಂದ್ರೆ ಅವಾಗ ನಾವು ಸ್ಟಾರ್ಟಿಂಗ್ ಫೇಸ್ದಲ್ಲಿ. ಬಟ್ ಡಾಕ್ಟರ್ ಅವ್ರು ಅವ್ರಿಗೆ ಗೊತ್ತಾರ ಇಂಟ್ರೊಡ್ಯೂಸ್ ಮಾಡ್ಬೇಕು ಯಾರಿಗಾದ್ರು ಅಂದರು. ನಾ ಅವ್ರಿಗೆ ಗಾಡ್ ಬೋಸ್ಲೆ ಅಂತ ಮಾಡ್ತೇನೆ. ಈಸ್ ನಾಟ್ ಎ ಡಾಕ್ಟರ್ ಫಾರ್ ಮೀ ಆರ್ ನಾಟ್ ಎ ವೆಟರ್ನರಿ ಸ್ಪೆಷಲಿಸ್ಟ್. ವೆರಿ ವೆಲ್, ಅವ್ರದ್ದು ಎಕ್ಸ್ಪೀರಿಯನ್ಸ್ನು ಚೆನ್ನಾಗಿದೆ ಸರ್, ಇದರಲ್ಲಿ ಸರ್ವಿಸ್ನು ಚೆನ್ನಾಗಿದೆ. ಸರ್ಟನ್ ಟೈಮ್ಸಲ್ಲಿ ರೀಸೆಂಟ್ಲಿ ಇವಾಗ ಅವ್ರ ಪ್ರಮೋಷನ್ ಆಗಿದೆ ಸರ್, ಇವಾಗ ಪ್ರಮೋಷನ್ ಆಗಿ ಚಿಂಚೋಳಿ ಇಲ್ಲ ಚಿಂಚೋಳಿ ತಾಲೂಕಾಗಿದ್ದಾರೆ ಸರ್. ಇವತ್ತಿನ ಡೇಟ್ನಾಗ ತುಂಬ ದೊಡ್ಡ ಸಮಸ್ಯೆ ಏನಂತಂದ್ರೆ ಹೈನುಗಾರಿಕೆ ಮಾಡೋ ಹಳ್ಳಿ ಹುಡುಗರಿಗೆ ಹೆಣ್ಣು ಕೊಡ್ಬೇಕಂತಂದ್ರೆ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ ಸರ್. ಅಂತ ಪೇರೆಂಟ್ಸಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಇವತ್ತಿನ? ಸರ್ ಇವತ್ತಿನ ನಾಳೆ ಯಾರಿಗಾದ್ರೂ ಹೆಣ್ಣು ಕೊಡಬೇಕು ಅಂದರೆ ತಂದೆ ಫಸ್ಟ್ ಕ್ವಶನ್ ಏನು ಕೇಳ್ತಾನೆ, ಎಷ್ಟು ಹೊಲ ಇದ್ದೆ ಅಂತ ಕೇಳ್ತಾರೆ. ಹೌದು ಹೌದು ಸರ್, ಎಷ್ಟು ಹೊಲ ಇದ್ದೆ ಅಂತ ಕೇಳ್ತಾರೆ, ಆನಂತರ ಏನು ಜಾಬ್ ಇದ್ದೆ ಅಂತ ಕೇಳ್ತಾರೆ. ಬಟ್ ನಾ ಅದೇ ಆ್ಯಸ್ ಎ ಡಾಟರ್ ಫಾದರಿಗೆ ಹೆಣ್ಮಗಳು ತಂದೆಗೆ ಕೇಳ್ತಿದ್ದೀನಿ ಸರ್, ನೀವು ಆ ಕ್ವಶನ್ ಗೊತ್ತು ಕೇಳ್ಬೇಕಂದ್ರೆ ನಿಮ್ಮ ಮಗಳ ಹತ್ರ ಅದೇ ಹೊಲದಲ್ಲಿ ಹೋಗಿ ದುಳೋದು ಕ್ಯಾಪಾಸಿಟಿ ಇತ್ತಂದ್ರೆ ಹೊಲ ಎಷ್ಟದ ಅಂತ ಕೇಳ್ಬೇಕು. ಫಸ್ಟ್ ಕರೆಕ್ಟ್ ಸರ್. ಅಗರ್ ನಿಮ್ಮ ಮಗಳು ತಯಾರಿದ್ದಾಳೆ ಆ ಮನೆಯಲ್ಲಿ ಹೋಗಿ ಆ ಹೊಲದಲ್ಲಿ ಹೋಗಿ ದುಳೋದು, ಆ ಡೈರಿದಲ್ಲಿ ಹೋಗಿ ದುಳೋದು, ನಿಮ್ಮ ಮಗಳದಲ್ಲಿ ಆ ಕ್ಯಾಪಬಿಲಿಟಿ ಇದ್ದರೆ ನೀವು ಅದು ಕ್ವಶನ್ ಕೇಳಬೇಕು. ಸಪೋಸ್ ಇದು ಇವತ್ತಿನ ನಾಳೆ ಯುವಕರಿಗೆ ನಾ ಇದೊಂದು ಅಪರ್ಚುನಿಟಿ ಇದೆ ಸರ್. ನನ್ನ ಹತ್ರ ಇವಾಗೂ ಇಬ್ಬರು ಮುಗ್ಗರು ಹುಡುಗರು ಇದ್ದಾರೆ ಸರ್, ಅವ್ರ ಮದುವೆ ಆಗಿಲ್ದಿಲ್ಲ. ಡೈರಿ ಫಾರ್ಮ್ದಲ್ಲಿ ಇವತ್ತು ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್. ಅವ್ರದ್ದು ಏಜ್ ನೀವು ಕೇಳಿದ್ರೆ ಹಾರ್ಡ್ಲಿ 25 ಇದೆ ಸರ್. ಯಾವ ಇಂಜಿನಿಯರ್ ಡಾಕ್ಟರ್ ಅವರು ಇವತ್ತು ಅವ್ರು ಪರ್ ಮಂತ್ ಮೋರ್ ದೆನ್ 70,000 80,000 ಪರ್ ಮಂತ್ ಅವರಿಗೆ ಪೇಮೆಂಟ್ ನಾನೇ ಪೇ ಮಾಡ್ತಾ ಇದ್ದೀನಿ ಸರ್. ನನ್ನ ಹತ್ರ ಅಕೌಂಟ್ ಸ್ಟೇಟ್ಮೆಂಟ್ಸ್ ಇದ್ದಾವೆ. ಎವ್ರಿ 10 ಡೇಸಿಗೆ 15-20,000 ಪೇ ಮಾಡ್ಲತ್ತೀನಿ. ಅಂದ್ರೆ ಐ ಆಮ್ ಪೇಯಿಂಗ್ ಫಾರ್ ದೆಮ್ 60,000 to 70,000. 60,000 ನಾ ಅವ್ರಿಗೆ ಪೇ ಮಾಡ್ಲತ್ತೀನಿ. ಅದ್ರಾಗಿಲ್ಲ 20,000 ಎಕ್ಸ್ಪೆಂಡಿಚರ್ 40,000 ಸರ್. ನಿಮ್ಮ ಮನೆಯಲ್ಲಿ ಇದ್ದು ನಾ ಗುಡ್ ವೆದರ್ ಕ್ಲೈಮೇಟಿಗೆ ಇಂಥ ಕ್ಲೈಮೇಟಿಗೆ ತಿಂದು 10th ಫೇಲ್ 7th ಫೇಲ್ ಹುಡುಗರು 80,000 1 lakh rupees ಪರ್ ಮಂತ್ ಇಫ್ ದೇ ಆರ್ ಅರ್ನಿಂಗ್, ಅವ್ರು ಅರ್ನ್ ಮಾಡ್ತಾ ಇದ್ದಾರೆ ಅಂದ್ರೆ ನಿಮಗೂ ನಿಮ್ಮ ಮಗಳಿಗೆ ಅವ್ರಿಗೆ ಕೊಡ್ಲಾಕ ನಿಮಗೆ ಅದು ಅಭಿಮಾನ ಇರ್ಬೇಕು. ಮತ್ತು ಅವ್ರಿಗೆ ನೋಡಿ 4 ಮಂದಿ ಹೆಣ್ಮಗಳು ಯಾರು ಕೊಡ್ತಾ ಇಲ್ಲಲ್ಲ ಅವ್ರು ತಪ್ಪು ಮಾಡ್ತಾ ಇದ್ದಾರೆ. ಅವ್ರು ಇಂಥ ವಿಚಾರ ಮಾಡಬಾರ್ದು. ಯಾವ ಥರ ಮನುಷ್ಯರು ಇವತ್ತು ನಾಳೆ ನಾವು ಅನ್ಟಚಬಿಲಿಟಿ, ಬಾಲ ವಿವಾಹ ಮತ್ತು ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಈ ಥರ ಬಂದಿಲ್ಲ ಸರ್. ಆ ಥರ ಇದು ಒಂದು ಆ್ಯಕ್ಟ್ ನೀವು ಇಂಪ್ಲಿಮೆಂಟ್ ಮಾಡಬೇಕು. ಫಾರ್ಮರಿಗೆ ಹೆಣ್ಣು ಕೊಡ್ಬೇಕಂತ ಇದನ್ನು ಒಂದು ಆಂದೋಲನ ನಡೆಸ್ಬೇಕು ಸರ್ ಇಂಡಿಯಾದಲ್ಲಿ. ಬಿಕಾಸ್ ಅರ್ನಿಂಗೇ ಇಂಪಾರ್ಟೆಂಟ್ ಇತ್ತಂದ್ರೆ ಅವ್ರ ಊರಲ್ಲಿ ಇದನ್ನು ಅರ್ನಿಂಗ್ ಮಾಡ್ತಾ ಇದ್ದಾರೆ. ಪ್ರೆಸೆಂಟ್ ಸಿಚುವೇಶನ್ ಹೊಲ ಕೇಳ್ತಾರೆ ಬಟ್ ಹೊಲದಲ್ಲಿ ಕೆಲಸ ಮಾಡೋಕೆ ಹಿಂದಾಗ್ತಾರೆ. ಬಟ್ ಇವಾಗ ಯಾರು ಮಾಡ್ತಾ ಇದ್ದಾರಲ್ಲ, ಅಟ್ಲೀಸ್ಟ್ ಯಾರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ನೀವು ಪ್ರೋತ್ಸಾಹ ಮಾಡಿ ನಿಮ್ಮ ಹೆಣ್ಮಗಳಿಗೆ ಕೊಡ್ಲಕ್ಕ ಅನ್ಸ್ಬೇಡ ಸರ್. ನಾವು ಆಕಳಿಗೆ ದೇವರಂತ ಪೂಜೆ ಮಾಡ್ತೀವಿ ಸರ್, ನಾವು ಕಾಮಧೇನು ಅಂತೀವಿ ಸರ್. ಇವತ್ತಿನ ದಿನಗಳಲ್ಲಿ ಆಕಳಿಗೆ ಕೊಂದು ಅದ್ರ ಮಾಂಸ ಎಲ್ಲ ತಿಂತಾರೆ, ರಫ್ತು ಮಾಡ್ತಾರೆ ಸರ್. ಅಂಥವ್ರಿಗೆ ಏನು ಹೇಳ್ಬೇಕಂತ ಹೇಳಿ ಇಷ್ಟ ಮಾಡ್ತೀರಾ ಸರ್? ಸರ್ ನಾವು ಇಂಡಿಯಾದಲ್ಲಿ ಬದುಕ್ತಾ ಇದ್ದೀವಿ. ಇಂಡಿಯಾದಲ್ಲಿ ನಾವು ಪ್ರತಿಯೊಂದು ರಿಲಿಜನಿಗೆ ಸಪ್ರೇಟ್ ಆ್ಯಕ್ಟ್ಸ್ ಇದ್ದಾವೆ. ನಾವು ಗೋಮಾತಾ ಅಂತ ನಾವು ಪಾಡ್ತೀವಿ, ಇನ್ನೊಬ್ಬರು ಏನೋ ಒಂದು ಯಾವ ಥರ ಗೋಟ್ ಫ್ಲೆಶ್ ಅಂತೀವಿ, ಆ ಥರ ಆಕಳು ಫ್ಲೆಶ್ ಅಂತ ಯಾರು ತಿಂತಾರೆ. ಅಂಥ ಜನರಿಗೆ ದಯವಿಟ್ಟು ಇದೊಂದು ರಿಕ್ವೆಸ್ಟ್, ನಾವು ಯಾವ ಆಕಳದು ನಾವು ಹಾಲು ಕುಡಿತಾ ಇದ್ದೀವಿ ಆ ಆಕಳಿಗೆ ಒಂದು ಏನು ಮೀಟ್ ಅಂತ ಯಾರು ತಿಂತಾ ಇದ್ದಾರೆ ಅವ್ರು ತಿನ್ಬಾರ್ದು. ಫಸ್ಟ್ ಆಫ್ ಆಲ್ ಅವ್ರು ತಿನ್ಬಾರ್ದು ಅನ್ನೋಕ್ಕಿಂತ ಮೊದಲು ಸರ್ ನಾನೇ ಅವ್ರಿಗೆ ಮಾರಬಾರ್ದು. ಆಸ್ ಎ ಫಾರ್ಮರ್ ನಾನೇ ಅವ್ರಿಗೆ ಮಾರಬಾರ್ದು. ನಾನೇ ಮಾರಿಲ್ಲ ಅಂತ ತಿಳ್ಕೊರಿ ಸರ್. ಮತ್ತು ನಾವು ವಿಚಾರ ಮಾಡ್ತಾ ಇದ್ವಿ ಅವ್ರು ಚೇಂಜ್ ಆಗಬೇಕು, ಅವ್ರು ಚೇಂಜ್ ಮಾಡಬೇಕು. ಫಸ್ಟ್ ನಾವು ಚೇಂಜ್ ಆಗೋಣ ಸರ್. ನಾವೇ ಅವ್ರಿಗೆ ಮಾರಿಲ್ಲ ಅಂದರು. ಬಿಕಾಸ್ ಟೋಟಲ್ ಇಂಡಿಯಾದಲ್ಲಿ ಎಲ್ಲರಿಗಿನ್ನ ಹೆಚ್ಚು ಫಾರ್ಮಿಂಗ್, ಎಲ್ಲರಿಗಿನ್ನ ಪಶುಗಳು ಇದ್ದಿಂದು ಯಾರಾದರೂ ಇಡೀ ದೇಶದಲ್ಲಿ ನಾವು ಹಿಂದೂ.
ಹಿ ಮೇ ಬಿ ಫ್ರಮ್ ಎನಿ ಕಾಸ್ಟ್, ಪರ್ಟಿಕ್ಯುಲರ್ ಕಾಸ್ಟ್ ಅವ್ರು ತಿಂತಾ ಇದ್ದಾರೆ. ಹೌದು. ಅವ್ರ ಧರ್ಮದಲ್ಲಿ ಅದಕ್ಕೂ ಏನು ಕಂಡೀಷನ್ಸ್ ಇಲ್ಲ, ಹೌದು. ಅವ್ರು ತಿಂತಾ ಇದ್ದಾರೆ ಓಕೆ. ಬಟ್ ಅವ್ರು ಏನು ಅವ್ರಿಗೆ ನಿಂದ್ರಿಸ್ಬೇಕಂಬ ನಿಂದ್ರಿಸೋದು ಅದು ಕ್ಯಾಪ್ಯಾಸಿಟಿ ನನ್ನ ಸಂವಿಧಾನ ನನಗೆ ಕೊಟ್ಟಿಲ್ಲ. ಹೌದು. ಟು ಬಿ ಆನೆಸ್ಟ್, ನನ್ನ ಸಂವಿಧಾನ ಅದು ಕೊಟ್ಟಿಲ್ಲ. ಅವ್ರಿಗೆ ಏನು ತಿನ್ನಬೇಕು ಅವ್ರು ಡಿಸೈಡ್ ಮಾಡೋ ಅವರು. ಬಟ್ ನನ್ನ ಸಂವಿಧಾನ, ನನ್ನ ಸಂಸ್ಕೃತಿ ನನಗೊಂದು ಪವರ್ ಕೊಟ್ಟಿದೆ ಸರ್. ನಾನೇ ಅವ್ರಿಗೆ ಮಾರಬೇಡ್ದು. ಹೌದು. ಬಟ್ ನಾ ಅವ್ರಿಗೆ ಯಾತಕ್ಕೆ ಮಾರ್ಲತ್ತೀನಿ, ಗ್ರೌಂಡ್ ಲೆವೆಲ್ ರಿಯಾಲಿಟಿ ಇದು ಇದೆ ಸರ್. ಬಿಕಾಸ್ ನಮಗೂ ಮಿಲ್ಕಿಗೆ ಚೆನ್ನಾಗಿ ರೇಟ್ ಸಿಗ್ತಾ ಇಲ್ಲ. ಹೌದು. ನಮಗೂ ಫೀಡ್ ಕಾಸ್ಟ್ ಭಾಳ ಕಾಸ್ಟ್ಲಿ ಇದೆ ಸರ್. ಇವತ್ತಿನ ಡೇಟಿಗೆ ಸರ್ಕಿ ಕಾಟನ್ ಪ್ಯಾಡಿ 4400 rupees ಪರ್ ಕ್ವಿಂಟಲಿಗೆ ಹೋಗಿದೆ ಸರ್. ಒಂದು ಆಕಳಿಗೆ ನಾನು 3 kg ಫೀಡ್ ಮಾಡ್ಬೇಕು ಸರ್. ಒಂದು ಆಕಳಿಗೆ ನಾನು 3 to 4 kg ಫೀಡ್ ಮಾಡಬೇಕು. 200 rupees ನಾ ಫೀಡ್ ಮಾಡಿದ ನಂತರ ನನಗೆ ಈ ಸೋರ್ಸ್ ಆಫ್ ಇನ್ಕಮ್ ಏನಿದೆ ಸರ್, ನಾ ಲೇಬರ್ ಕಾಸ್ಟ್ ಅದು ಇದು ಎಲ್ಲ ಸಿಚುವೇಶನಿಗೆ ನೋಡಿ, ಹೊಲದಲ್ಲಿ ಬೆಳೆ ಇದೆ, ಸೋಯಾಬೀನ್ ಇದೆ ಸರ್. ಆ ಸೋಯಾಬೀನ್ ನಾವು ಯಾವಾಗ ನಾವು ಕಲ್ಟಿವೇಶನ್ ಬಿತ್ತಣಿಕೆ ದಿನದಲ್ಲಿ ನಮಗೆ ಸೋಯಾಬೀನ್ 10,000 ಕ್ವಿಂಟಲ್ ಸಿಗುತ್ತೆ ಸರ್. ಇವತ್ತು ನನ್ನ ಹತ್ರ ಹಾರ್ವೆಸ್ಟಿಂಗ್ ಆಗಿದೆ, ಇವತ್ತು ನನ್ನ ರಾಶಿ ಆಗಿದೆ, ಇವತ್ತು ನಾ ಮಾರ್ಬೇಕು ಸರ್. 4,000 ಕ್ವಿಂಟಲ್ನೇ ಕೊಡ್ತಾ ಇದ್ದಾರೆ. ರೈತರ ಹತ್ರ ಆಪ್ಷನ್ ಇಲ್ಲ. ಬಿಕಾಸ್ ಅವ್ರು ಮಾರ್ಕೆಟ್ದಲ್ಲಿ ಬಹಳಷ್ಟು ಖರ್ಚು ತಗೊಂಡಿದ್ದಾರೆ, ಅವ್ರೇನೋ ಹ್ಯಾಂಡ್ ಲೋನ್ ತಗೊಂಡಿದ್ದಾರೆ, ಸಾಲ ತಗೊಂಡಿದ್ದಾರೆ. ಅವ್ರಿಗೆ ಅವ್ರು ರೀಪೇ ಮಾಡಬೇಕಲ್ಲ ಸರ್. ರೀಪೇ ಮಾಡೋಕ್ಕೆ ಅವ್ರ ಹತ್ರ ಒಂದು ಆಪ್ಷನ್ ಇರುತ್ತೆ ಸರ್. ಆಕಳು ಇದೆ ಅಲ್ಲ, ಎದ್ಗಳು ಇದ್ದಾವಲ್ಲ, ಎಮ್ಮೆ ಇದೆ ಅಲ್ಲ, ಬಿಕಾಸ್ ಈಸಿಲಿ ಮಾರ್ಬೋದು ಇವರು. ಆ ಅಂಥ ಸಿಚುವೇಶನಿಗೆ ನೋಡಿ ಅವ್ರು ರೈತರು ಬಡವರು ಇರಲಿ, ನಮ್ಮಂಥ ಫಾರ್ಮರ್ಸ್, ಡೈರಿ ಫಾರ್ಮರ್ಸ್ನು ನಾವು ಭಾಳ ಜಾಗದಲ್ಲಿ ನೋಡೀನಿ, ಕಟ್ಕುರಿ ಕೂಡ ಅಂಥ ಪರಿಸ್ಥಿತಿ ಬರ್ತದೆ ಸರ್. ಅದರಲ್ಲಿ ಅಡ್ವಾನ್ಸ್ ವೆಟರ್ನರಿದಲ್ಲಿ ನಾವು ಏನು ಮಾಡಬೇಕು, ಹಾಸ್ಪಿಟಲೈಸೇಷನ್ ಚೆನ್ನಾಗಿ ಸರ್ವಿಸ್ ಸಿಗಲಿಲ್ಲ, ಇನ್ಸ್ಟೆಂಟ್ ಸರ್ವಿಸ್ ಸಿಗಲಿಲ್ಲ. ನನ್ನ ಹತ್ರ ವೀಡಿಯೋಸ್ನೂ ಇದ್ದಾವೆ ಸರ್. ನನ್ನ ಆಕಳು ನನ್ನ ಕಣ್ಣಿನ ಮುಂದೆ ಸಾಯ್ಲತ್ತಿತ್ತು ಸರ್. ಕಟ್ಕೂರು ಬಂದು ಕೇಳಾರ್ನು ಸರ್ಟನ್ ಟೈಮ್ಸ್ದಲ್ಲಿ ಊರಲ್ಲಿ ನಾ ಯಾರ ಫ್ರೀ ಆಕಳು ಒಯ್ರಿ ಅಂದ್ರು ಯಾರು ಒಯ್ದಿಲ್ಲ. ಓಪನ್ ಚಾಲೆಂಜ್, ನನ್ನ ಹತ್ರ ನೀವು ಡೈರಿಯಾದಲ್ಲಿ ಬಂದು ಗೌಡ್ರು ಯಾರಿಗಾದ್ರೂ ಒಂದು ಆಕಳು ಫ್ರೀದಾಗ ಒಯ್ಯ ಅಂದಾರೆ ಅಂತ ಕೇಳ್ರಿ, ಒಯ್ಯ ಅಂತೀವಿ ಸರ್. 1 ಲೀಟರ್ ಹಾಲು ಕೊಡ್ತಾ ಇದ್ದೆ, ಅದ್ರ ಫೀಡ್ ಕಾಸ್ಟ್ ನಿಮ್ಗೆ ವರ್ಕೌಟ್ ಆಗ್ತಿಲ್ಲ, ಯಾರಾದ್ರೂ ಬಡವ್ರು ರೈತರು ಹೋಗ್ರು 1-2 ಲೀಟರ್ ಹಾಲು ಕೊಡ್ಲತ್ತದ ಒಯ್ರಿ. ಆ ಒಯ್ಯದ ಪರಿಸ್ಥಿತಿನೂ ರೈತರ ಹತ್ರ ಗಡ್ಸಿಲ್ಲ ಸರ್. ಆ ಸಿಚುವೇಶನಿಗೆ ಈಗ ನನ್ನ ಹತ್ರ ಇದ್ದಾವೆ ಸರ್, 4-5 ಆಕಳು ಇದ್ದಾವೆ, ತಿಂತಾವ. ಅವ್ರು ಪ್ರೆಗ್ನೆನ್ಸಿ ಕನ್ಸ್ಯೂಮ್ ಮಾಡಲ್ಲ, ಹಾಲನ್ನು ಕೊಡಲ್ಲ, ವೇಟ್ ಆ್ಯಂಡ್ ವಾಚ್. ಪ್ರೆಗ್ನೆನ್ಸಿ ಕನ್ಸ್ಯೂಮ್ ಆಯ್ತು ನೀವು ವೇಟ್ ಮಾಡ್ತೀವಿ, ಕನ್ಸ್ಯೂಮ್ ಆಯ್ತು ಅಂದ್ರು ಇಟ್ಸ್ ಅವರ್ ಲಕ್, ಕನ್ಸ್ಯೂಮ್ ಆಗಿಲ್ಲ ಅಂದ್ರು ಅದೇ ಹುಲ್ಲು ಹಾಕ್ತೀವಿ, ಅಟ್ಲೀಸ್ಟ್ ತಿನ್ಕೋತಾ ಇರ್ತಾರೆ ಸರ್. ಅದಕ್ಕೆ ಸಲ ನಾವೇ ಮಾರಬಾರ್ದು, ಅವ್ರು ಪರ್ಚೇಸೇ ಮಾಡಲ್ಲ ಸರ್. ಒಂದು ಹಸು ಕರು ಹಾಕಿದ ನಂತರ ಎಷ್ಟು ದಿನ ಅದ್ರ ಹಾಲನ್ನ ನಾವು ಉಪಯೋಗ ಮಾಡಬಾರ್ದು ಸರ್? ಹಾಂ ಸರ್, ಕಸು ಸಪೋಸ್ ಸರ್ ಎಮ್ಮೆ ಇತ್ತಂದ್ರು ಮಿನಿಮಮ್ 10 days ಅಂತ ಸರ್ ಎಮ್ಮೆ ಇತ್ತು. ಬಿಕಾಸ್ ಆ ಹಾಲು ನೀವು ಮಾರಬಾರ್ದು, ತಿನ್ನಬಾರ್ದು. ಬಿಕಾಸ್ ಅದರಲ್ಲಿ ಏನಿರುತ್ತೆ ಸರ್, ಹೈ ನಂಬರ್ ಆಫ್ ಕೊಲೆಸ್ಟ್ರಾಲ್ ಇರುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲ್. ಅದಕ್ಕೂ ಗುಡ್ನು ಅನ್ಬೋದು. ಗುಡ್ ಯಾವಾಗ ಅನ್ಬೋದು ಅಂದರೆ ನಮ್ಮಂತರಿಗೆ ಅದು ಗುಡ್ ಅಲ್ಲ, ನಮ್ಮಂತರಿಗೆ ಅದು ಬ್ಯಾಡ್. ಅದೇ ಬಫೆಲೋ ಕಾಫಿಗೆ ಅದು ವೆಲ್ ಆ್ಯಂಡ್ ಗುಡ್. ಚಿಕ್ಕ ಮಕ್ಕಳಿಗೆ ಅದು ಏನು ನಾವು ಎಂತ ಅದಕ್ಕೂ ಗಿನ್ನ ಅಂತ ಅಂತೀವಿ, ಗಿನ್ನ ಹಾಲು. ಸ್ಟಾರ್ಟಿಂಗ್ 1-2 days ಚೆನ್ನಾಗಿದೆ ಸರ್. ಆನಂತರ ಅದಕ್ಕೆ 10 days ಆದರೂ ಯೂಸ್ ಮಾಡ್ಬೋದು. ಫುಡ್ದಲ್ಲಿ ಯೂಸ್ ಮಾಡಬಾರ್ದು. ಅದಕ್ಕೆ ನೀವು ಮಜ್ಜಿಗೆ ಮಾಡ್ಬೋದು, ತುಪ್ಪ ಮಾಡ್ಬೋದು. ಇದು ಬಯೋ ಪ್ರಾಡಕ್ಟ್ಸ್. ಈಗ ಹೊಸ ಹುಡುಗರು ಹೈನುಗಾರಿಕೆ ಕಲಿಬೇಕಂತ ಇಂಟ್ರೆಸ್ಟ್ ಇರ್ತಾರಲ್ಲ ಸರ್, ಅಂಥವ್ರು ನಿಮ್ಮ ಹತ್ರ ಬಂದರೆ ಅದ್ರ ಬಗ್ಗೆ ಏನಾದರೂ ನೀವು ಕಲಿಸ್ಬೋದಾ ಸರ್ ಅವರಿಗೆ ಹೈನುಗಾರಿಕೆ ಬಗ್ಗೆ? ಸರ್, ಇದು ಥೆರಾಟಿಕಲ್ ಇಲ್ಲ ಸರ್. ಒಂದು ಡಿಗ್ರಿ ತಗೊಂಡಿನಾಗೆ ಥೆರಾಟಿಕಲ್ಲು ಇಲ್ಲ. ಇಟ್ ಈಸ್ ಲೈಕ್ ಎ ಡಾಕ್ಟರ್. ಯು ಶುಡ್ ಬಿ ಎ ಪ್ರಾಕ್ಟಿಕಲಿ ಪರ್ಫೆಕ್ಟ್. ಪ್ರಾಕ್ಟೀಸ್ ಮಾಡಲೇಬೇಕು, ಪ್ರಾಕ್ಟಿಕಲ್ಲಿ ನೋಡಲೇಬೇಕು, ಎಲ್ಲಾದರೂ ಶ್ರಮ ಮಾಡಬೇಕು. ಅಂಥವ್ರಿಗೆ ಏನು ಹೇಳ್ಬೇಕಂತೀರಾ ಸರ್ ನೀವು? ಸರ್, ಅಂಥವ್ರಿಗೆ ಏನು ಮಾಡಿ ಹೇಳ್ಬೇಕಂತ ಸರ್, ಸ್ಟಾರ್ಟಿಂಗ್ದಲ್ಲಿ ಸಪೋಸ್ ನೀವು ಮನಿ ಸಲುವಾಗಿ ಮಾಡ್ತೀರಂದ್ರೆ ಪ್ರಾಫಿಟ್ ಅಂತಲ್ಲ, ಒಂದು ಲರ್ನಿಂಗ್ ಅಂತಂದ್ರೆ 1-2 ಎಮ್ಮೆಲ್ಲಿ ಸ್ಟಾರ್ಟ್ ಮಾಡಿ ಸರ್. ಆಗ ನಿಮಗೊಂದು ಚೆನ್ನಾಗಿ ಡೈರಿ ಫಾರ್ಮ್ ಮಾಡಿದ್ರು ಥೋಡೆ ಹೆಚ್ಚು ಆಕಳಿಂದ, ಹೆಚ್ಚು ಎಮ್ಮೆಲಿಂದ ಅವ್ರು ಸ್ಟಾರ್ಟ್ ಮಾಡ್ಬೋದು. ಹೊಸಬರು ಏನಾದರೂ ಹೈನುಗಾರಿಕೆ ಬಗ್ಗೆ ಕಲಿಬೇಕಂತಂದ್ರೆ ನಿಮ್ಮ ಹತ್ರ ಬಂದರೆ? ಸರ್, ನನ್ನ ಹತ್ರ ಬಂದರೆ ಅಂತ ನನ್ನ ಹತ್ರ ಡೈರಿ ಫಾರ್ಮ್ಸ್ ಇಲ್ಲಿ ಬೀದರ್ದಲ್ಲಿ ಸಂತೋಷ್ ಪಾಟೀಲ್ ಡೈರಿ ಫಾರ್ಮ್ ಇದೆ ಸರ್. ಅರವಿಂದ್ ಪಾಟೀಲ್, ಸಂತೋಷ್ ಪಾಟೀಲ್ ಇಬ್ಬರು ಅಣ್ಣ ತಮ್ಮರು ಇದ್ದಾರೆ. ಅವ್ರ ತಂದೆಯವರು ಚಾಲೂ ಮಾಡಿದ್ದು. ನಾನು ಅವ್ರ ಹತ್ರ ಹೋಗಿ, ನಾವು ಇವಾಗ ಅವ್ರು ನಮ್ಮ ಫ್ರೆಂಡ್, ಮೊದಲು ಪರಿಚಯ ಇದ್ದಿಲ್ಲ. ಅವ್ರ ಹತ್ರ ಹೋಗಿ ನಾನು ನನ್ನ ವೈಫ್ ಇಬ್ಬರು ಹೋಗಿ ಮಿನಿಮಮ್ 1 ತಿಂಗಳಲ್ಲಿ 4 to 5 times ಹೋಗಿದ್ದೀವಿ.
ಅದ್ರ ಮೇಲೆ ಸರ್ಚ್ ಮಾಡಿದ್ವಿ, ರಿಸರ್ಚ್ ಮಾಡಿದ್ವಿ. ಇದೇ ಗುರುದ್ವಾರದಲ್ಲಿ ಒಬ್ಬರು ಸರ್ದಾರ್ಜಿ ಇದ್ದಾರೆ, ಹಾಂ ಅವ್ರ ಹತ್ರ ಹೋಗಿನೂ ಸ್ಟಡಿ ಮಾಡಿದ್ವಿ. ನಮ್ಮ ಬೀದರ್ದಲ್ಲಿ ಇವು ಎರಡು ಎಕ್ಸಾಂಪಲ್. ಆ ನಂತರ ನಾರಾಯಣಖೇಡ್ ತಾಲೂಕದಲ್ಲಿ ಎರಡು ಡೈರೀಸ್ ಇದ್ದಾವೆ ಸರ್, ದೊಡ್ಡ ಡೈರೀಸ್, ಅಲ್ಲಿ ಹೋಗಿ ಸ್ಟಡಿ ಮಾಡೀನಿ. ಮತ್ತು ನಮ್ಮ ಪಕ್ಕ ಊರಲ್ಲಿ ಜಂಗಿದಲ್ಲಿ ನಮ್ಕಿನ್ನ ಸೀನಿಯರ್ ಇದ್ದಾರೆ, ದೀಪಕ್ ಅಂತ, ಅವ್ರು ಭಾಳ ಹಳೆಯವರು. ಬಟ್ ಅವರು ಒಂದು 10 ಎನಿಮಲ್ಸ್ ತನಕ ನಿಗ್ತಾರೆ ಸರ್. ಹೊಸಬ್ರು ಕಂಪಲ್ಸರಿ ಅದ್ರ ಬಗ್ಗೆ ನಾಲೆಜ್ ತೊಗೊಂಡು ಪ್ರಾಪರ್ ನಾಲೆಜ್ ತೊಗೋಬೇಕು, ಪ್ರಾಕ್ಟಿಕಲ್ಲಿ ಒಂದು ಸ್ವಲ್ಪ ದಿನ ನೋಡ್ಬೇಕು ಸರ್. 15-20 ದಿವಸ ಅವರು 15-20 ದಿವಸ, ಒಂದು ತಿಂಗಳು ಎಲ್ಲರ ದುಳಿಬೇಕು. ಅಂದ್ರೆ ನಿಮ್ದು ಪೇಷನ್ಸ್ ಏನಿದೆ, ನಿಮ್ಮ ಹಾರ್ಡ್ ವರ್ಕ್ ಏನಿದೆ, 24x7 ನೀವು ಅವೈಲೇಬಲ್ ಇರ್ತೀರಲ್ಲ, ಇವೆಲ್ಲ ನೀವು ಕಲಿಬೋದು ಸರ್. ಕಲ್ದಿದ ನಂತರ ಅದು ರೆವಿನ್ಯೂ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಏನಿದೆ, ಎಷ್ಟು ಎಕ್ಸ್ಪೆಂಡಿಚರ್ ಮಾಡಿದ್ರೆ ಎಷ್ಟು ಪ್ರಾಫಿಟ್ ಆಗಿದೆ, ಇದೆಲ್ಲ ಚೆಕಪ್ ಮಾಡಿ ಚೆನ್ನಾಗಿ ಮಾಡಿ ನೀವು ಇನ್ವೆಸ್ಟ್ ಮಾಡ್ಬೋದು ಸರ್. ಓಕೆ ಸರ್. ಸರ್ ಇನ್ನೊಂದು, ಹೈನುಗಾರಿಕೆ ಮಾಡುವಾಗ ಗೌರ್ಮೆಂಟಿಂದ ಯಾವುದಾದ್ರೂ ಸವಲತ್ತು, ಸಬ್ಸಿಡಿ ಏನಾದರೂ ಸಿಗುತ್ತಾ ಸರ್? ಈಗ ಗ್ರಾಮ ಪಂಚಾಯತ್ಲಿಂದ ಬರ್ತೀನಿ ಸರ್. ಹಾಂ ಹಾಂ ಗ್ರಾಮ ಪಂಚಾಯತ್ಲಿಂದ ಕ್ಯಾಟಲ್ ಶೆಡ್ ಅಂತ ಒಂದು ಸ್ಕೀಮ್ ಇದೆ ಸರ್. ಹಾಂ ರೀ. ಸಪೋಸ್ ಜನರಲ್ ಇದ್ದರೆ 30,000 ಅವ್ರು ಕೊಡ್ತಾ ಇದ್ದಾರೆ ಹಾಂ, ಶೆಡ್ ಹೊಡ್ಲಿಕ್ಕೆ. ಶೆಡ್ ಹೊಡಿಗೆ. ಇಟ್ ಈಸ್ ಎ ಸಹಾಯಧನ, ಹಾಂ ಸಬ್ಸಿಡಿ ಅಂತಿಲ್ಲ, ಸಹಾಯಧನ. ಹಾಂ. ನೀವು ಬೇಕಾದ್ರೂ ಅವ್ರು 30,000 ಕೊಡ್ತಾರೆ, ನೀವು ಬೇಕಾದ್ರೂ 50,000 ಇನ್ನು ಅಡಿಷನಲ್ SC ST ಕ್ಯಾಟಗರಿ ಹುಡುಗರು ಯಾರಾದರೂ ಯೂತ್ ಇದ್ದಾರೆ, ಅವರಿಗೆ 50,000 to 60,000 ಅವ್ರಿಗೆ ಬರ್ತಾ ಇದೆ. ಅದ್ರ ಇದನ್ನು ಕಾಂಪ್ಲಿಮೆಂಟ್ರಿ ಅಪ್ಲೈ. ಅದರ ಸವಲತ್ತು ಯಾವ ರೀತಿ ಪಡಿಬೇಕು ಸರ್ ಪಂಚಾಯತಿಂದ? ಪಂಚಾಯತ್ನಲ್ಲಿ ಏನಿದೆ ಸರ್, ಪ್ರತಿ ವರ್ಷ ಆಕ್ಷನ್ ಪ್ಲಾನ್ ಇರುತ್ತೆ, ಹಾಂ ಪ್ರತಿ ವರ್ಷ ಇರುತ್ತೆ. ಹಾಂ ಇವಾಗ ನೀವು ಸಪೋಸ್ ನೆಕ್ಸ್ಟ್ ಇಯರ್ ಆಕ್ಷನ್ ಪ್ಲಾನ್ ಜನವರಿದಲ್ಲಿ ಆಕ್ಷನ್ ಪ್ಲಾನ್ ಮಾಡ್ತಾರೆ, ಅವಾಗ ಹೋಗಿ ನೀವು ನಿಮ್ಮ ಹೆಸರು ನೋಂದಣಿ ಮಾಡ್ಬೋದು. ಹಾಂ ಯಾರ ಹೆಸರು ಮೇಲೆ ಮಾಡೋದ, ಸಪೋಸ್ ನಿಮ್ದು ಹೆಸರು ಮೇಲೆ ಮಾಡೋದ, ಹೊಲ ನಿಮ್ಮ ಹೆಸರು ಮೇಲೆ ಅದ, ನಿಮ್ದು ಹೆಸರು ಪಾನಿದಲ್ಲಿ ಏನಿದೆ ಹಾಕಾಕ್ರಿ, ನೀವು ಎಲ್ಲಿ ಬೇಕಾದ್ರೂ ಮನೆಯಲ್ಲಿ ಮಾಡ್ಬೋದು, ನಿಮ್ಮ ಲ್ಯಾಂಡಲ್ಲಿ ಮಾಡ್ಬೋದು. ಅದಕ್ಕೆ ಎನರ್ಜಿ ನಿಮ್ಮ ಅಕೌಂಟಿಗೆ ದುಡ್ಡು ಜಮಾ ಆಯ್ತು ಸರ್, ಮೆಟಲ್ ಪೇಮೆಂಟ್, ವೇಜಸ್ ಪೇಮೆಂಟ್ ಇದ್ವಿ ಆ ಥರ. ಆ ನಂತರ ಸಪೋಸ್ ನೀವು ಅಡಿಷ್ನಲ್ದಲ್ಲಿ ಹೋದಿರಿ ಅಂದ್ರೆ DCC ಬ್ಯಾಂಕ್, ನಾವೇನು ಸೊಸೈಟಿ ಅಂತೀವಿ, ಸೊಸೈಟಿದಲ್ಲಿನೂ ಸರ್ 2 to 3 ಲ್ಯಾಕ್ವರೆಗೂ ಅವರು ಲೋನ್ ಕೊಡ್ತಾರೆ, ಡೈರಿ ಲೋನ್. ಅದಕ್ಕಿಂತ ಎಕ್ಸ್ಟೆನ್ಷನ್ದಲ್ಲಿ ಹೋಗ್ಬೇಕಂದ್ರೆ ನಾಬಾರ್ಡಿಗೆ ನೀವು ಅಪ್ರೋಚ್ ಆಗಬೇಕು. ನಾಬಾರ್ಡ್ದವ್ರು ನಿಮಗೆ 20 ಲಕ್ಷವರೆಗೂ ನೀವು ಅವ್ರಿಗೆ ಲೋನ್ ಸಹಾಯಧನ ಕೊಡುವಂಥ ಅವಶ್ಯಕತೆ ಇದೆ ಸರ್. ಬಟ್ ಇವೆಲ್ಲ ಪ್ರೊಸೆಸ್ದಲ್ಲಿ ಗ್ರಾಮ ಪಂಚಾಯತಿಗೆ ಬಿಟ್ಟರೆ ಬಾಕಿ ಎಲ್ಲ ಪ್ರೊಸೆಸ್ಸಿಗೆ ನಿಮ್ಮ ಸಿಬಿಲ್ ಚೆನ್ನಾಗಿರಬೇಕು, ಚೆಕ್ ಬೌನ್ಸ್ ಆಗೋದು ಇರಬಾರ್ದು, ಎಲ್ಲರ ಲೋನ್ಸ್ ನೀವು ಸೆಟಲ್ಮೆಂಟ್ ಮಾಡಿದ ನಂತರ ರೆಕಾರ್ಡ್ ಇರಬಾರ್ದು, ಯಾವ್ದಾರು ಗಾಡಿ ಲೋನ್ ನೀವು ರೆಗ್ಯುಲರ್ ತುಂಬೋದು, ಇವಂತ ಸಿಬಿಲ್ ಚೆನ್ನಾಗಿತ್ತಂದರೆ ಎವ್ರಿ ಬ್ಯಾಂಕ್ ಈಸ್ ಎಟ್ ಯುವರ್ ಡೋರ್. ಸರ್ ಇನ್ನೊಂದು, ನೀವು MBA ಮುಗಿಸಿದ್ರಲ್ಲ ಸರ್? ಹಾಂ ಸರ್. MBA ಮುಗಿಸ್ಕೊಂಡು ಊರಲ್ಲಿ ಹೈನುಗಾರಿಕೆ ಮಾಡ್ತಾ ಇದ್ರಿ. ಸ್ಟಾರ್ಟಿಂಗ್ ಮಾಡಿದಾಗ ಜನರ ರೆಸ್ಪಾನ್ಸ್ ಯಾವ ರೀತಿ ಇತ್ತು ಸರ್? ಸರ್ ಜನರ ರೆಸ್ಪಾನ್ಸ್ ಅಂತ ಇಲ್ಲ, ನಮ್ಮ ಮನೆಯವ್ರ ರೆಸ್ಪಾನ್ಸ್ ಹೇಳ್ತೀನಿ. ನಾ ಪುಣೆದಲ್ಲಿ ಇದ್ದೀನಿ, ನಾ ಹೇಳಿನಲ್ಲ, ನಾ ಪುಣೆದಲ್ಲಿ ಜಾಬ್ ಮಾಡ್ತಾ ಇದ್ದೀನಿ ಯಂಗ್ ಭೂಮು ಇಂಡಿಯಾ ಕಂಪನಿಗೆ. ನಾ ಅಲ್ಲಿ 4 ಇಯರ್ಸ್ ಜಾಬ್ ಮಾಡಿದ ನಂತರ ನನ್ನ ಮದುವೆ ಆಗಿತ್ತು. ಬಟ್ ನನಗೆ ಸಡನ್ಲಿ ಊರ ಕಡೆ ಬರಬೇಕಂದ್ರೆ ನಮ್ಮ ತಾಯಿನೂ ನನಗೂ ಒಪ್ಪಿಲ್ಲ, ನಮ್ಮ ಕಾಕ, ನಮ್ಮ ಜಾಯಿಂಟ್ ಫ್ಯಾಮ್ಲಿ, ನಮ್ಮ ಕಾಕನೂ ನಮ್ಗೆ ದೇವ್ರಿಗೆ ಗೊತ್ತು. ಯಾಕಂದ್ರೆ ನಮ್ಮ ತಂದೆ, ನಾ 8th ಸ್ಟ್ಯಾಂಡರ್ಡ್ ಇದನ್ನು ನಮ್ಮ ತಂದೆ ಡೆತ್ ಆಗಿದ ನಂತರ ಇವತ್ತು ನಾ MBA ಕಂಪ್ಲೀಟ್ ಮಾಡ್ಬೇಕಂದ್ರು ನಮ್ಮ ಕಾಕೋರಿಗೆ ಅದು ಗಾಡ್ ಫಾದರ್ ಅಂದ್ರೆ ಅವ್ರಿಗೆ ಬಿಟ್ಟು ನನ್ನ ಹಿಂದೆ ಯಾರೂ ಇದ್ದಿಲ್ಲ. ಆವಾಗ ಅವರೇ ನಾನು ಪುಣೆದಲ್ಲಿ ಸೆಟಲ್ ಮಾಡಿದ್ರು, ಎಲ್ಲ ಹೆಲ್ಪ್ ಮಾಡಿದ್ರು. ಅಲ್ಲಿ ನನ್ನ ಸ್ವಂತ ಫ್ಲ್ಯಾಟ್ ಇದೆ ಪುಣೆದಲ್ಲಿ, ಇವತ್ತೂ ಇದೆ. ಆ ಫ್ಲ್ಯಾಟ್ ತೊಗೊಳಕ್ಕೂ ನಮ್ಮ ಕಾಕೋರು ನನಗೂ ಫೈನಾನ್ಷಿಯಲಿ ಫುಲ್ ಫೈನಾನ್ಷಿಯಲಿ ಅವ್ರಿಗೆ ಬಿಟ್ಟು ನನಗೆ ಯಾರು ಸಪೋರ್ಟ್ ಇದ್ದಿಲ್ಲ, ಇವತ್ತೂ ಇಲ್ಲ ಅಂತ ಹೇಳ್ತೀನಿ. ಆ ನಂತರ ಅವಾಗ ನಾ ಇದು ಡೈರಿ ಸ್ಟಾರ್ಟ್ ಮಾಡ್ರಂದಿನಾಗ ನಾನು ನಮ್ಮ ಮಿಸ್ಸಸ್ಸಿಗೆ ಇರುತ್ತಲ್ಲ ಒಂದು ಸ್ಟೋರಿ ಇದೆಯಲ್ಲ, ಹಿಂದಿದಲ್ಲಿ ಅಂತಾರೆ ಬಿಲ್ಲಿಗೆ ಗಲೆ ಮೇ ಘಂಟಿ ಕೊಂಡ್ ಬಾಂಧೇಗ, ಆ ಥರ ಪ್ಲ್ಯಾನಿಂಗ್ ನಾವು ನಮ್ಮ ಮಿಸ್ಸಸ್ ಇಬ್ಬರು ಡಿಸೈಡ್ ಮಾಡಿದ್ವು. ಕಾಕೋರಿಗೆ ಹೇಳ್ಬೇಕು, ಯಾರು ಹೇಳಬೇಕಲ್ಲ, ಯಾರಾದರೂ ನಾವು ಪುನಃ ಕ್ವಿಟ್ ಮಾಡಿ ನಾವು ಊರ ಕಡೆ ಸೆಟಲ್ ಆಗ್ತಾ ಇದ್ದೀವಿ, ವಿ ಆರ್ ಪ್ಲ್ಯಾನಿಂಗ್ ಫಾರ್ ದ್ಯಾಟ್ ಅಂತ. ಕಾಕೋರಿಗೆ ನನ್ನೇ ಮನೆಯಲ್ಲಿ ಕಳಿಸಿದ್ದೀನಿ. ಹಿಂಗೆ ಕುಂತಿನಾಗ ಕಾಕ ನನಗೆ ಊರ ಕಡೆ ಹೋಗ್ಬೇಕಂತಿದ್ದೆ ಅಂತಂದ್ರೆ ಶಾಕ್ ಅದು ಸಡನ್ಲಿ. ಮರಾಠಿದಲ್ಲಿ ತು ಮೂರ್ಖ ಹೆಸ್ಕಾರೆ ಅಂದ್ರೆ, ನೀವು ಹುಚ್ಚಿದೇನೋ, ಇಲ್ಲಿ ಎಲ್ಲ ಜಾಬ್ ಇದ್ರಿ, ಗಂಡ ಹೆಂಡತಿ ಜಾಬ್ ಮಾಡ್ತಾ ಇದ್ದೀನಿ, ಶಿ ಈಸ್ ಎ ಡಿಸೈನಿಂಗ್ ಇಂಜಿನಿಯರ್, ಮತ್ತು ನೀ ಮಾರ್ಕೆಟಿಂಗ್ ಜಾಬ್ ಮಾಡ್ತಾ ಇದ್ದೀನಿ ಚೆನ್ನಾಗಿ MNC ಕಂಪನಿ, ಕೊರಿಯನ್ ಕಂಪನಿದಲ್ಲಿ, ಮತ್ತು ಇದೆಲ್ಲ ಬಿಟ್ಟು ನೀವು ಊರ ಕಡೆ ಹೆಂಗೆ ಹೋಯ್ತೀಯ ಅಂತ ಅವ್ರು ನನಗೆ ಹೊಡೆದು. ಅವ್ರು ನನಗೆ ಯಾವತ್ತೂ ಫೀಲ್ ಆಗಿಲ್ಲ, ಬಟ್ ಅವ್ರು ಅಂದರು. ಬಟ್ ನಾವು ಊರ ಕಡೆ ಹೋಗ್ಬೇಕಂದ್ರೆ ಸ್ವಲ್ಪ ಏನೋ ಒಂದು ಕಾಕ ಹಿಂಗೆ ಇಂಟ್ರೆಸ್ಟ್ ಇದೆ ಆಗೋತ್ತು. ಅವ್ರು ಒಂದು ವರ್ಡ್ ಅಂದರು, ಆ ವರ್ಡನ್ನ ಯಾವತ್ತೂ ಮರೆಯಲ್ಲ, ಮತ್ತು ಆ ವರ್ಡನ್ನ ಯಾವತ್ತಿನ ತನ ಮರೆಯಲ್ಲ, ನಾ ಆಗೋತ್ತಿನ ತನ ಡೈರಿ ಫಾರ್ಮ್ ಬಿಡಲ್ಲ. ಅವ್ರೇನಂದ್ರು ಗೊತ್ತದ, ಮುನೇರಿ ಲಾಲ್ಕೆ ಹಸೀನ್ ಸಫ್ನೆ ನೋಡ್ಲಕ್ಕೆ ಹೋಗ್ಬೇಡ. ಅದು ಓಡ್ ಇತ್ತು, ಆ ಓಡದಲ್ಲಿ ಭಾಳ ದಮ್ ಇತ್ತು ಸರ್. ಸಪೋಸ್ ಅವ್ರು
ಆ ವರ್ಡ್ ಅವ್ರು ನನಗೆ ಅಂದಾರಂತೆ ನಾ ಇವತ್ತು ಈ ಸ್ಟೇಜಿಗೆ ನಾ ಇರ್ಬೋದು, ಟು ಬಿ ಆನೆಸ್ಟ್. ಮತ್ತು ಅವ್ರ ವರ್ಡ್ ನನ್ನ ಮುಂದೆ ಅಂದಿಲ್ಲ, ಹಸ್ಬೆಂಡ್ ವೈಫ್ ಇಬ್ಬರ ಮುಂದೆ ಅವ್ರು ಅಂದರು. ಅವ್ರ ಕಾಕೋರು ಎರಡು ಮಾತಾಡಿದ್ರು, ನನಗೆ ಬೈದರು. ನನಗೆ ಬೈದ ನಂತರ ನಮ್ಮ ಕಾಕೋರು ನಮ್ಮ ಮಮ್ಮಿಗೆ ಫೋನ್ ಮಾಡಿದ್ರು, ವೈನಿ ಇವರ ಬೇವಕೂಫನ, ಇವನ್ ತಿಳಿ ಅಟ್ಲೀಸ್ಟ್ ಆಕಿನ ಹೆಂಡತಿಯಾರ ವಿಚಾರ ಮಾಡಬೇಕು. ಗಂಡ ಮನೆಗೆ ಊರ ಕಡೆ ಹೋಗಿ ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲತ್ತಾನ ರೂರಲ್ ಏರಿಯಾದಲ್ಲಿ, ಅಟ್ಲೀಸ್ಟ್ ಆಕೆ ಆದರೂ ಅಪೋಸ್ ಮಾಡಬೇಕಲ್ಲ. ಬಟ್ ಇದ್ರ ಅದೇನಂತ ಇದ್ರ ಸೂತ್ರಧಾರೆ ನನ್ನ ವೈಫ್. ಆಕಿನ ನನ್ನ ತಲೆಯಲ್ಲಿ ಹಾಕ್ದು ಡೈರಿ ಫಾರ್ಮ್ಸಲ್ಲಿ, ಯಾಕಂದ್ರೆ ಶೀಸ್ ಎ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್, ನಂದು MBA ಬ್ಯಾಕ್ಗ್ರೌಂಡ್. ಆಕಿನೇ ನನ್ನ ತಲೆಯಲ್ಲಿ ಹಾಕ್ದು. ಟು ಬಿ ಆನೆಸ್ಟ್, ಇವತ್ತು ನಾ ಈ ಸ್ಟೇಜ್ ಮೇಲೆ ಇರಬೇಕಂದ್ರೆ ಒನ್ ಆ್ಯಂಡ್ ಒನ್ ಓನ್ಲಿ ನನ್ನ ವೈಫ್. ಶೀ ಈಸ್ ವೆಲ್ಲಿ ಸಪೋರ್ಟಿವ್. ನಾ ಸ್ಟಾರ್ಟಪ್ನ ಅಂದ್ರೆ ಸ್ಟಾರ್ಟಿಂಗ್ ನಾ 1 ML ಸ್ಟಾರ್ಟ್ ಮಾಡಿದೆ. ಆ ME ಪರ್ಚೇಸ್ ಮಾಡಿದ್ದು ನನ್ನ ವೈಫೇ, ಟ್ರಯಲ್ ಆ್ಯಂಡ್ ಎರರ್ ಬೇಸ್ ಮೇಲೆ. ಅದ್ರಾಗಿಂದ 1 ಮಂತ್ ಆಕೆ BTech ಇಂಜಿನಿಯರ್, ಆಕೆ ಎಲ್ಲ ರೆವಿನ್ಯೂ ತೆಗೆದು ತೋರಿಸಿದಳು. ಇವತ್ತು ಆ ರೆಕಾರ್ಡ್ಸ್ ನನ್ನ ಹತ್ರ ಮನೆಯಾಗಿದ್ದಾವೆ. ಇಷ್ಟು ಪ್ರಾಫಿಟ್ ಆಗುತ್ತೆ, ಹಿಂಗೆ ಮಾಡೋಣ, ಹಿಂಗೆ ಪ್ಲ್ಯಾನ್ ಮಾಡೋಣ. ದೆನ್ ವಿ ಹ್ಯಾಡ್ ವೆಂಟ್ ಫಾರ್ 4-5 ಎನಿಮಲ್ಸ್. ದೆನ್ 10 ಬಫೆಲೋಸ್ ಹೋಗಿದ್ವಿ. 10 ಬಫೆಲೋಸ್ ಹೋಗಿನಾಗ ನಮಗೆ ಏನೇನು ಪ್ರಾಬ್ಲಮ್ ಆಯಿತು. ಮತ್ತು ಇಲ್ಲಿಂದ ರಿಟರ್ನ್ ಪ್ಲ್ಯಾನ್ B ಅಂದ್ರೆ ಬಫೆಲೋಲಿಂದ ನಮಗೆ HF ತಳಿಗೆ ಹೋಗ್ಬೇಕು, ಡೈವರ್ಟ್ ಆಗಬೇಕು. ಅದು ಡೈವರ್ಟ್ ಆಗಿವು. ನಾವು ಇನ್ನು ಅಪ್ಕಮಿಂಗ್ ಡೇಸ್ ಅಂತಾರಲ್ಲ, ಯಾವುದನ್ನೂ ಒಂದು ಪ್ಲ್ಯಾನಿಂಗಿಗೆ ಪ್ರತಿಯೊಂದು ಹಾದಿ ಓಪನ್ ಇರಬೇಕು. ಇನ್ 6 to 7 months ಸರ್, ಐ ಆಮ್ ಗೋಯಿಂಗ್ ಟು ಬಿ ಹ್ಯಾವ್ ಮೋರ್ ದೆನ್ ಇನ್ನೂ ಒಂದು 200ಕ್ಕಿಂತ ಹೆಚ್ಚು, ಇಲ್ಲ 200ಕ್ಕಿಂತ ಹೆಚ್ಚು ನಾವು ಶಿಪ್ ಫಾರ್ಮಿಂಗ್ ಮಾಡ್ತೀವಿ. ಶೀಪ್ ಫಾರ್ಮಿಂಗ್, ಯಾಕಂದ್ರೆ ಇದು ಪ್ಲ್ಯಾನ್ C, ನಮ್ಮದು ಪ್ಲ್ಯಾನ್ A, ಪ್ಲ್ಯಾನ್ B. ಯಾಕಂದ್ರೆ ಪ್ರತಿಯೊಂದು ಅಪರ್ಚುನಿಟಿ ಇರ್ಬೇಕು ಸರ್. ಯಾಕಂದ್ರೆ ಸರ್ ಮಿಲ್ಕ್ ಯಾವ ಥರ ಇದೆ ಗೊತ್ತಾ, ಅದು ಎವ್ರಿ 10 ಡೇಸಿಗೆ ನಿಮಗೆ ರೆವಿನ್ಯೂ ಕೊಡುತ್ತೆ. ಶಿಪ್, ಗೋಟ್ ಇದು ಏನು ಫಾರ್ಮಿಂಗ್ ಇದೆ ಸರ್, ಎವ್ರಿ 6 ಮಂತಿಗೆ ನಿಮಗೆ ರೆವಿನ್ಯೂ ಕೊಡ್ತಾರೆ. ಸೊ ಅದನ್ನು ಬಲ್ಕ್ದಲ್ಲಿ ಸ್ಟಡಿ ಮಾಡಬೇಕು. ಅದು ಒಂದು R&D ಬೇಸ್ ಮೇಲೆ ಇವಾಗ ನಾನು 50 ತಂದಿನಿ ಸರ್. ಅದರಲ್ಲಿನೂ ನನ್ನ ವೈಫೇ ನನಗೆ ಮೋಟಿವೇಶನ್, ಲೆಟಸ್ ಡೂ R&D. ನಮ್ಗೆ ರಿಸ್ಕ್ ತೊಗೊಳಕ್ಕೆ ನಾ ಅಂಜಲ್ಲ ಸರ್. ಹೇಗೋ ನಿಮ್ಮ ಲೈಫ್ ಪಾರ್ಟ್ನರ್ ನಿಮ್ಮ ಜೊತೆಲಿ ರಿಸ್ಕ್ ತೊಗೊಳಕ್ಕೆ, ದೆನ್ ವೈ ವಿ ಶುಡ್ ವರಿ ಅಬೌಟ್ ದಟ್. ಮತ್ತು ನಮ್ಮ ಕಾಕೋರು ಅದು ಒಂದು ಮಾತು ಅಂದರು, ಮುನೇರಿ ಲಾಲ್ ಕೆ ಹಸೀನ್ ಸಪ್ನಿ. ಆ ಮುನೇರಿ ಲಾಲ್ ಕೆ ಹಸೀನ್ ಸಪ್ನಿ ಇವತ್ತು ನಾ ಡೆವಲಪ್ ಮಾಡೀನಿ. ಬಟ್ ಇದು ಮಾಡಿದ ನಂತರ ಕಾಕೋರಿಗೂ ಈಗ ಇನ್ನೂ ಇವತ್ತಿನ ತನಕ ಕೇಳಿಲ್ಲ, ನಾನು ಕೇಳಿಲ್ಲ, ನನ್ನ ವೈಫ್ನು ಕೇಳಿಲ್ಲ. ನಾವು ಇಷ್ಟು ಚೆನ್ನಾಗಿ ನಾವು ಟು ಬಿ ಆನೆಸ್ಟ್ ನನ್ನ ಫ್ರೆಂಡ್ಕಿನ್ನೂ ನಾ ಕಾಕೋರ ಜೊತೆ ಕ್ಲೋಸ್ ಇರ್ತೀನಿ. ಅವ್ರು ಇವತ್ತಿನ ತನ ನನ್ನ ಶೆಡ್ನಲ್ಲಿ ಇನ್ನೂ ಕಾಲು ಇಕ್ಕಿಲ್ಲ. ಒಂದಿನ ಅವ್ರು ಬಂದು ಕಾಲು ಇಕ್ತಾರೆ. ಅದು ಒಂದು ನನಗೊಂದು ಈ ವಿಡಿಯೋ ನೋಡಿನ ಬರ್ಬೋದು ಅವ್ರು ನನ್ನ ಶೆಡ್ಡಿಗೆ. ಅದು ಸರ್, ಕಾಕೋರ ಬಗ್ಗೆ ಹೇಳ್ತಾ ಇದ್ರಿ, ಅದ್ರ ಜೊತೆಗೆ ನೀವು ತಂದೆಯವ್ರ ಬಗ್ಗೆ ಏನೋ ಹೇಳಿಲ್ಲ ನಮಗೆ. ಸರ್, ತಂದೆಯವ್ರ ಬಗ್ಗೆ ಹೆಂಗಂದರೆ, ನಾವು ನಂದು 8th ಸ್ಟ್ಯಾಂಡರ್ಡ್ದಲ್ಲಿ ನಾ ಇದ್ದೀನಿ ಸರ್. ನಾನು ಹಾಸ್ಟೆಲ್ದಲ್ಲಿ ಇರ್ತಿದ್ದೀನಿ ಶಂಕರ್ ನಗರಕ್ಕೆ. ಅವಾಗ ಅವ್ರು ಡೆತ್ ಆಗೋದು ಬೈ ಹಾರ್ಟ್ ಅಟ್ಯಾಕ್, ಕಾರ್ಡಿಯೋಲಾಜಿಕಲ್ ಡಿಸೀಸ್ಲಿಂದ ಅವ್ರು ಡೆತ್ ಆಯಿತು ಸರ್. ಬಟ್ ಟು ಬಿ ಆನೆಸ್ಟ್, ಇವತ್ತಿನವರೆಗೂ ಒಂದು ದಿನಾನು ಹಿಂಗೆ ಹೋಗಿಲ್ಲ ಊರ ಜನರು ಅವ್ರಿಗೆ ನೆನ್ಸಿಲ್ಲ. ಇವತ್ತಿನ ಯಾರಾದರೂ ಈಗ ಗೌತಮ್ ನೆನೆಸಿದಾರಲ್ಲ, ಅದೇ ಥರ ಯಾರಾದರೂ ನೆನೆಸ್ಕೊತಾನೆ ಇರ್ತಾರೆ. ಬಟ್ ಈ ಸ್ಟೇಜಿಗೆ ನಾವು ಹೋಗ್ಬೇಕಂದ್ರೆ ಸರ್, ಹೆಲ್ಪಿಂಗ್ ಹ್ಯಾಂಡ್ ಅಂತ ಇರುತ್ತೆ ಸರ್ ಊರ ಜನರದು. ಯಾಕಂದ್ರೆ ನೀವು ಅಂದಿರಿ ಇದೆಲ್ಲ ಮಾಡುವಾಗ ಕಾಲು ಗುಂಜೋರು 10 ಮಂದಿ ಇರ್ತಾರೆ ಸರ್, 2 ಮಂದಿ ಸಪೋರ್ಟ್ ಮಾಡೋರು ಇರ್ತಾರೆ. ಬಟ್ ಇದೆಲ್ಲ ಪ್ರೊಸೆಸ್ ಮಾಡಿನಲ್ಲ ಸರ್, ನಾನು ಫೇಲ್ಯೂರ್ಸ್ ಬಂದವು, ನಾ ಫೇಸ್ ಮಾಡೀನಿ. ಮನುಷ್ಯ ಮನೆಯಲ್ಲಿನೂ ನನಗೆ ಆಪೋಸಿಟ್, ಆದ್ರೂ ನಾ ಇದು ಮಾಡಿ ತೋರಿಸೀನಿ. ಈ ಸಿಚುವೇಶನ್ದಲ್ಲಿ ನನ್ನ ತಂದಿದೆ ಪುಣ್ಯ ಇದ್ದಿರ್ಬೋದು, ಅವ್ರದ್ದೇ ಏನಾದರೂ ಆಶೀರ್ವಾದ ಇದ್ದಿರ್ಬೋದು. ಟು ಬಿ ಆನೆಸ್ಟ್, ಒಬ್ಬರನ್ನು ನನಗೆ ಊರಲ್ಲಿ ಯಾರೂ ಅಪೋಸ್ ಮಾಡಿಲ್ಲ ಸರ್. ಮನಿ ಅಪೋಸಿಟ್ ಇರ್ಬೋದು, ಏನಂತೀರಿ ನಮ್ಮ ಫಾದರ್ ಇನ್ ಲಾ, ನಮ್ಮ ಮಾಮ, ಅವ್ರನ್ನೂ ಅಪೋಸ್ ಮಾಡ್ಯಾರ. ಬಟ್ ಊರ ಜನರು ನನಗೆ ಫುಲ್ ಸಪೋರ್ಟ್ ಮಾಡಿದ್ದಾರೆ ಸರ್. ಯಾಕಂದರೆ ಚಂದ್ರಕಾಂತ್ ನನ್ನ ತಂದೆ ಹೆಸರು ಚಂದ್ರಕಾಂತ್ ಪಾಟೀಲ್, ಅವ್ರ ಮಗ ಇದ್ದಾರೆ, ಅವ್ರು ಏನೋ ಮಾಡ್ತಾ ಇದ್ದಾರೆ. ಅದು ಒಂದು ಜನರದ್ದು ಇದ್ದಿನ ಫೇತು. ಮತ್ತು ನಾ ಸ್ಟಾರ್ಟಿಂಗ್ದಾಗ ಯಾವತ್ತೂ ಚಾಲೆಂಜ್ ತೊಗೋತಿದ್ದ ಸರ್. ನಾವು ಜನರ ಮುಂದೆ ಕೊಡ್ತಿದ್ವಲ್ಲ, ಈಗೇನು ಮಾಡ್ತೀರಿ ಗೌಡ್ರಿ 10 ಎಮ್ಮೆ ಅದಲ್ಲ, ನಂದೊಂದು ಕನಸಿದೆಯಪ್ಪ, ನಾ 20 ಮಾಡ್ಬೇಕಂತ. 20 ಮಾಡಿದ ನಂತರ ಈಗೇನು ಮಾಡ್ತೀರಿ ಗೌಡ್ರಿ 30, 40.
ಬಟ್ ನಂದು ಕನ್ಸಿನ ಮೇಲೆ ಒಂದು ಫುಲ್ ಸ್ಟಾಪ್ ಇರಲಿ ಕಾಮಾ ಯಾವತ್ತು ಬಂತು LSD ಡಿಸೀಸ್ ಬಂದಿನಾಗ ಸರ್. LSDದಲ್ಲಿ ಏನು ನಾನು ಒಂದು 2-3 ಆಕಳು ಡೆತ್ ಅದು ದಟ್ ನಾ ಇವತ್ತು ಹೊಲದಲ್ಲಿ ಹೋದ್ರೆ ಅವ್ರ ಸಮಾಧಿ ಇದ್ದಾವೆ ಸರ್. ಎಲ್ಲ ಆಕಳದನ್ನ ಕಂಟಿನ್ಯೂಸ್ ಸಮಾಧಿ ಇಕ್ಕಿನಿ, ಹಂಗೆ ತೆಗೆದು ನಾಯಿಗಳು ತಿನ್ಲಾಕ ಹಿಂಗೆ ಬಿಡಿಸಾಕಿಲ್ಲ, ಎಲ್ಲ ಸಮಾಧಿ ಇದ್ದಾವೆ. ಅಲ್ಲಿ ಹೋಯ್ತೀನಿ. ಆ ನೋಡಿದ ನಂತರ ಆ ಸಿಚುವೇಶನ್ ನೋಡಿದ ನಂತರ, ಯಾಕಂದ್ರೆ ಸರ್ ಆ ಸಿಚುವೇಶನ್ ಹೆಂಗಿತ್ತು ಗೊತ್ತಾ, ಆಕಳು ಸತ್ತಂದ್ರೆ ಮನುಷ್ಯರಿಗೆ ಎಬ್ಸ್ಲಕ್ಕೆ ಬರಲ್ಲ, ಊರಲ್ಲಿ JCB ಬರ್ಬೇಕು. ಆ JCB ಶೆಡ್ ಹೊರಗಡೆ ತೆಗಿಬೇಕು ಆ ಆಕಳಿಗೆ, ಅಷ್ಟು ದೊಡ್ಡ ಅನಿಮಲಿಗೆ ದೊಡ್ಡ ಹೊರಗೆ ತೆಗಿ ನಂತರ ಅದ್ರ ಪೂಜಾ ಮಾಡ್ಬೇಕು, ಟೆಂಗ್ ಹೊಡಿಬೇಕು, JCB ಮುಂದಿನ ಬಕೆಟ್ದಾಗ ಒಯ್ದು ಅದ್ರ ಅಂತಿಮ ಸಂಸ್ಕಾರ ಮಾಡ್ಬೇಕು. ಆ ಪ್ರೊಸೆಸ್ ಆಗೋವರೆಗೂ ನಾನು ಭಾಳ ಗಿಲ್ಟಿ ಫೀಲ್ ಆಯ್ತು ಸರ್. ಯಾಕಂದ್ರೆ ನನ್ನ ಆಕಳು ಸತ್ತು ಊರ್ ಜನರಿಗೆ ಏನು ಅನ್ಸ್ಲತ್ತಿರ್ಬೋದು. ಯಾರಾದ್ರೂ ಒಬ್ಬರು ಬಂದು ಗೌಡ್ರಿ ಇದು ನೀವು ಮಾಡೋದು ನಿಮ್ಗೆ ಸೆಟ್ ಆಗ್ಲತ್ತಿಲ್ಲ ಯಾರ ಅಂತಾರೇನು, ಗೌಡ್ರಿ ನಿಮ್ಗೆ 2 ಆಕಳು ಸತ್ತೋದು, ನೀವು ಯಾಕಿದ್ದು ಬಿಸ್ನೆಸ್ ಮಾಡ್ಲತ್ತೀರಿ ಬಂದ್ ಮಾಡ ಅಂತಾರೇನು ಅಂದ್ರೂ ಆ ಫೀಲಿಂಗ್ ಇರುತ್ತಲ್ಲ. ಏನಂದ್ರೆ ಜನರು ಏನಂತಾರೋ ಅಂದ್ರೆ ನೀವು, ಯಾಕಂದ್ರೆ ನಾನು ನನ್ನ ಫ್ಯಾಮಿಲಿ ಬಗ್ಗೆ ನಾವು ವರಿ ಆಗಿಲ್ಲ ಸರ್. ಸರ್, ಹಸು ಕರು ಹಾಕೋ ಮುಂಚೆ ಯಾವ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕಂತ ನೀವು ಹೇಳ್ತೀರಿ ಸರ್? ಸರ್, ಡೈರಿ ಫಾರ್ಮ್ದಲ್ಲಿ ಇದೊಂದು ಭಾಳ ದೊಡ್ಡ ರಿಸ್ಕ್ ಸರ್. ಯಾಕಂದ್ರೆ ಯಾರು ನಮ್ಮ ಲೇಬರ್ಸ್ ಇರ್ತಾರೆ, ಅವ್ರು ನೈಟ್ದಲ್ಲಿ ಮಕ್ಕೋತಾರೆ. ಅದು ಡೆಲಿವರಿ ಪೀರಿಯಡ್ ಏನಿರುತ್ತೆ, ಯಾವಾಗಿರುತ್ತೆ, ಯಾರಿಗೂ ಮಾನಿಟರ್ ಆಗಲ್ಲ ಮಾಡೋದು. ಯಾವಾಗ ಡೇದಲ್ಲಿ ಆಯಿತು ವೆಲ್ ಆ್ಯಂಡ್ ಗುಡ್, ಸಪೋಸ್ ನೈಟ್ ಟೈಮ್ದಲ್ಲಿ ಆಯ್ತು ಅಂದರೂ ನೀವು ಪ್ರಿಕಾಷನ್ಸ್ ತೊಗೊಳ್ಬೇಕು. ಆ ಸಿಚುವೇಶನ್ದಲ್ಲಿ ಬೆಸ್ಟ್ ವೇ ಆ ಆಕಳಿಗೆ ಆ ಲೈನ್ದಿಂದ ತೆಗಿಬೇಕು ಸರ್. ಬಿಫೋರ್ 1 ಮಂತ್ ತೆಗಿಬೇಕು. ಯಾಕಂದರೆ ಆ ಟೈಮ್ದಲ್ಲಿ ಏನು ಮಿಲ್ಕಿಂಗ್ ಆ್ಯನಿಮಲ್ಸ್ ಇರ್ತದೆ ಅದರಿಂದ ಬ್ಯಾಕ್ಟೀರಿಯಲ್ ಅವ್ರ ಟೀಟ್ಸ್, ಆಕಳು ಕುಂತಿನಾಗ ಟೀಟ್ಸ್ ಓಪನ್ ಆಯ್ತವ ಸರ್. ಆ ಹೋಲ್ದಾಗಿಲಿಂದ ಬ್ಯಾಕ್ಟೀರಿಯಾಸ್ ಒಳಗೆ ಇನ್ಫೆಕ್ಟ್ ಆಯ್ತವೆ. ಅವಾಗ ಯಾವಾಗ ಒಳಗೆ ಇಂಜೆಕ್ಟ್ ಆಯ್ತಾರೋ ಒಳಗೆ ಟೋಟಲ್ ಅವ್ರ ಅಡರ್, ಯಾವಾಗ ನಾವು ಅವಾಗ ಮಿಲ್ಕಿಂಗ್ ಮಾಡಲ್ಲ ಸರ್, ಆ ಅಡರ್ದಲ್ಲಿ ಇನ್ಫೆಕ್ಷನ್ ಹೋಗಿ ಆ ಮಸ್ಟೈಟಿಸ್ ಅಡ್ವಾನ್ಸ್ ಸ್ಟೇಜ್ದಲ್ಲಿ ಹೋಗುತ್ತೆ. ಅವಾಗ ನಮಗೆ ಗೊತ್ತಾಗ್ಲಕ್ಕೆ 1 ತಿಂಗಳು ಬೇಕು ಸರ್. ಆ 1 ತಿಂಗಳು ತನಕ ಟಿಟ್ಸ್ ಫೇಲ್ನೂ ಆಯ್ತವೆ ಸರ್. ಆ ಥರ ಈ ಡಿಸೀಸಸ್ನು ನಮ್ಮ ಹತ್ರ ಆಗಿದ್ದಾವೆ. ಅಂಥ ಸಿಚುವೇಶನ್ದಲ್ಲಿ ಹೊಸ ಫಾರ್ಮರ್ಸ್, ರೈತೂರ್ಸ್, ಡೈರಿ ಫಾರ್ಮರ್ಸ್ ಪ್ರೆಗ್ನೆನ್ಸಿ ಇನ್ನೊಂದು 2 ತಿಂಗಳಲ್ಲಿ ಡೆಲಿವರಿ ಇದ್ದೆ, 1 ತಿಂಗಳಲ್ಲಿ ನಿಮ್ಗೆ ಎಷ್ಟು ಚೆನ್ನಾಗಿ ಟೈಮ್ ಇತ್ತು ಆ ಟೈಮ್ದಲ್ಲಿ ಆ ಅನಿಮಲಿಗೆ ಅಲ್ಲಿಂದ ತೆಗಿಬೇಕು, ಸೈಡ್ ಸಪ್ರೇಟ್ದಲ್ಲಿ ಕಟ್ಟಬೇಕು. ಯಾಕಂದರೆ ಒಂದ್ರೆ ಅದು ಅನಿಮಲ್ ಅದ್ರಾಗ ಇರಲ್ಲ, ಡೆಲಿವರಿ ಟೈಮ್ ಯಾವ ಟೈಮಿಂಗ್ನು ಅದು ನಿಮ್ಗೆ ರಿಸ್ಕ್ ಇರಲ್ಲ. ಇನ್ನೊಂದು ಏನು ಅದ್ರಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಭಾಳ ಕಡಿಮೆ ಇರ್ತವೆ. ಯಾವ್ದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಲ್ಲ. ಏನು ಬ್ಯಾಕ್ಟೀರಿಯಾಸ್ ಇರ್ತಾವೆ ಟೀಟ್ಸ್ಲಿಂದ ಒಳಗೆ ಹೋಗಿ ಏನು ಡ್ಯಾಮೇಜ್ ಮಾಡಬೇಕು ಅದು ರಾಡರಿಗೆ, ಆ ಡ್ಯಾಮೇಜ್ ಆಗಲ್ಲ. ಆ ಡ್ಯಾಮೇಜ್ ಪ್ರಿಕಾಷನ್ ಆಯಿತು, ಆ ಡೆಲಿವರಿದಾಗ ಕಾಫ್ ಪ್ರಿಕಾಷನ್ನು ಆಯಿತು. ಹುಲ್ಲಿನಲ್ಲಿ ತುಂಬ ವೆರೈಟಿ ಇದೆ ಸರ್. ಯಾವ ರೀತಿ ಹುಲ್ಲು ಹಾಕಿದ್ರೆ ಚೆನ್ನಾಗಿ ಹಾಲು ಕೊಡುತ್ತೆ ಅಂತ ಹೇಳ್ಬೋದಾ ಸರ್? ಸರ್, ಸಪೋಸ್ ನಿಮ್ಮ ಹತ್ರ ಹೊಲ ಭಾಳಷ್ಟು ಕಡಿಮೆ ಇದೆ ಮತ್ತು ಆ್ಯನಿಮಲ್ಸ್ ಚೆನ್ನಾಗಿ ಕ್ವಾಂಟಿಟಿದಲ್ಲಿ 10 ಕ್ವಾಂಟಿಟಿ ಇದೆ, 2 ಎಕರೆ ಹೊಲ ಇದೆ ಅಂತ ಸರ್. ಮಲ್ಟಿ ಕಟ್ಟದಲ್ಲಿ ಭಾಳಷ್ಟು ವೆರೈಟೀಸ್ ಇದೆ ಸರ್. ಮಲ್ಟಿ ಕಟ್ಟದಲ್ಲಿ ನೀವು ಸೂಪರ್ ನಿಪಿಯರ್, ಸ್ಮಾರ್ಟ್ ನಿಪಿಯರ್, ರೆಡ್ ನಿಪಿಯರ್, COFS 31 ಅಂತದೆ, ಇಂಥ ವೆರೈಟೀಸ್ ನೀವು ಹೋಗ್ಬೋದು ಸರ್. ಯಾಕಂದ್ರೆ ಮಲ್ಟಿ ಕಟ್ ನೀವು ಒಂದ್ಸಲ ಹಚ್ದಿರ ಅಂದರೂ 8 ಇಯರ್ಸ್ ತನ, 7 ಇಯರ್ಸ್ ತನ, 10 ಇಯರ್ಸ್ ತನ ನೀವು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೀರಿ ಅಷ್ಟು ಚೆನ್ನಾಗಿ ನಿಮಗದು ಕ್ರಾಪ್ ಬರ್ತಾನೆ ಹೋಗುತ್ತೆ ಸರ್. ಸಪೋಸ್ ನಿಮ್ಮ ಹತ್ರ ಲ್ಯಾಂಡ್ ಚೆನ್ನಾಗಿದೆ, 10 ಎನಿಮಲ್ಸ್ ಇದ್ದಾವೆ, 5 ಎಕರೆ ಚೆನ್ನಾಗಿ ಭೂಮಿ ಇದೆ, 5-10 ಎಕರೆ 20 ಎಕರೆ, ಆದರೂ ನಿಮಗೂ 2 ಸಲ ಕಟ್ಟಿಂಗ್ ಕ್ರಾಪ್ ಇದೆ ಸರ್. ಯಾವುದಿದೆ ಮೆಗಾ ಸ್ವೀಟ್ ಅಂತಿದೆ, ಮತ್ತು ಸರ್ಗಮ್ ಗ್ರಾಸ್ ಅಂತಿದೆ, ಮತ್ತು ಸರ್ಗಮ್ದಲ್ಲೇ ಮಕ್ಕಾನೂ ಇದೆ. ಈ ಥರ ಕ್ರಾಪಿಂಗ್ ನೀವು ಹೋಗ್ಬೋದು ಸರ್. ಇದರಲ್ಲಿ ಬೆಸ್ಟ್ ಪ್ರೋಟೀನ್ ಇದೆ, ಆ್ಯನಿಮಲ್ಸ್ ಚೆನ್ನಾಗಿ ಇಷ್ಟು ಸ್ವೀಟ್ನೆಸ್ ಇದೆ ಅದರಲ್ಲಿ. ಆ್ಯನಿಮಲ್ಸಿಗೆ ನೀವು ಅಡಿಷ್ನಲ್ ಫೀಡ್ ಸಪ್ಲಿಮೆಂಟ್ ಕೊಡೋಂಥ ಅವಶ್ಯಕತೆನೂ ಇಲ್ಲ, ಅದರಲ್ಲಿ ಅಷ್ಟು ಮಿನರಲ್ಸ್ ಇದ್ದಾವೆ ಸರ್. ಯಾವುದರಲ್ಲಿ ಮೆಗಾ ಸ್ವೀಟ್ ಸರ್ಗಮ್ದಲ್ಲಿ. ಮತ್ತು ಸಪೋಸ್ ನಿಮಗೆ ನಾವು ಮನಿದೇನು ದೊಡ್ಡ ಜೋಳ ಅಂತೀವಿ, ಹೈಬ್ರಿಡ್ ಜೋಳ ಅಂತೀವಿ, ಈ ಫಾರ್ಡರ್ಸ್ನು ಚೆನ್ನಾಗಿ ಕೆಲಸ ಮಾಡ್ತಾರೆ ಸರ್. ಸಪೋಸ್ ನಿಮ್ಮ ಹತ್ರ ಲ್ಯಾಂಡ್ ಹೆಚ್ಚಿದ್ರು ಇದಕ್ಕೆ ಹೋಗ್ರಿ, ಲ್ಯಾಂಡ್ ಕಡಿಮೆ ಇತ್ತು ಅಂದ್ಬಿಟ್ಟು ನಾ ಒಂದು ಪರ್ಸನಲಿ ರಿಫರ್ ಮಾಡ್ತೀನಿ ಸೂಪರ್ ನಿಪಿಯರ್ ಆ್ಯಂಡ್ ರೆಡ್ ನಿಪಿಯರ್. ಯಾಕಂದ್ರೆ ಮಲ್ಟಿ ಕಟ್ ಇದ್ದಾವೆ ಸರ್, 18 ಫೀಟ್ ಟಾಲ್ ತನಕ ಹೋಗ್ತಾವೆ. ನನ್ನ ಹತ್ರ ಇದೆ ಅದು 18 ಫೀಟ್ ಕರಿ ಹುಳು. ಸರ್ಕಾರಿ ಹುಲ್ಲು ಬರ್ತಾವೈತೆ. ಬಟ್ ಇದರಲ್ಲಿ ಒಂದು ಡ್ರಾಬ್ಯಾಕ್ ಏನಿರುತ್ತೆ ಗೊತ್ತಾ ಸರ್, ನಾವು ಇದರಲ್ಲಿಂದ ಹಾಲು ಬಡಾಸಲ್ಲ. ನೀವು ಡೈರಿ ಫಾರ್ಮ್ ಮೇಂಟೈನ್ ಮಾಡ್ಬೋದು, ಬಟ್ ಹಾಲು ಬಡಾಸ್ಬೇಕಂದ್ರೆ ಮತ್ತೆ ಇನ್ನಾಗ ಇದರಲ್ಲಿ ಸಪ್ಲಿಮೆಂಟ್ ಆ್ಯಡ್ ಆಗುತ್ತೆ ಸರ್. ಅದೇ ಇವು ನ್ಯಾಚುರಲ್ ಗ್ರಾಸ್ ಇರುತ್ತಲ್ಲ, ಇವಾಗ ನೀವು ಸಪ್ಲಿಮೆಂಟ್ ಅಂದ್ರೆ 10-15% ಕೊಟ್ಟರು ನಿಮಗೆ ಮಿಲ್ಕ್ ಗಿಲ್ಡ್ ಚೆನ್ನಾಗಿ ಬರುತ್ತೆ. ಓಕೆ, ನೀವು ಫ್ಯೂಚರಲ್ಲಿ ನಿಮ್ಮ ಹೈನುಗಾರಿಕೆ ಇವಾಗ ಏನು ಮಾಡ್ತಿದ್ದೀರಾ ಸರ್? ಇದನ್ನ 5 ವರ್ಷ ಆದಮೇಲೆ ನಿಮ್ಮ ಹೈನುಗಾರಿಕೆನ ನೀವು ಯಾವ ಸ್ಟೇಜಲ್ಲಿ ನೋಡ್ಬೇಕಂತ ಅನ್ಕೊಂಡಿದ್ದೀರಿ? ಯಾ ಸರ್, ಇದರಲ್ಲಿ ಇಂಟ್ರೆಸ್ಟೆಡ್ ನನಗೆ ಏನಿದೆ ಗೊತ್ತಾ, ನಾವು
ಮತ್ತು ಇನ್ನು ನಮ್ಮ ಏರಿಯಾ, ಹಾಂ. ನಮ್ಮ ಏರಿಯಾದಲ್ಲಿ ನಾವು ಇದಕ್ಕೆ ಹೆಂಗೆ ಅಂತಂದ್ರೆ ಭಾಳಷ್ಟು ಮಂದಿ ಬ್ಯಾಕ್ವರ್ಡ್ ಏರಿಯಾ ಅಂತ ಅಂತಾರೆ. ಹೌದು ಸರ್. ಹೈದರಾಬಾದ್ ಗುಲ್ಬರ್ಗ ಡಿವಿಷನ್, ಹೈದರಾಬಾದ್ ಕರ್ನಾಟಕ ಡಿವಿಷನ್. ಸರ್ ಆಫ್ಟರ್ 4 years ನನಗೊಂದು ಅಪಾರ್ಚುನಿಟಿ ಸಿಕ್ತಂತ ತಿಳ್ಕೊರಿ ಸರ್. ಹಾಂ. ಗೀರ್ ಲಾಂಡೋ ಅಂತ ಒಂದು ಹೊಸ ಬ್ರೀಡ್ ಇದೆ. ಹಾಂ ಸರ್. ಇಟ್ ಈಸ್ ಅ ಬ್ರಾಜಿಲಿಯನ್ ಬ್ರೀಡ್. ಹಾಂ. ಬ್ರಾಜಿಲ್ದವರು ಇಂಡಿಯಾಲಿಂದ ಗೀರ್ ಆಕಳಿಗೆ ಒಯ್ದು ಅದ್ರ ಮೇಲೆ HF ಜೊತೆಯಲ್ಲಿ ಕ್ರಾಸ್ ಮಾಡಿ ಒಂದು ಬ್ರೀಡ್ ಜನರೇಟ್ ಮಾಡಿದ ಗೀರ್ ಲಾಂಡೋ. ಸರ್. ಅದು ಒಂದು ಬ್ರೀಡ್ ನಮ್ಮ ಇಂಡಿಯಾದಲ್ಲಿನೂ ಇನ್ನೂ ಚೆನ್ನಾಗಿ ಅಡ್ವಾನ್ಸ್ದಲ್ಲಿ ಡೆವಲಪ್ ಮಾಡಬೇಕು. ಎಸ್. ಮತ್ತು ಇಂಡಿಯಾದಲ್ಲಿ ಅಂತಲ್ಲ, ಕರ್ನಾಟಕದಲ್ಲಿ ನಾವೇ ಯಾರಾದರೂ ಮಾಡಬೇಕು. ಕರ್ನಾಟಕ ಮಂದಿ, ಬೀದರ್ ಮಂದಿ ಯಾರಾದರೂ ಮಾಡೋದು ನಮ್ಗೆ ಭಾಳ ಖುಷಿ. ಯಾಕಂದ್ರೆ ನಮ್ಗೆ ಈಸಿಲಿ ಅವೈಲೇಬಲ್ ಇರುತ್ತಲ್ಲ ಸರ್ ನೆಕ್ಸ್ಟ್ ಜನ್ರೇಷನ್. ಅದ್ರ ಮೇಲೆ ಸ್ವಲ್ಪ ನನಗೆ ಇಂಟ್ರೆಸ್ಟ್ ಇದೆ ಸರ್. ಆ ನಂತರ ನಮ್ಮದು ನಾವು ಕರ್ನಾಟಕ ನಾವು 3rd ಜನ್ರೇಷನ್ದಲ್ಲಿ ಇದ್ದೀವಿ ಸರ್. ಯಾವ ಥರ ನಾವು ಮೊಬೈಲ್ದಲ್ಲಿ 4th 5th 6th ಜನ್ರೇಷನ್ ಅಂತೀವಿ, ಇವತ್ತು 5G ನಡೀತಾ ಇದೆ. ತೈವಾನ್, ಚೈನಾ, ದೇ ಆರ್ ಇನ್ 7th ಜನ್ರೇಷನ್. ಎಸ್. ಅದೇ ಥರ ಹರಿಯಾಣ, ಪಂಜಾಬ್ ಸರ್ ಅವ್ರು 6th ಜನ್ರೇಷನ್ದಲ್ಲಿ ಇದ್ದಾರೆ ಸರ್. ಹಾಂ. ಹೈನುಗಾರಿಕೆ ಇದೆ ಸರ್. ಹೆಣ್ಣು ಕರೆಯೋದು 6th, ನಾವು 7th ಕನ್ಸಿಡರ್ ಮಾಡ್ಬೋದು. ಎಸ್. ನಾವು ಇನ್ನು 3rd ಜನ್ರೇಷನ್ದಲ್ಲಿ ಇದ್ದೀವಿ ಸರ್. ಹಾಂ. ಅಂದರೆ ಅಪ್ಡೇಟೆಡ್ ವರ್ಷನ್. ಅಪ್ಡೇಟೆಡ್ ವರ್ಷನ್. ಇವನ್ ನಮ್ಮ ಹತ್ರ ಏನು ಆ್ಯಂಟಿಬಯೋಟಿಕ್ಸ್ ಇದ್ದಾವೆ, ಏನು ಮೆಡಿಕಲ್ ಇದೆ, ಎಸ್. ಏನು IV, ಸಬ್ಕಟ್, IM ಇಂಜೆಕ್ಷನ್ಸ್ ಇದ್ದಾವೆ, ನಮ್ಗಿನ್ನೂ ಚೆನ್ನಾಗಿ ಅಡ್ವಾನ್ಸ್ದಲ್ಲಿ ಹರಿಯಾಣ, ಪಂಜಾಬ್ದಲ್ಲಿ ಇದೆ ಸರ್. ಅವೇರ್ನೆಸ್ನು ಇದೆ ಅವರಿಗೆ. ಎಸ್. ಮತ್ತು ಅವರು ಹೊಸ ಬ್ರೀಡ್ ಸಲುವಾಗಿ ಎಂಬ್ರಿಯೋ ಫಾರ್ಮ್ ಮಾಡಿ ಎಸ್. ಅವರು ಜನ್ರೇಷನ್ ಮಾಡ್ತಾ ಇದ್ದಾರೆ. ಅವ್ರು ಇಷ್ಟು ಅಡ್ವಾನ್ಸ್ ಯಾಕೆ ಹೋಗಿದ್ದಾರೆ? ನಾವೇನು ಮಾಡ್ತೀವಿ, ಹೀಟ್ ಬಂದು ಆಕಳು ಹೀಟಿಗೆ ಬಂತಂತ ತಿಳ್ಕೊರಿ, ನಾವೇನು ಮಾಡ್ತೀವಿ, ಹೋರಿ ಹಚ್ತೀವಿ, ಇಲ್ಲ AI ಮಾಡ್ತೀವಿ. AI ಮಾಡಿದ ನಂತರ ಏನಾಗ್ತಾ ಇದೆ ಗೊತ್ತಿದೆ ಸರ್, 9 months ಪ್ರೆಗ್ನೆನ್ಸಿ ಪೀರಿಯಡ್ ಇದೆ. ಹೌದು. ಅದು ಕನ್ಸ್ಯೂಮ್ ಆಗ್ಯದೋ ಆಗಿಲ್ಲೋ ಗೊತ್ತಾಗಿಲ್ಲ. ಅದನ್ನು ಅದು ಯಾವಾಗ ಗೊತ್ತಾಗುತ್ತೆ? ಆಫ್ಟರ್ 2 months. ಆಫ್ಟರ್ 2 months ಸಪೋಸ್ ಫೇಲ್ಯೂರ್ ಇತ್ತು ಅಂತ ತಿಳ್ಕೊಳ್ಳಿ, ಮತ್ತೆ 2 months ಇನ್ನು 2 months ವೇಸ್ಟ್. ಅಂದ್ರೆ ನಾವು ಅದರಲ್ಲಿ 1.5 year ವೇಸ್ಟ್ ಆಗ್ತಾ ಇದೆ ಸರ್. ಹರಿಯಾಣ, ಪಂಜಾಬ್ದಲ್ಲಿ ಇವಾಗ ಏನು ಮಾಡ್ತಾ ಇದ್ದಾರೆ, ಎಂಬ್ರಿಯೋ ಜನರೇಟ್ ಮಾಡಿದ ಸೀಮನ್ ಮತ್ತು ಸೆಕ್ಸೆಡ್ ಸೀಮನ್ 2 ಥರ ಇದೆ ಸರ್. ಸೆಕ್ಸೆಡ್ ಸೀಮನ್ ಅಂದರೆ ನಾವು ಮಾಡೋದು AI, ಬಟ್ ಫಿಮೇಲೇ ಕೂಸು ಹುಟ್ಟಂದ್ರೆ ಫಿಮೇಲೇ ಉಡಬೇಕು, ಇದು ಸೆಕ್ಸೆಡ್ ಸೀಮನ್. ಎಂಬ್ರಿಯೋದಲ್ಲಿ ಅಡ್ವಾನ್ಸ್ ಇನ್ನು ಸೆಕ್ಸೆಡ್ ಸೀಮನ್ಕಿನ್ನೂ ಅಡ್ವಾನ್ಸ್. ಅವರು ಇವಾಗ ಎಂಬ್ರಿಯೋ ಹೊರಗಡೆನೇ ಜನರೇಟ್ ಮಾಡ್ತಾ ಇದ್ದಾರೆ. ಖಾಲಿ ಪ್ರೆಗ್ನೆಂಟ್ ಹೀಟಿಗೆ ಎನಿಮಲ್ ಬಂತಂದರೆ ಅದ್ರ ಗರ್ಭಧಾರಣದಲ್ಲಿ AI ಮಾಡ್ತಾ ಇದ್ದಾರೆ, ಇಂಜೆಕ್ಟ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಅವ್ರಿಗೆ ಏನು ಅಡ್ವಾಂಟೇಜ್ ಆಗ್ತಾ ಇದೆ, ಅದ್ರ ಸ್ವಲ್ಪ ಪ್ರಿಕಾಷನ್ಸ್ನು ಇದ್ದಾವೆ. ಬಟ್ ಆ ಸೂಟೇಬಲ್ ವೆದರ್ ಕ್ಲೈಮೇಟಿಗೆ ಸೆಟ್ ನಮ್ಮ ಹತ್ರನೂ ಅದು ಮಾಡ್ಬೋದು ಸರ್. ಯಾವಾಗ ಮಾಡ್ಬೋದು ಅಂದರೆ ಜನವರಿ, ಡಿಸೆಂಬರ್, ನವಂಬರ್ ಲಾಸ್ಟ್, ಅಂದರೆ ಇಲ್ಲಿಂದ ಚಳಿಗಾಲದಿಂದಲೇ ಮಾಡ್ಬೋದು. ಯಾಕಂದ್ರೆ ಆ ಆ್ಯನಿಮಲ್ ಬಾಡಿ ಟೆಂಪ್ರೇಚರ್ ನಮ್ಮ ವೆದರ್ ಟೆಂಪ್ರೇಚರ್ ಸೆಟ್ ಆಗ್ತದೆ. ಎಂಬ್ರಿಯೋ ಜನರೇಟ್ ಮಾಡಿ ಹಾಕಿದ್ರಾಗ ಏನು ಯೂಸ್ ಆಗ್ತಾಯಿದೆ ಅಂದರೆ, ಅದನ್ನು 9 ತಿಂಗಳು ಗರ್ಭಧಾರಣ ಮಾಡೋಕೆ ಅಂದ್ರೆ ಡೆಲಿವರಿ ಮಾಡೋಕೆ 9 ತಿಂಗಳು ಆಗ್ತಲ್ಲ ಸರ್. ಆಲ್ರೆಡಿ ನೀವು ಎಂಬ್ರಿಯೋ ಜನರೇಟ್ ಮಾಡಿ ಗೋನೆಡ್ ಫಾರ್ಮ್ ಆಗೋದು ಅದು ಎಲ್ಲ ಒಳಗಡೆ ಎಂಬ್ರಿಯೋ ಜನರೇಟ್ ಮಾಡಿ ಇನ್ಸೆಟ್ ಮಾಡಿದ್ರೆ ಸರ್ ನಿಮ್ಗೆ 3 months ಹೆಲ್ಪ್ ಆಗ್ತದೆ. 3 months ಇಲ್ಲಿನೂ ಸೇವ್ ಆಗ್ತಾ ಇದೆ. ಆ 9 ತಿಂಗಳಲ್ಲಿ ಏನು ಡೆಲಿವರಿ ಆಗಬೇಕಾ ಹಾಕೋದು, ಅದು 6 ತಿಂಗಳಲ್ಲೇ ಡೆಲಿವರಿ ಸರ್. ಮತ್ತು ಅದು ಏನು ಪೀರಿಯಡ್ ಇದೆಯಲ್ಲ, ಆ ರೈತರಿಗೆ ಭಾಳ ಹೆಲ್ಪ್ ಆಗುತ್ತೆ ಸರ್. ಇದು ಒಂದು ನಾವು ಅಗರ್ ಡೆವಲಪ್ ಕರ್ನಾಟಕದಲ್ಲಿ ಮಾಡಿದೆವು ಅಂತ ತಿಳ್ಕೊರಿ ಸರ್, ಇದು ಒಂದು ವರದಾನ ನಮಗೆ ಸಿಕ್ಕಿದೆ. ನಮ್ಮ ಡಾಕ್ಟರ್ಸಿಗೆ ಹೆಲ್ಪ್ ಆಯ್ತದೆ. ನಾವು ವೆಟರ್ನರಿ, ನಮ್ಮ ಕಮಟನ ವೆಟರ್ನರಿ ಹಾಸ್ಪಿಟಲ್ದವರು ದಯವಿಟ್ಟು ಇದ್ರ ಮೇಲೆ ಫೋಕಸ್ ಮಾಡಿ ಇಲ್ಲಿ ಈ ಬೀದರ್ ಜಿಲ್ಲೆಯಲ್ಲಿ ಇರೋಂಥ ರೈತರಿಗೆ ಅದೊಂದು ಹೆಲ್ಪ್ ಆಯ್ತು ಸರ್. ಯಾಕಂದ್ರೆ ಅದೊಂದು ಡ್ರೈ ಪೀರಿಯಡ್ ಇರುತ್ತಲ್ಲ ಸರ್, ಅದು ಯಾವ ಥರ ಇರುತ್ತಂದರೆ ನಾವು ನೋಡಿದ್ದೀನಿ ಸರ್, ಆ ಟೈಮ್ದಲ್ಲಿ ನಿಮ್ಮ ಹತ್ರ ಹಾಲು ಇರಲ್ಲ, ಆಕಳಿಗೆ ನಿಮಗೂ ಉಪಾಸಿ ಇಕ್ಕಲಕ್ಕೆ ಬರಲ್ಲ, ಮನುಷ್ಯರಿಗೆ ಪೇಮೆಂಟ್ ಮಾಡೋದು ಮರೆಯಲಕ್ಕೆ ಬರಲ್ಲ, ನೀವು ಹೊರಗಿನ ಬಡ್ಡಿಲಿಂದ ತೆಗಿಬೇಕು, ಹ್ಯಾಂಡ್ ಲೋನ್ ತೊಗೋಬೇಕು, ಏನು ತೊಗೋಬೇಕು, ಬಟ್ ಅದು ಫುಲ್ಫಿಲ್ ಮಾಡಬೇಕು. ಯಾಕಂದ್ರೆ ನೀವು ಆಕಳು ಇಕ್ಕಿಲ್ಲ ಅಂದ್ರೆ ಸರ್ ಅದು ಫೀಡ್ ಕೊಡಲೇಬೇಕು, ಆ ಫೀಡ್ ಕಾಸ್ಟ್ನ ತೆಗಿಲಕ್ಕಾಗಲ್ಲ. ಒಂದೊಂದು ಡ್ರೈ ಪೀರಿಯಡ್ ಹಂಗತ್ತವ ಸರ್. ನಮ್ಗೆ ಗೊತ್ತಿರೋ ಹಾಗೆ ಚಿಕ್ಲಿ ಡೌನ್ ಏರಿಯಾ ಸರ್. ಡೌನ್ ಏರಿಯಾದಲ್ಲಿ ನೀವು ಇಷ್ಟು ಚೆನ್ನಾಗಿ ಹೈನುಗಾರಿಕೆ ಮಾಡ್ತಾ ಇದ್ರಿ ಅಂದ್ರೆ ಅದು ಹೆಮ್ಮೆನೇ ವಿಷಯ ಸರ್. ಅದ್ರ ಬಗ್ಗೆ ಒಂದೆರಡು ಮಾತು ಹೇಳ್ಬೋದಾ ಸರ್? ಸರ್, ಇವತ್ತು ನಾಳೆ ನಾವು ಅಂತೀವಿ ಸೋಯಾಬೀನ್ ಯಾವತ್ತಲಿಂದ ಕ್ರಾಪ್ ಬಂದಿದೆ ಅಲ್ಲ ಸರ್, ಆಗೋತ್ಲಿಂದು ಪ್ರತಿಯೊಬ್ಬ ರೈತರಿಗೆ ಇದೊಂದು ವರದಾನ ಕೊಟ್ಟಿನಪ್ಲೇನೆ ಐತೆ ಸರ್. ಯಾವ ಥರ ನಾವು ಡೈರಿ ಫಾರ್ಮ್ದಲ್ಲಿ ಎಂಬ್ರಿಯೋ ಇದೊಂದು ವರದಾನ ಅದ, ಅದೇ ಥರ ನಮ್ಮ ಹತ್ರ ಬಂಜರ್ ಭೂಮಿ ರೈತರಿಗೆ ಸೋಯಾಬೀನ್ ಇದೂ ಒಂದು ವರದಾನ ಥರ ಬಂದದ್ದು ಸರ್. ಆ ನಂತರ ಡೌನ್ ಏರಿಯಾ ಇದ್ದೂ ನಮ್ಮ ಹತ್ರ ವಾಟರ್ ನ್ಯಾಚುರಲ್ ರಿಸೋರ್ಸ್ ಏನಿದೆ ಸರ್, ವಾಟರ್ ರಿಸೋರ್ಸ್ ನಮ್ಮ ಹತ್ರ ಕೆರೆ ಇದೆ ಸರ್. ಮಾಣಿಕ್ರಾವ್ ಪಾಟೀಲ್ ಹೋಮ್ ಮಿನಿಸ್ಟರ್ ಇದ್ದಿನಾಗ ಅದೊಂದು ಕೆರೆ ಫಾರ್ಮ್ ಆಗಿದೆ. ಅದು ಏನು ಪರ್ಕುಲೇಟೆಡ್ ವಾಟರ್ ನಮ್ಮ ಊರಿಗಿದೆ ಸರ್ ಸರೌಂಡಿಂಗ್. ಇದು ಒಂದು ನಮಗೊಂದು ವರದಾನ ಇದ್ದಂಗೆ ಸರ್.
ಇಂಥ ದೊಡ್ಡ ದುಷ್ಕಾಳಿ 2016ದಲ್ಲಿ 2017ದಲ್ಲಿ ಆ ಸಿಚುವೇಶನ್ದಲ್ಲಿನು ಸರ್ ಟೋಟಲ್ ಔರಾದಲ್ಲಿ ಎಷ್ಟು 250 ಹಳ್ಳಿ ಊರಾಗಿಂದು ಮಿನಿಮಮ್ 230 ಹಳ್ಳಿ ಊರಿಗೆ ನೀರು ಸಪ್ಲೈ ಟ್ಯಾಂಕರ್ಸ್ಲಿಂದ ಆಗಿದಾವೆ ಸರ್. ನನ್ನ ಊರಲ್ಲಿ 9 ತಾಂಡ ಇದ್ದಾವೆ. ನಮ್ಮ ಊರಿದ್ದೆ, ನಮ್ಮ ಊರಿಗೆ ವೋಟಿಂಗ್ ಕ್ಯಾಪಾಸಿಟಿ 3200+, ಟೋಟಲ್ ಪಾಪ್ಯುಲೇಷನ್ 6000. ಅಂಥ ಪಾಪ್ಯುಲೇಷನಿಗೆ ಆ ಕೆರೆಲಿಂದ ನಮಗೆ ಭಾಳಷ್ಟು ಹೆಲ್ಪ್ ಆಗಿದೆ, ಪೂರೈಕೆ ಆಗ್ಯದ. ಅಗ್ರಿಕಲ್ಚರ್ ಸೆಕ್ಟರ್ದಲ್ಲಿ ಭಾಳಷ್ಟು ಯೂತರು ನನ್ನಂಥ ಡೈರಿ ಫಾರ್ಮ್ ಮಾಡ್ಬೇಕಂತ ಇವತ್ತು ನಾಳೆ ನನಗೂ ನೋಡಿ, ನಮ್ಮ ಡೈರಿ ಫಾರ್ಮ್ ನೋಡಿ ಅಟ್ಲೀಸ್ಟ್ ನಮ್ಮ ಏರಿಯಾದಲ್ಲಿ 8 to 10 ಹೊಸ ಡೈರಿ ಫಾರ್ಮ್ ಜನರೇಟ್ ನನ್ನ ಊರಲ್ಲೇ ಸರ್. ನಮ್ಮದು ಊರಿನ ಪರ್ ಟೈಮ್ ಮಿಲ್ಕ್ ಪ್ರೊಡಕ್ಷನ್ ಕ್ಯಾಪಾಸಿಟಿ ಮೋರ್ ದೆನ್ 500 to 600 ಲೀಟರ್ ಪರ್ ಟೈಮ್ ಇದೆ ಸರ್. ಅಂದರೂ ನಾ ಅಂಥ ಬಂಜರ್ ಭೂಮಿದಲ್ಲಿ ಇದ್ದನು ನೀವು ಡೈರಿ ಫಾರ್ಮಿಂಗ್ ಮಾಡ್ಬೋದು. ಅಂಥ ಬಂಜರ್ ಭೂಮಿದಲ್ಲಿ ಇದ್ನು ನೀವು ಸೋಯಾ ಅಂಥ ಕ್ರಾಪಿಗೆ ಒಂದು ವರದಾನ ಪ್ಲೇಸ್ ಎಕ್ಸೆಪ್ಟ್ ಮಾಡ್ಬೋದು. ನಾವು ಅಂತೀವಿ ಹೈದರಾಬಾದ್ ಕರ್ನಾಟಕ ಅಂದ್ರೆ ರೆಡ್ ಗ್ರಾಮ್ ಸಲುವಾಗಿ ಇಡೀ ಏಷ್ಯಾದಲ್ಲೇ ನಾವು ಗುಲ್ಬರ್ಗಾ ಡಿವಿಷನ್ ರೆಡ್ ಗ್ರಾಮ್ ಅಂದ್ರೆ ತೊಗರಿ ಬೆಳೆ ಸಲುವಾಗಿ ನಾವು ಹೈ ಇಲ್ಡ್ದಲ್ಲಿ ಪ್ರೊಡಕ್ಷನ್ ಮಾಡ್ತೀವಿ. ಬಟ್ ಅಪ್ಕಮಿಂಗ್ ಡೇಸ್ದಲ್ಲಿ ಸರ್ ಈ ಥರ ಯೂತರು ಬಂದು ಡೈರಿ ಫಾರ್ಮ್ ಮೇಲೆ ಅಗರ್ ಫೋಕಸ್ ಮಾಡಿದ್ರು ಅಂದ್ರೆ ಅಪ್ಕಮಿಂಗ್ ಡೇಸ್ದಲ್ಲಿ ಹೈದರಾಬಾದ್ ಕರ್ನಾಟಕ ಯಾವ ಥರ ಒಂದು ಹೀಟು ಬ್ಯಾಕ್ವರ್ಡ್ ಏರಿಯಾ ಅಂತ ಅಂತೀವಲ್ಲ, ಇಟ್ ವಿಲ್ ಬಿ ಇದು ಒಂದು ಚಾಲೆಂಜ್ ಇರ್ಬೋದು ಸರ್ ಎಲ್ಲ ಯೂತ್ರಿಗೆ. ಇದೊಂದು ಚಾಲೆಂಜ್ ಅಂತ ತೊಗೋಬೇಕು ಎಲ್ಲ ಯೂತು. ನಾವು ಮಿಲ್ಕ್ ಪ್ರೊಡಕ್ಷನ್ದಲ್ಲಿ ಆ ಥರ ತೊಗರಿ ಪ್ರೊಡಕ್ಷನ್ದಲ್ಲಿ ನಾವು ಫಸ್ಟ್ ನಂಬರ್ ಮೇಲೆ ಇದೆ. ಅದೇ ಥರ ಎಲ್ಲ ಯೂತ್ರಿಗೆ ಒಂದು ರಿಕ್ವೆಸ್ಟ್, ಎಲ್ಲರೂ ಡೈರಿ ಫಾರ್ಮ್ದಲ್ಲಿ ಬಂದು ಯಾರಿಗೆ ಆಗ್ತದೆ ಅದೇ ಯಾರ ಹತ್ರ ಕ್ಯಾಪಾಸಿಟಿ ಇದೆ, ಯಾರ ಹತ್ರ ನೀರಿನ ಸೋರ್ಸ್ ಇದೆ, ಯಾರ ಹತ್ರ ಭೂಮಿ ಸೋರ್ಸ್ ಇದೆ. ಯಾಕಂದ್ರೆ ಈಗ ಸೋಯಾಬೀನಿಗೆ ರೇಟ್ ಇಲ್ಲ ಸರ್, ಅದು ನಮ್ಗೆ ವರದಾನ ಪ್ಲೇ ಅದ, ಬೆಳತ್ತು ಸರ್, ಬಟ್ ಅದಕ್ಕೆ ರೇಟ್ ಇಲ್ಲ, ಬೆಳೆ ಇಲ್ಲ. ಅದೇ ಥರ ಒಂದು ಮಿಲ್ಕಿಗೂ ಚಲೋ ಗೌರ್ಮೆಂಟ್ಲಿಂದ ಒಂದು ರಿಕ್ವೆಸ್ಟ್ ಮಾಡಿ ಗೌರ್ಮೆಂಟ್ನು ನಮಗೊಂದು ಚಲೋ ವ್ಯಾಲ್ಯೂ ಚಲೋ ರೇಟ್ ಕೊಡಬೇಕು ಮಿಲ್ಕಿಗೆ. ಮತ್ತು ಹೈದರಾಬಾದ್ ಕರ್ನಾಟಕ ಡಿವಿಷನ್, ನಾವು ಗುಲ್ಬರ್ಗ ಡಿವಿಷನ್ ಅಪ್ಕಮಿಂಗ್ ಡೇಸ್ದಲ್ಲಿ ಮಿಲ್ಕ್ ಪ್ರೊಡಕ್ಷನ್ದಲ್ಲಿನೂ ನಾವು ನಂಬರ್ 1 ಮೇಲೆ ಹೋಗ್ಬೇಕಂತ ಇದೊಂದು ನಮ್ಮ ಆಶೆ ಇದೆ. ಕಿರಣ್ ಪಾಟೀಲ್ ಸರ್ ನಮ್ಮ ಐಸಿಎಸ್ ಪಾಡ್ಕಾಸ್ಟ್ಗೆ ಬಂದು ನಮ್ಮ ಜೊತೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಎಲ್ಲ ವ್ಯೂವರ್ಸ್ರಿಗೂ ನಿಮ್ಮೆಲ್ಲ ಸ್ಟಾಫಿಗೂ, ನೀವು ಬಂದಿರಿ ನಮ್ಮ ಶೆಡ್ಡಿಗೆ ವಿಸಿಟ್ ಆದಿರಿ, ಎಲ್ಲ ನೋಡಿರಿ ನಮ್ಮ ಪ್ರೆಸೆಂಟ್ ಏನಿದೆ ಅದ್ರ ಸಲುವಾಗಿ ಎಲ್ಲ ಸ್ಟಾಫ್, ಎಲ್ಲ ಎಡಿಟರ್ಸ್, ನಿಮ್ಮೆಲ್ಲ ಸ್ಟಾಫಿಗೂ ಧನ್ಯವಾದ ಸರ್. ಥ್ಯಾಂಕ್ ಯು ವೆರಿ ಮಚ್.